ರಿಷಿತ್ ಅವರೇ, ಚೈತ್ರ ಅವರೇ, ಋತ್ವಿಕ್ ಅವರೇ, ನಮಸ್ತೆ. ಹಾಯ್. ಫಸ್ಟ್ ನಿಮ್ದ ಶುರು ಮಾಡ್ಬಿಡು. ಓಕೆ. ಒಂದು 15 ಚಿತ್ರ ಆಗಿದೆಯಾ ಇಲ್ಲಿವರೆಗೂ? ಹಾಂ. ಐ ಆಮ್ ವೆರಿ ಹ್ಯಾಪಿ ಟು ಸಿ ವಾಟ್ ಯು ಹವ್ ಡನ್ ಇನ್ ದ ಲಾಸ್ಟ್ 4-5 years. ಥ್ಯಾಂಕ್ ಯು. ಅಫ್ಕೋರ್ಸ್ ನನಗೂ ನಿಮಗೂ ಪರಿಚಯ ಇಲ್ಲ ಮುಂಚೆ, ಬಟ್ ನಾನು ನಿಮ್ಮ ಸ್ಟೋರಿಯನ್ನು ತಕ್ಕ ಮಟ್ಟಿಗೆ ರಿಲೇಟ್ ಮಾಡ್ಕೋಬಲ್ಲೆ. ಹಾಗಾಗಿ ಇನ್ನೂ ಆ ಖುಷಿ ಹೆಚ್ಚಾಗತ್ತೆ. ಅಂದರೆ ನಮ್ಮ ರೀತಿಯಲ್ಲಿ ಒಂದು ಇಂಜಿನಿಯರಿಂಗ್ ನಾಟಕಗಳನ್ನು ಮಾಡಿ ಟು ವಾಟ್ ಯು ಹವ್ ಡನ್. ಅಂದರೆ ಮತ್ತೆ ಏನು ಹೇಳುತ್ತೆ ಅಂದರೆ, ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವಕಾಶಗಳು ಹುಡ್ಕೊಂಬರುತ್ತೆ, ರೈಟ್? ಸೊ ಇದು ಯೂಶಲಿ ಕೊನೆ ಪ್ರಶ್ನೆಯಾಗಿ ಕೇಳ್ತಾರೆ, ಬಟ್ ಮೊದಲನೇ ಕೇಳ್ಬಿಡ್ತೀನಿ. ಜಸ್ಟ್ ಬಿಕಾಸ್ ಐ ಆಮ್ ಸಚ್ ಅ ಬಿಗ್ ಫ್ಯಾನ್ ಆಫ್ ವಾಟ್ ಯು ಹವ್ ಡನ್. ಇವತ್ತು ಒಬ್ಬ ಹುಡುಗಿ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ನಟಿಯಾಗಿ ಬರಬೇಕು ಅಂತ ಅನ್ಕೊಳ್ತಿರೋ ಒಳಗೆ ಏನು ಹೇಳ್ತೀರಿ ನೀವು? ಒಂದು, ಯು ಶುಡ್ ಬಿ ಕಾನ್ಫಿಡೆಂಟ್ ಆಫ್ ವಾಟ್ ಯು ವಾಂಟ್ ಟು ಡು. ಏನಕ್ಕೆ ಬರ್ತಾ ಇದ್ದೀನಿ? ಆ್ಯಕ್ಟ್ ಮಾಡೋಕ್ಕಾ, ಫೇಮ್ಗಾ, ನೇಮ್ಗಾ, ಇಲ್ಲ ಫಾರ್ ದ ಗ್ಲೋರಿ ಆಫ್ ಇಟಾ? Like you feel good when some 5 people are around you and you're just walking around, being an actress, illa actually doing a job, be it small role or a big role, front, in the front or at the back as a supporting cast. What do you want to do? It can, ಅಂದರೆ ಜರ್ನಿ ಹೆಂಗೆ ಬೇಕಾದರೂ ಅದು ಪ್ರೋಗ್ರೆಸ್ ಆಗ್ಬೋದು. ನೀವು ಒಂದು ಚಿಕ್ಕ ರೋಲ್ ತೊಗೊಂಡು someone can see a potential, they can put you in front and you can become an actor. But will you do that small role? ಹಿಂದೆಗಡೆ ನಿಂತು ಅಷ್ಟೇ ನಿಯತ್ತಲ್ಲಿ ಅಷ್ಟೇ ಎಫರ್ಟ್ ಹಾಕಿ ಒಂದು ಮೇನ್ ಆ್ಯಕ್ಟರ್ ನಿಮ್ಮ ಲೈಫಲ್ಲಿ, ಆಬ್ವಿಯಸ್ಲಿ ಎಲ್ಲ ಕ್ಯಾರೆಕ್ಟರು ಅವ್ರ ಲೈಫಲ್ಲಿ ಮೇನ್ ಲೀಡ್ ಅಲ್ವಾ, ಹಾಗೆ ನೀವು ಅದನ್ನು ಟ್ರೀಟ್ ಮಾಡ್ತೀರಾ? ಅಷ್ಟು ಇಷ್ಟ, ಅಷ್ಟು ಹುಚ್ಚು. ಐ ಹ್ಯಾವ್ ಅನ್ ಒಬ್ಸೆಷನ್. ಸೊ ಐ ರಿಮೆಂಬರ್ ಇನ್ ಒನ್ ಆಫ್ ದ ಇಂಟರ್ವ್ಯೂಸ್ ವೇರ್ ರೋಹಿತ್ ಪಡಕಿ ಆ್ಯಕ್ಚುಲಿ ಸೆಡ್, ಯು ಕಾಂಟ್ ಬಿ ಇನ್ ದಿಸ್ ಪ್ರೊಫೆಷನ್ ಇಫ್ ಯು ಆರ್ ನಾಟ್ ಒಬ್ಸೆಸ್ಡ್ ವಿತ್ ಇಟ್. ಇಫ್ ಯು ಹ್ಯಾವ್ ಎನ್ ಇಂಟ್ರೆಸ್ಟ್, ಅದು ಇದು ಎಲ್ಲ ಅಲ್ಲ, ಪ್ಯಾಷನೂ ಅಲ್ಲ, ಒಬ್ಸೆಷನ್ ಇರಬೇಕು. ಆವಾಗಲೇ ನಿಮ್ಗೆ ದುಡ್ಡಿಲ್ಲ ಅಂದ್ರೂ ನೀವು ಇರೋಕ್ಕೆ ಸಾಧ್ಯ, ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಇರೋಕ್ಕೆ ಸಾಧ್ಯ, ಬಿಕಾಸ್ ಹುಚ್ಚತನ ಇರುತ್ತಲ್ಲಿ. ಸೊ ಆ ಹುಚ್ಚತನ ನಿಮ್ಗಿದೆಯಾ, ಸೇಫ್ಟಿ ನೆಟ್ ಬಿಟ್ಬಿಟ್ಟು ಬರ್ತೀರಾ, ದೆನ್ ಕಮ್. then it will automatically, by hook or crook antaralla, you will find your life boat or life jacket somehow, one step at a time, and you will get to a point where you actually want to be the kind of things that you manifest in your head, where you see yourself. Adu agutte, but adಕ್ಕೆ time ತಗೊಳುತ್ತೆ, patience ಇದೆಯಾ, then come. That ನಿಮ್ಮ ಉತ್ತರದಲ್ಲಿ that holds good for an actor as well. I mean for a hero as well, let's say, right? For a male actor. ಪ್ರತ್ಯೇಕವಾಗಿ ಫಾರ್ ಅ ಫೀಮೇಲ್ ಆಕ್ಟರ್ should the preparation be any different? Yes, of course. A lot of comments you will have to, ಇದೇನು ನಾವು ಎಷ್ಟು ಪ್ರೋಗ್ರೆಸ್ ಆದ್ರೂ the kind of comments or the kind of the things that we will be judged for or called out for, ಅದೆಲ್ಲವೂ ಅದು I don't know when that will change, but it will exist in certain forms and magnitude. ಅದು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, but you will have to be ready to get probably slut shamed at some point. Will that affect you if you come from a very conservative, reserved family? Yes, it did for me. But are you thick skinned enough? ನಿಮಗೆ ಅಷ್ಟು ಗಟ್ಟಿ ಚರ್ಮ ಇದೆಯಾ, ಅದನ್ನು ತಡ್ಕೊಂಡು ನಾನು ಅದನ್ನು ಅವ್ರು ಅಂತಿರೋದು ನಾನಲ್ಲ, ಅವ್ರು ಹೇಳೋದು ನಾನಲ್ಲ, ಇಲ್ಲ ಅವ್ರು ಹೇಳಿದ್ದು ನನಗೆ ತಾಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ನ ನೀವು ಇರ್ಬೋದಾ? ನೀವು ಕ್ವೆಶ್ಚನ್ ಮಾಡ್ಕೊಳ್ತೀರಾ, ಅಂದರೆ ಯಾಕಪ್ಪ ಬಂದೆ ನಾನು ಈ ಪ್ರೊಫೆಷನ್ಗೆ, ಎಲ್ಲರೂ ಒಂದೊಂದು ಹೇಳ್ತಾ ಇದ್ದಾರೆ, ನಾನು ಹಾಕಿದ ಬಟ್ಟೆ ಕಮೆಂಟ್ ಮಾಡಿದ್ರು, ನಾನು ಹೇಳಿದ ಮಾತಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನನಗೆ ಬೇಕಾ ಅಂತ ನೀವು ಕ್ವೆಶ್ಚನ್ ಮಾಡ್ಕೊಳ್ಳೋ ದಿನಗಳು ಬರುತ್ತೆ. ಆದರೂ ನಿಮಗೆ ನಮ್ಮ ರಿಲೇಟಿವ್ಸ್ ಏನೇನೋ ಹೇಳ್ತಾ ಇದ್ದಾರೆ, ಇದು ನಮ್ಮ ಸಂಸ್ಕೃತಿ ಎಲ್ಲ, ಸಿನಿಮಾ ಇಂಡಸ್ಟ್ರಿ ನಮಗಲ್ಲ, ಈ ಹೆಣ್ಮಕ್ಳು ಹೋದರೆ ಅವ್ರು ಸರಿ ಇರಲ್ಲ, ಅಲ್ಲಿ ಹೋದವ್ರೆಲ್ಲರೂ ಎಲ್ಲರ ಜೊತೆ ಮಲಗ್ತಾರೆ, ಸೊ ಇದು ನೀನು ಅದನ್ನೇ ಹೋಗಿ ಮಾಡ್ತೀಯ, ಅದಕ್ಕೋಸ್ಕರ ಹೋಗ್ತಾ ಇದೆಯಾ, ಈ ಮಾತುಗಳೆಲ್ಲ ನೀವು ಕೇಳ್ತೀರಾ. ಮೋಸ್ಟ್ಲಿ ಇವ್ರು ನನ್ನ ರಕ್ತ ಅಲ್ಲ, ಅದಕ್ಕೆ ಇವ್ರು ಎಲ್ಲೋ ಹಾಸ್ಪಿಟ್ಲಲ್ಲಿ ಎಕ್ಸ್ಚೇಂಜ್ ಆಗಿರಬೇಕು ಅನ್ನೋ ಮಾತುಗಳನ್ನು ನೀವು ಕೇಳ್ತೀರಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೇಳಿಸ್ಕೊಂಡಿದ್ದೀನಿ ಇದನ್ನೆಲ್ಲ. ಸೊ ಅದನ್ನು ನೀವು ಕೇಳಿಸ್ಕೊತೀರಾ. ಬಟ್ ವಿಲ್ ದಟ್ ಅಫೆಕ್ಟ್ ಯು? ಇಟ್ ಆಫ್ ಕೋರ್ಸ್ ವಿಲ್. ಇವಾಗಲೂ ನಿಂಗೆ ಅಫೆಕ್ಟ್ ಆಗುತ್ತೆ ಅನ್ಕೊಂಡಾಗ, ಅದು ನೆಸೆಸಿಟಿ ಇರಲಿಲ್ವಲ್ಲ, ಹಂಗೆಲ್ಲ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಈಗಲೂ ನಂಗೆ ಹಂಗೆ ಅನ್ಸುತ್ತೆ. ಬಟ್ ಆದರೆ ಆ ತಿಕ್ ಚರ್ಮ ನಿಂಗಿತ್ತ ಅಂದರೆ ಹೌದಿದೆ. ಯಾಕೆಂದರೆ ನಾನು ಬೆಳೆದು ಬಂದಿದ್ದ ರೀತಿ, ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ನಮ್ಮನ್ನು ಬೆಳೆಸಿದ ರೀತಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ನೀನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ಅಂದಮೇಲೆ ಇನ್ನು ಯಾರು ಹೇಳಿದ್ದನ್ನು ಕೇಳಬಾರ್ದು, ಇದೆಲ್ಲ ಹೇಳ್ಕೊಟ್ಮೇಲೆ ಅವ್ರ ಅಪ್ಬ್ರಿಂಗಿಂಗ್ ಆ್ಯಕ್ಚುಲಿ ಇಸ್ ಸೋ ಸ್ಟ್ರಾಂಗ್ ದಟ್ ಯು ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್ ಇನ್ ಎವ್ರಿ ಫಾರ್ಮ್, in every place. So it will happen automatically. So are you ready for something like that? Are you ready to actually go through all of this? Then you can
ಆರಾಮ್ಸೆ ಅದೊಂದು ಸೆಟ್ ಆಗಿಬಿಟ್ರೆ ಇನ್ನೇನು ಅಫೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬೇರೆಯವ್ರು ಹೇಳೋದು ನನಗೆ ಅಫೆಕ್ಟ್ ಆಗಲ್ಲ ಅನ್ನೋ ಒಂದು ಝೆನ್ ಮೋಡಿಗೆ ನೀವು ಬರ್ತೀನಿ ಅಂದರೆ ಐ ಥಿಂಕ್ ಆಫ್ಟರ್ ದ್ಯಾಟ್ ಎವ್ರಿಥಿಂಗ್ ದಟ್ ಕಮ್ಸ್ ಯೋರ್ ವೇ ಇಸ್ ಜಸ್ಟ್ is just a challenge in your profession, not personally. You don't have to battle it personally like that. So our zoning barakke, it will take a lot of time. It will take a lot of criticisms also. But eventually you will get used to it. You don't have to bitkolak ready illde adನ್ನ ಫೈಟ್ ಮಾಡ್ತಾ ಬರ್ತೀನಿ ಎಲ್ಲ ಹಂತದಲ್ಲೂ ಅಂತ ಇದ್ರೆ ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಕಮ್ ಎಕ್ಸ್ಪ್ಲೋರ್. ಬಟ್ ಸಕ್ಸಸ್ಸಿನ ಜೊತೆ ಆ ಕ್ರಿಟಿಸಿಸಮ್ ಆಗಲಿ ಅಥವಾ ಆ ಫೈಟ್ ಆಗಲಿ ಅದು ಕಡಿಮೆ ಆಗ್ತಾ ಹೋಗುತ್ತಾ? ಇವೆಂಚುಲಿ ಎಸ್, ಇಟ್ ವಿಲ್. ಅಂದರೆ ಡಿಪೆಂಡ್ಸ್ ನಿಮ್ಮ ಸಕ್ಸಸ್ನ ಹೆಂಗೆ ಡಿಫೈನ್ ಮಾಡ್ತೀರಾ ನೀವು ಅಂತ. ನೀವು ಈಗ ಯಾವುದೋ ಒಂದು ಸೆಕೆಂಡ್ ರೋಲ್ ಸಿಕ್ತು, ಅದಾದಮೇಲೆ 2 ಸೆಕೆಂಡ್ ಸಿಕ್ಕಿದ್ಮೇಲೆ ಅದು ಸಕ್ಸಸ್ಸೇ. ನಾನು 1 ಸೆಕೆಂಡ್ ರೋಲ್ ಮಾಡಿದೆ, ಅದಕ್ಕೆ ಅದು ಚೆನ್ನಾಗಿ ಬಂದಿದ್ರು ಸಹ ನಾನು ಇನ್ನೂ ಲೀಡ್ ಅಲ್ಲ, ನಾನು ಹೀರೋಯಿನ್ ಅಲ್ಲ ಅಂದ್ಕೊಂಡ್ರೆ ನೀವು ಯಾವತ್ತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಆ ಗ್ರೋತ್ ಸ್ವಲ್ಪ ಟೈಮ್ ತೊಗೊಳತ್ತೆ. ಬಟ್ ಅದಕ್ಕೆ ನೀವು ರೈಟ್ ಚಾಯ್ಸಸ್ ಮಾಡ್ತಾನೆ ಬರಬೇಕು. ಅದು ಓವರ್ ದಿ ನೈಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರಿಗೋ ಕೆಲವ್ರಿಗೆ ತುಂಬ ಲಕ್ ಅನ್ನೋ ಫ್ಯಾಕ್ಟರ್ ಇದ್ದರೆ ಓವರ್ ದಿ ನೈಟ್ ಆಗಿ ಅದು ಇಟ್ ವಿಲ್ ಬೂಮ್ ಲೈಕ್ ದ್ಯಾಟ್ ಆ್ಯಂಡ್ ಆಲ್ ಆಫ್ ಅ ಸಡನ್ ದೇ ಆರ್ ಎವ್ರಿವೇರ್. ಅದಾಗೋದು ಕಮ್ಮಿ ಜನಕ್ಕೆ. ಬಟ್ ದೀಸ್ ಥಿಂಗ್ಸ್ ಇದು ಸ್ಲೋ ಆಗಿ ಆದ್ರೂ ಸ್ಟಡಿಯಾಗಿ ಉಳ್ಕೊಳತ್ತೆ ಅನ್ನೋದು ಆ್ಯಕ್ಚುಲಿ ಇಟ್ಸ್ ಟ್ರೂ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಎಲ್ಲ ಅದು ಇಟ್ ಈಸ್ ಆ್ಯಕ್ಚುಲಿ ಟ್ರೂ ಬಿಕಾಸ್ ಆ ಸಸ್ಟೈನಬಿಲಿಟಿ ಇದೆ. there's a body of work that you've built which is the fuel for the next body of work that you do. Maybe if you don't do right choices when the actual time comes, you can mess up stuff. But if you still continue, ನೀವು ಸ್ಟಾರ್ಟ್ ಮಾಡಿದಾಗ ಹೆಂಗೆ ಅನ್ಕೊಂಡಿದ್ರು ಅದನ್ನು ನಿಮಗೆ ಸಕ್ಸಸ್ ಸಿಗ್ತಾ ಹೋದಂಗೆ, ಸಕ್ಸಸ್ ಅಂದರೆ ನಿಮಗೆ ಬೇಕಾಗಿರೋ ಪ್ರಾಜೆಕ್ಟ್ಸು ಇಲ್ಲ ನಿಮಗೆ ಬೇಕಾಗಿರೋ ಕ್ಯಾರೆಕ್ಟರ್ಸ್ ಸಿಗ್ತಾ ಹೋದಂಗೆ ನೀವು ಅದನ್ನು ಫಾಲೋ ಮಾಡ್ತಾನೆ ಹೋದರೆ ಐ ಥಿಂಕ್ that is the fuel for the next 15 years. So this you should be very mindful of is what I believe in. ರೈಟ್ ಲವ್ಲಿ ಸರ್. ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ದೆನ್ ಅವ್ರು ಇನ್ನೊಂದು ಪದವನ್ನು ಬಳಸಿದ್ರು, ಮ್ಯಾನಿಫೆಸ್ಟ್. ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಿ ಅಂತ. ಆಫ್ ಕ್ಯಾಮ್ರಾ ನೀವು ನಿಮ್ಮ ಸ್ಕೂಲ್ ಕತೆ ಹೇಳಿದ್ರಿ. ನೀವು ನಿಜವಾಗ್ಲೂ ಒಂದು ಕಾನ್ಷಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಯಾವಾಗ, ಏನನ್ನ ಅದು ನಾನು 6ನೇ ಕ್ಲಾಸ್ ಇದ್ದಾಗ ಅದು ನೋಡಿ ಸುಮ್ಮನೆ ಅದು ಖುಷಿ ಆಯ್ತು ಅಷ್ಟೇ. ಅವಾಗ ಇವ್ರು ಯಾರು ಆ್ಯಕ್ಟ್ ಮಾಡ್ತಾಯಿದ್ರು, ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ಆ ಬುದ್ಧಿಗೆ ಅಷ್ಟೇ. ಆ ಏಜಲ್ಲಿ ನಿಮ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇರಲ್ಲ. ಬಟ್ ನಂಗೆ ತಲೆಯಲ್ಲಿ ಹೋಯ್ತು ಅದು ಆಗಬೇಕು ಅಂತ. ಅದು ಸೀರಿಯಸ್ಸಾಗಿ ಹೇಳೋದ್ನೋ ಅಥವಾ ಸುಮ್ಮನೆ ಹೇಳೋದ್ನೋ ಗೊತ್ತಿಲ್ಲ, ಬಟ್ ಅದು ತುಂಬ ಸೀರಿಯಸ್ ನನ್ನ ತಲೆಯಲ್ಲಿ ಕೂತ್ಕೊಂಡಿತ್ತು ಅದು. ಅದು ಬಿಟ್ಟು ಅದಾದಮೇಲೆ ನಾನು ಪಿ ಯು ಸಿಲಿದ್ದಾಗ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ ಒಬ್ಬ ಆರ್ಟಿಸ್ಟ್ ಒಂದು ಸುದೀಪ್ ಸರ್. ನಾನು ಪಿ ಯು ಸಿ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೆ. ಅಲ್ಲಿ ಸುದೀಪ್ ಸರ್ ಯಾವುದೋ ಒಂದು ಇವೆಂಟಿಗೆ ಬಂದಿದ್ದರು. ಯಾವ ಊರಿನಲ್ಲಿದ್ದು? ಗೋಕಾಕಿದ್ದು. ನನ್ನ ಪಿ ಯು ಸಿ ಗೋಕಾಕಲ್ಲಾಗಿದ್ದು. ಸೊ ಅಲ್ಲಿ ನಮ್ಮ ರೂಮ್ ಪಕ್ಕದಲ್ಲಿದ್ದವ್ರು ಬಂದು ನೀವು ಇಲ್ಲೇನು ಮಾಡ್ತಾ ಇದ್ದೀರಾ, ಅಲ್ಲಿ ಸುದೀಪ್ ಸರ್ ಬಂದಿದ್ದೀರಾ ಅಂತ ಹೇಳ್ಬಿಟ್ರು. ನಾವು ಅವತ್ತು ಸಂಡೇ ಇತ್ತು, ನಡಿ ಅಂದ್ಕೊಂಡು ಅದೊಂದು ಗೋಕಾಕ್ ರೆಸಾರ್ಟ್ ಅಂತ ಹೋಟ್ಲಿದೆ. ನಾನು ನನ್ನ ಫ್ರೆಂಡ್ಸ್ 3 ಜನ ಬೆಳಗ್ಗೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಅಲ್ಲಿ ಡೋರ್ ಹತ್ರ ಇದ್ದೀವಿ. ನಮಗೆ ಅಲ್ಲಿ ಮೇಲಿದ್ದಾರೆ ಏನೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಹೋಟ್ಲಲ್ಲಿ ಮೇಲ್ ಬಿಡಲ್ಲ, ಸುದೀಪ್ ಸರ್ ಇದ್ದಾರೆ ಅಂತ ಹೇಳಿದ್ರು. ಸರಿ ಓಕೆ, ನಮಗೇನು ಇಮ್ಯಾಜಿನೇಷನ್ ಕೆಳಗೆ ಬರ್ತಾರೆ ಅಂದ್ಕೊಂಡು ಮಧ್ಯಾಹ್ನ ಆಯಿತು. ಅಲ್ಲೇ ಮುಂದೆ ಒಂದು ತಳ್ಳೋ ಗಾಡಿ ಇತ್ತು, ಹೋಗ್ಬಿಟ್ಟು ಅನ್ನ ಸಾಂಬಾರು ತಿಂದ್ವಿ. ಮತ್ತೆ ಬಂದು ಅಲ್ಲೇ ನಿಂತ್ಕೊಂಡ್ವಿ. ಸಾಯಂಕಾಲ ಆಯಿತು. ಆ ನ್ಯೂಸು ಎಲ್ರಿಗೂ ಸ್ಪ್ರೆಡ್ ಆಗ್ಬಿಡ್ತು. ಇಡೀ ಊರಲ್ಲೇ ಗೊತ್ತಾಗ್ಬಿಡ್ತು ಸುದೀಪ್ ಸರ್ ಬಂದಿದ್ದಾರೆ, ಇದೇ ಹೋಟೆಲ್ ಇದ್ದಾರೆ ಅಂತೆಲ್ಲ ಗೊತ್ತಾಗ್ಬಿಡ್ತು. ನಾವು 3 ಜನ ಇದ್ದಿದ್ದು 300 ಜನ ಆದ್ವಿ. ನಾವು ಇಲ್ಲಿ ನೋಡ್ತಾ ಇದ್ವಿ, ಹಿಂಗೆ ನೋಡಿದ್ರೆ ಫುಲ್ ಎಲ್ಲ ಕ್ರೌಡ್ ಇದೆ. ಇಲ್ಲಿ ಏನು ಗುರು ಇದು ನಮ್ಗೆ ನೋಡೋಕೆ ಸಿಗ್ತಾ ಅಂತ ನಮಗೊಂದು ಕ್ವಶನ್ ಮಾರ್ಕು. ಒಂದು 7:30 ಆಗಿತ್ತು. ಆವಾಗ ಸುದೀಪ್ ಸರ್ ಹಿಂಗೆ ಸ್ಟೆಪ್ ಇಳ್ಕೊಂಡು ಬಂದರು. ನಂಗೆ ಇವಾಗಲೂ ಕಣ್ಣು ಮುಂದಿದೆ. ಅವ್ರು ಕೂದಲಿಂಗೆ ಹಿಂಗೆ ಹಾರ್ತಾ ಇತ್ತು, ಅದೊಂದು ಗಾಗಲ್ ಹಾಕೊಂಡಿದ್ರು. ನಾನು ಫಸ್ಟ್ ಟೈಮ್ ನೋಡಿ 1 ವಾರ ಕನಸಲ್ಲಿ ಅವರೇ. ಎಲ್ರಿಗೂ ಬಹುಶಃ ಹುಡುಗಿರು ಬರ್ತಾರೇನೋ, ಬಟ್ ನನಗೆ ಫಸ್ಟ್ ಟೈಮಲ್ಲಿ ಒಬ್ಬ ಆರ್ಟಿಸ್ಟ್ ಅಂತ ದೊಡ್ಡ ಸ್ಟಾರ್ ನೋಡಿದ್ದು ನಾನು ಫಸ್ಟ್ ಟೈಮ್. ಅದು ಹಿಂಗೆ ಬಂದು ಆ ಕೂದಲು ಆ ಗಾಗಲ್ಸು ಎಲ್ಲ ನನ್ನ ಕಣ್ಮುಂದೆ ಹಾಗೆ ಇದೆ. ಹಿಂಗೆ ಬಂದು ನಿಂತ್ಕೊಂಡ್ರು. ನನ್ನ ಫ್ರೆಂಡ್ ಒಬ್ಬ ಸರ್ ಆಟೋಗ್ರಾಫ್ ಅಂತಂದ. ಅವರು ಹಿಂಗೆ ಅಂದರು, ಮಾತಾಡಿಲ್ಲ ಅವರು. ಪೆನ್ ಬೇಕು ಅಂತಂದರು. ನಮ್ಮ ಹುಡುಗ ಒಬ್ಬ ಪೆನ್ ಕೊಟ್ಟ. ಎಲ್ಲ ಪೇಪರ್ ಇರುತ್ತಲ್ಲ, ಚಿಂದಿ ಪೇಪರ್ ಥರ ಇಷ್ಟು ಪೇಪರ್ ಇತ್ತು. ಅವ್ರು ಅಂತ ಹಿಂಗೆ ಬರೆದಂಗೆ ವಾಪಸ್ ಕೊಟ್ಟರು. ನಾವು ಹಿಂಗೆ ಕೈ ಕೊಡ್ತಾ ಇದ್ದೀವಿ. ಅಷ್ಟೊತ್ತಿಗೆಲ್ಲ ಕ್ರೌಡ್ ಬಂತು, ಪೊಲೀಸರೆಲ್ಲ ಬಂದರು, ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ನನ್ನ ಫ್ರೆಂಡು ಇದು ಸುದೀಪ್ ಸರ್ ಮುಟ್ರೋ ಪೆನ್ ಯಾವತ್ತೂ ಇದು ಮರೆಯಲ್ಲ ಅಂತ ಹಿಡ್ದ. ಯಾವನ್ನ ಹೇಳ್ಕೊಂಡು ಹೋಗ್ಬಿಟ್ಟು ಆ ಸೆಕೆಂಡ್ಗೆ ಇಲ್ಲ ಪೆನ್. ಅದು ಕ್ರೌಡಲ್ಲಿ ಯಾರು ಎತ್ಕೊಂಡು ಹೋದ ಅಂತ ಅವ್ನು ಬೈಕೊಂಡು ಎಲ್ಲ ಆಯಿತು. ನನಗೆ ಅವತ್ತು ತುಂಬ ಕಾನ್ಷಿಯಸ್ ಆಗಿ, ಗುರು ಏನಿದು ಸ್ಟಾರ್ ಅಂತ ಹಿಂಗಿರ್ತಾರೆ ಲೈವ್ ಆಗಿ. ಅಂದರೆ ನಾವು ಅಷ್ಟು ದಿವಸ ಸ್ಕ್ರೀನ್ ನೋಡ್ತಾ ಇದ್ವಿ, ಹುಚ್ಚ ಸಿನಿಮಾ ನೋಡಿರ್ತೀವಿ, ಆ ಥರದ್ದೆಲ್ಲ ಸಿನಿಮಾಗಳು ನೋಡ್ಕೊಂಬಂದಾಗ ಅವ್ರೊಂದು ಆರ ಇರುತ್ತೆ. ಅವ್ರು ಬಂದು ಇಳಿದಾಗ ಅದು ಆರ ನೋಡಿದಾಗ ನನಗೆ ವಾವ್, ಇದು ಗುರು ಲೈಫು. ಅಂದರೆ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ದು ಸೀರಿಯಸ್ ಆಗಿತ್ತು. ಬಟ್ ಇದು ನಾನು ಇವಾಗ ತುಂಬ ಅಂದರೆ ಅವಾಗಿನ ಒಂದು 50% ಇದ್ದರೆ, ಇವಾಗ 100% ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಟರ್ ಆಗಬೇಕು, ನಾನು ಸ್ಟಾರ್ ಆಗಬೇಕು. ಇದು ನನಗೆ ಒಂಥರ ಮ್ಯಾಜಿಕ್ ಫೀಲ್ ಆಯ್ತಿದ್ದು ಅಂದ್ಕೊಂಡು ಆವಾಗ ತುಂಬ ಕಾನ್ಷಿಯಸ್ ಆಗಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು. ನಾನು ಸ್ಟಾರ್ ಆಗಬೇಕು, ನಾನು ಆ್ಯಕ್ಟರ್ ಆಗಬೇಕು, ಹೀರೋ ಆಗಬೇಕು ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದು. ಸೂಪರ್. ಈ ಆರಾ ಇದೆಯಲ್ಲ, ಅದು ಯಾವಾಗಲೂ ಒಂಥರ ಸ್ವಲ್ಪ ಮಿಸ್ಟಿಕಲ್ಲೇ ಅದು. ಕರೆಕ್ಟ್.
ಇದು ಶ್ರಮದಿಂದ ಅಥವಾ ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬಹುದಾ, ಗೆಲುವು ನಮಗದಂತ ಅನ್ಕೊಳತ್ತಾ, ಅಥವಾ ಅದು ಸ್ವಲ್ಪ ಹುಟ್ಟಾನೇ ಇರಬೇಕಾ ಅಂತ? ಇದೆರಡು ಮಿಕ್ಸ್ಚರ್ ಸರ್ ಆ್ಯಕ್ಚುಲಿ. ಇದು ಹುಟ್ಟಾನ ಒಂದು ಚೂರು ಇರುತ್ತದೆ ಆ್ಯಕ್ಚುಲಿ, ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ಅವರ ಇದ್ದೇ ಇರುತ್ತೆ. ಗೆಲುವು ಅದಕ್ಕೆ 90% ಎಕ್ಸ್ಟ್ರಾ ಮೈಲೇಜ್ ಕೊಡುತ್ತೆ. ನೀವು ಗೆದ್ದಾಗ ನಿಮಗೆ ನೀವು ಸುಮ್ಮನೆ ಹಿಂಗೆ ನಡ್ಕೊಂಡವ್ರು ಎಷ್ಟು ಸಖತ ಬರ್ತಾರೆ ಅಂತ ಹೇಳ್ತಾರೆ. ಗೆದ್ದಾಗ ನೀವು ಏನು ಮಾಡೋದು ಚೆಂದ ಕಾಣಿಸುತ್ತೆ ಅದು ಆವಾಗ ಬೇರೆ ಅವರನ್ನ ಕ್ರಿಯೇಟ್ ಆಗುತ್ತೆ ಅದು. ಸೊ ಗೆಲುವು ತುಂಬ ಇಂಪಾರ್ಟೆಂಟ್ ಸರ್. ಹುಟ್ತಾ ಅವರ ಒಂದು 10% ಇದ್ದರೆ ಆ ಗೆಲುವು ಅನ್ನೋದು 90% ನಿಮಗೆ ಎಕ್ಸ್ಟ್ರಾ ಅವರ ತಂದು ಕೊಡುತ್ತೆ. ಸರಿ, ಹುಟ್ಟ 10% ಇಲ್ದಿರೋನು ಏನು ಮಾಡಬೇಕು? ಬೇರೆ ಬೇರೆ ಡೊಮೇನ್ ನೋಡ್ಕೋಬೇಕು. ಅದನ್ನ ಯೋಚನೆ ಮಾಡ್ಬೇಕಷ್ಟೇ. ಈಗ ಅವ್ನು 10% ಇಲ್ಲದೆ ಇರೋನ ಅದು ಆ ಗೆಲುವು ಏನು 90% ಇದೆಯಲ್ಲ ಅದನ್ನು 100% ಮಾಡ್ಕೋಬೇಕಷ್ಟೇ. ಎಲ್ಲೂ ಒಂದು ಮೈನಸ್ ಕಾಣಿಸ್ಬಾರ್ದು ಅವ್ರಿಗೆ. ಅಂದರೆ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ ಆಗಿರ್ಬೋದು, ಅವ್ರ ಕೆಲಸ ಆಗಿರ್ಬೋದು, 100%ಗಿಂತ 1% ಕೂಡ ಕಮ್ಮಿ ಆಗಬಾರ್ದು. ಆ ಥರ ನೋಡ್ಕೋಬೇಕಷ್ಟೇ. ನಾನು ಅದನ್ನು ಕೇಳಿದ ಮೇಲೆ ಯೋಚನೆ ಮಾಡ್ತಾ ಇದ್ದೆ ನೀವು ಹೇಳಬೇಕಾದ್ರೆ. ಪ್ರಾಯಶಃ ಒಂದು 100% ಪ್ರಾಮಾಣಿಕತೆ ಇದ್ಬಿಟ್ರೆ ಆ ಪ್ರಾಮಾಣಿಕತೆಗೆ ರಿಲೇಟ್ ಆಗ್ಬಿಡ್ತಾರೆ ಜನ, ಅಲ್ಲಿಂದ ಅವರ ಬರ್ಬೋದೇನೋ ಚೇಂಜ್ ಆಗುತ್ತೆ. ಹೌದು, ಖಂಡಿತ ನಿಜ ಅದು. ಈಗ ನಾವು ಅಣ್ಣವ್ರನ್ನೆಲ್ಲ ನೋಡಿದಾಗ ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ವಿ ನಾವು. ಯಾಕೆಂದ್ರೆ ಅದೊಂದು ಅವರ ಇದೆ ಅವ್ರದ್ದು, ಅಷ್ಟೊಂದು ಸಿಂಪಲ್ಲು, ದೇವತಾ ಮನುಷ್ಯ ಆ ಥರ ನೋಡ್ತಾ ಇದ್ವಿ. ಆ ಥರ ಅವರ ಅವತ್ತದು ತುಂಬ ಸಿಂಪಲ್ ಆಗಿದ್ರು. ಅವ್ರೇನು ತುಂಬ ಹಿಂಗೆ ದೊಡ್ಡ ಕಾರು ಆ ಥರ ಅಲ್ಲ, ಪಂಚ್ ಉಟ್ಕೊಂಡು ಹಿಂಗಿದ್ರು. ನಾವು ಅವ್ರು ನೋಡಿದ್ರೆ ಕೈ ಮುಗಿಬೇಕು ಅನಿಸುತ್ತೆ. ಯಾಕೆ ಆ ಥರದ ಅವರ ಅವ್ರದ್ದು. ಸೊ ಅಂದರೆ ಅದು ಅಫ್ಕೋರ್ಸ್ ಕಂಪೇರ್ ಮಾಡಬಾರ್ದು ಕಾಲಘಟ್ಟಗಳನ್ನು. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಐ ಥಿಂಕ್ ಯುನಾನಿಮಸ್ ಆಗಿ ನಮ್ಮೆಲ್ರಿಗೂ ಹಾಗೆ ಅನಿಸುತ್ತೆ. ಬಟ್ ಇವತ್ತಿನ ವಿಚಾರದಲ್ಲಿ ಸ್ವಲ್ಪ PR ಗೇಮ್ ಎಲ್ಲ ಇದೆ, ಅದು ಬೇರೆನೇ ಒಂದು ದಾರಿ. ಅದಕ್ಕೆ ಬರೋಣ. ಯಾವುದೇ ಒಬ್ಬ ಆರ್ಟಿಸ್ಟ್ಗೂ ವ್ಯಾಲಿಡೇಷನ್ ಬೇಕಲ್ವಾ? ಅಂದರೆ ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಬರೀಬೇಕಾದ್ರೆ ಏನೋ ಒಂದು ಬರೆದಿರ್ತೀವಿ, ಏನೋ ಒಂದು ಪದ್ಯನೋ ಏನೋ ಒಂದು ನಾಟಕನೋ ಏನೋ ಬರೆದಿರ್ತೀವಿ. ನೀವು ಸೀರಿಯಲ್ಸಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಷನ್ ಟೀಮಲ್ಲಿದ್ದರೆ, ಇವರಲ್ಲಿ ಸ್ಪಾಟ್ ಮಾಡಿದ್ರು ಆ್ಯಂಡ್ ಆಲ್ ಆಫ್ ದ್ಯಾಟ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗಬೇಕು ಅಂದರೆ ಯಾರೋ ಒಬ್ರು ವ್ಯಾಲಿಡೇಟ್ ಮಾಡಿರಬೇಕು, ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ನಿಮಗೆ ಸಿಕ್ಕ ದೊಡ್ಡ ವ್ಯಾಲಿಡೇಷನ್ ಏನು? ಇಲ್ಲ ನಾನು ಇದನ್ನೇ ಮುಂದೆ ತೊಗೊಂಡೋಗ್ಬೋದು ನಾನು ಅಂತ. ದೊಡ್ಡ ವ್ಯಾಲಿಡೇಷನ್ ಅಂದರೆ ಸ್ಟಾರ್ಟಿಂಗಿಂದನೇ, ಅಂದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಒಂದು, ಅಂದರೆ ಅದು ಒಂದು ಹವ್ಯಾಸ ಅನ್ನೋ ಥರ. ಅಂದರೆ ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೂ ಏನಾದರೂ ಒಂದು ಬರೆದು ಅದನ್ನು ಅಮ್ಮಂಗೆ ಹೇಳ್ತಿದ್ದೆ. ಅಂದರೆ ಕತೆ. ಸಾರಿ, ಏನು ಹಿನ್ನೆಲೆ ಹೆಂಗೆ? ಅಂದರೆ 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಬರೆಯೋಕ್ಕೆ ಶುರು ಮಾಡಿದ್ದು ಅಂದರೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ಲೈಫಲ್ಲಿ. ಅಂದರೆ ಆ ಚಿಕ್ಕ ವಯಸ್ಸಿಗೆ ನನಗೆ ಇವತ್ತಿಗೂ ನೆನಪಿರೋದಂದರೆ, ನನಗೆ 5 ವರ್ಷದಿಂದ ಏನು ನಡೆದಿದೆ ಅದು ಕರೆಕ್ಟಾಗಿ ಇನ್ನು ಕಣ್ಣಿಗೆ ಕಟ್ಟಿದಷ್ಟು ನೆನಪಿದೆ. ಏನಕ್ಕಂದರೆ ಆಗಿರೋದೆಲ್ಲ ಅಂಥ ಇನ್ಸಿಡೆಂಟ್ಗಳೇ. ಅಂದರೆ ನನ್ನ ತಂದೆ ತೀರೋಗಿದ್ದು ಇನ್ಸಿಡೆಂಟು ಇದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ 5 ವರ್ಷದಲ್ಲಿ ಇರಬೇಕಾಗಿರೋ ಅದು ಇನ್ಸಿಡೆಂಟು. ಸೊ ಅದೆಲ್ಲ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗೆ ನನಗೆ ಕರೆಕ್ಟಾಗಿ ಒಂದು ಸಿನಿಮಾ ಥರ ಮುಂದೆ ಬಂದು ಹೋಗ್ಬಿಡುತ್ತೆ ಕಣ್ಣೆದುರುಗೆ. ಸೊ ಆ ಟೈಮಲ್ಲೇ ಏನೋ ಒಂದು ಮನೇಲಿ ಏನೋ ಒಂದು ನಡೀತಾ ಇದ್ದರೆ, ನಮ್ಮ ಅಜ್ಜಿ ತಾತ ಇದ್ದರು ಅಥವಾ ಮಾವ ಇದ್ದರು, ನಮ್ಮ ಮಾವನ ಲೈಫಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಡೇಸ್ ನಡೀತಾ ಇತ್ತು ಆ ಟೈಮಲ್ಲೆಲ್ಲ. ಸೊ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಒಂದು ಕತೆ ರೂಪದಲ್ಲಿ ಬರೆದು ಅದನ್ನು ಅಮ್ಮಂಗೆ ಒಪ್ಸೋದು ನನಗೆ ಆವಾಗ ಇದ್ದಿದ್ದು ಅಭ್ಯಾಸ. ಅದು ಔಟ್ಲೆಟ್ ಆಗಿತ್ತೇನೋ ನಿಮಗೆ, ನಿಮ್ಮ ಅನುಭವಗಳಿಗೆ ಬರವಣಿಗೆಯ ಮೂಲಕ ನೀವು ಅದನ್ನು ಹೊರಬಿಸಾಡ್ತಿದ್ರೇನೋ? ಸೊ ಆ ಥರ ಇದ್ದಾಗ ನಾನು ಪ್ರತಿ ಸತಿ ಏನೇ ಅದು ಸರಿ ಇರ್ತಿತ್ತೋ ಅಥವಾ ಆ ಏಜಿಗೆ ತಕ್ಕನಾಗಿ ಅದು ಏನು ಅನಿಸ್ತಿತ್ತೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತಿದ್ದೆ, ಮಾಡಿ ಹೋಗಿ ಅದನ್ನು ಅಮ್ಮನಿಗೆ ಒಪ್ಪಿಸ್ತಿದ್ದೆ. ಸೊ ಆವಾಗ ಅವಳು ಅಪ್ರಿಷಿಯೇಟ್ ಮಾಡ್ತಿದ್ದಲ್ಲ, ಇಲ್ಲ ಚೆನ್ನಾಗಿ ಮಾಡಿದೆಯಾ, ಚೆನ್ನಾಗಿ ಬರ್ದಿದೆಯಾ, ಚೆನ್ನಾಗಿದೆ ಅಂತ ಅವಳು ಓದಿ, ಪ್ಲಸ್ ಅಕ್ಕಂದ್ರಿಗೆ ಮತ್ತು ಅಜ್ಜಿ ತಾತಂಗೆ ಹೋಗಿ ನೋಡಿ ಇವ್ನು ಹಿಂಗೆ ಬರ್ದಿದ್ದಾನೆ ಅಂತ ಅದನ್ನು ಹೇಳ್ತಿದ್ದಲ್ಲ. ಸೊ ಅದು ದ ಮೇಜರ್ ವ್ಯಾಲಿಡೇಷನ್ ಪಾಯಿಂಟ್ ಅಂತ ನನಗೆ ಆವಾಗ ಅನಿಸಿರೋದು. ಅದಾದಮೇಲೆ ಇತ್ತೀಚೆಗೆ ಇದು ಬರೋದಾದ್ರೆ, ಆಮೇಲೆ ಸ್ಕೂಲ್ ಡೇಸಲ್ಲಿ ನನ್ನ ಟೀಚರ್ಸ್ ಆಗಿರ್ಬೋದು, ಅವ್ರುಗಳು ಮಾಡ್ತಿದ್ದು ಸಪೋರ್ಟು. ನಾನೇನೋ ಒಂದು ಭಾಷಣ ಮಾಡ್ತೀನಿ ಅಂದರೆ ಅದಕ್ಕೆ ಹೋಗು ಸ್ಟೇಜ್ ಮೇಲೆ ಮಾಡು ಅಂತೇಳ್ಬಿಟ್ಟು ಅವ್ರುಗಳು ಬರ್ಕೊಡ್ತಾಯಿದ್ರು, ಅದನ್ನು ನಾನು ಹೋಗಿ ವರದಿ ಒಪ್ಪಿಸ್ತಾ ಇದ್ದೆ, ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನನ್ನ ಫ್ರೆಂಡ್ಸ್ಗಳು ಯಾವಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟಾರ್ಟ್ ಆಯಿತು, ಅವಾಗೆಲ್ಲ ನಾನೇನು ವೀಡಿಯೋಸ್ ಇದನ್ನೆಲ್ಲ ಮಾಡ್ತಾಯಿದ್ದೆ. ಕಂಟೆಂಟ್ ನನ್ನದೇ ಓನ್ ಚಿಕ್ಕ ಕಂಟೆಂಟ್ಗಳನ್ನ ಬರೆದು ಅದನ್ನು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಅಂಥದ್ದೆಲ್ಲ ಮಾಡ್ತಾಯಿದ್ದೆ. ಸೊ ಅವ್ರುಗಳು ಹಾಸ್ಯನೂ ಇರ್ತಿತ್ತು, ಕೆಲವು ಸೀರಿಯಸ್ ವಿಷಯಗಳು ಇರ್ತಿತ್ತು. ನಮ್ಮ ಊರಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತ ಮಾಡ್ತಾರೆ, ಪ್ರತಿ ಆಗಸ್ಟಿಗೆ ಬರುತ್ತೆ. ಸೊ ಆ ಕುಂದಾಪುರ ಕನ್ನಡ ಹಬ್ಬಕ್ಕೆ ಯಾವಾಗಲೂ ಒಂದು ಇದಿರೋದು ಅಂದರೆ ತಾಯಿಗೊಂದು ಪತ್ರ ಅಂತ. ನಾವು ಕುಂದಾಪುರ ಕನ್ನಡದಲ್ಲಿ ಅಬ್ಬಿಗೊಂದು ಪತ್ರ ಅಂತೀವಿ. ಸೊ ಆ ಥರದ್ದೊಂದು ಕಾಂಟೆಸ್ಟ್ ಮಾಡ್ತಾರೆ. ಪ್ರತಿ ಸತಿ ಬೇರೆಯವರೆಲ್ಲ ಪತ್ರಗಳನ್ನು ಬರೆದು ಆ ಕಾಂಟೆಸ್ಟಿಗೆ ಕಳಿಸ್ತಾಯಿದ್ರು. ನಾನೇನಕ್ಕೆ ಒಂದು ದಿವಸ ಕೂತ್ಕೊಂಡು ಪತ್ರ ಬರೆದೆ, ಬಟ್ ಅದನ್ನು ಕಳಿಸೋದಕ್ಕಿಂತ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದನ್ನು ವೀಡಿಯೋ ಮಾಡಿದೆ, ಕೂತ್ಕೊಂಡು ವೀಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡಿದೆ.
ಅದು ತುಂಬ ವೈರಲ್ ಆಗೋಯಿತು. ಎಲ್ಲ ನೋಡಿ ಫೋನ್ ಮಾಡಿ ವಿಶಸ್ ಮಾಡಿದ್ರು ಅಥವಾ ಮೆಸೇಜ್ ಮೂಲಕ ವಿಶಸ್ ಮಾಡಿದ್ರು. ಅದಾದಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಇಲ್ಲಿನ ಹೋಟೆಲ್ ಹುಡುಗರುಗಳಿಗೆ ತುಂಬ ಕಷ್ಟ ಪರಿಸ್ಥಿತಿ ಇತ್ತು. ಈವನ್ ನಾನು ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಿದ್ದರಿಂದ ಸೊ ಫಸ್ಟ್ ಆಫ್ ಆಲ್ ನಮ್ಮನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಹೋಟೆಲ್ಗಳಲ್ಲಿ ಕೆಲಸ ಮಾಡೋ ಹುಡುಗರನ್ನ ತುಂಬ ತುಚ್ಛವಾಗಿ ಕಾಣ್ತಾರೆ ನಮ್ಮ ಊರುಗಳೆಲ್ಲ ಹೆಚ್ಚಾಗಿ. ಸೊ ಈ ಪರಿಸ್ಥಿತಿಯಲ್ಲಂತೂ ಅವರೆಲ್ಲ ಊರಿಗೆ ಹೋದಾಗ ನೀವು ಬಂದ್ರಲ್ವ, ಮುಗೀತು ನಿಮ್ಮ ಲೈಫು, ನಿಮಗೆ ಎದೆ ಸಿಡಿದ್ರೆ 2 ಅಕ್ಷರ ಇರಲ್ಲ, ಸೊ ಮುಂದೆ ಹೆಂಗೆ ನಿಮ್ಮ ಲೈಫು ಅನ್ನೋ ಥರದಲ್ಲೆಲ್ಲ ಮಾತಾಡಿರೋದನ್ನು ಕೇಳಿಸ್ಕೊಂಡಿದ್ದೀನಿ. ಸೊ ಅದನ್ನೇ ಒಂದು ವೀಡಿಯೋ ಥರ ಮಾಡಿ ಹಾಕಿದೆ. ಅದು ಇನ್ನೂ ಜಾಸ್ತಿ ರೀಚ್ ಆಯಿತು. ಅದನ್ನೆಲ್ಲ ತುಂಬ ಶೇರ್ ಮಾಡಿ ಇದನ್ನೆಲ್ಲ ಮಾಡಿದ್ರು. ಸೊ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಿದ್ರು, ಈ ನಾನು ಏನೇ ಮಾಡಿದ್ರು ಅದನ್ನು ಬೆಂಡ್ ತರ್ತಾಯಿದ್ರು, ಒಂದಿಷ್ಟು ಶೇರ್ಗಳು ಮಾಡ್ತಾಯಿದ್ರು. ಸೊ ಅವ್ರಗಳ ವ್ಯಾಲಿಡೇಷನ್ಸ್. ಸೊ ಅಲ್ಲಿಂದ ನನಗೆ ಸಿನಿಮಾ ಸಿಗೋಕ್ಕೂ ಅವ್ರುಗಳೇ ಕಾರಣ ಆಗಿದ್ದು. ಅಂದರೆ ಒಂದು ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು ಒಂದು ಸಿನಿಮಾಗೆ ಅಂತ ಹೇಳಿದಾಗ ಒಂದಿಷ್ಟು ಜನ ರೆಫರ್ ಮಾಡಿ ನಂಗೆ ಅವ್ರು ಕಾಲ್ ಮಾಡಿದ್ರು, ಸರ್ ಈ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಇದಿದೆ ಬಟ್ ಪೇಮೆಂಟ್ಸ್ ಇಲ್ಲ, ಫಸ್ಟ್ ಸಿನಿಮಾ ಪೇಮೆಂಟ್ಸ್ ಇರಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಇದೆ ಬನ್ನಿ ಅಂತ ಹೇಳಿದಾಗ ಅಲ್ಲಿಂದ ನನಗೆ ಸಿಕ್ಕಿದ್ದು ನನ್ನ ಫ್ರೆಂಡ್ಸ್ಗಳಿಂದ ಆ ವ್ಯಾಲಿಡೇಷನ್. ಸೊ ಅಲ್ಲಿ ನಾನು ಕೆಲಸ ಮಾಡಿ ಆ ಕೆಲಸ ಇಷ್ಟ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಆ ಸಿನಿಮಾ ಕೆಲಸ ಮಾಡಿದ್ದೆ. ಸೊ ಆ ಸಿನಿಮಾ ರಿಲೀಸ್ ಆಗಲಿಲ್ಲ, ಲಾಕ್ಡೌನ್ ಟೈಮಲ್ಲಿ ಆಗಿತ್ತು. ಸೊ ಅಲ್ಲಿ ನನ್ನ ಕೆಲಸ ಗುರುತಿಸಿ ಅಲ್ಲಿ ಕ್ಯಾಮ್ರಾಮನ್ ಇದ್ದವರು ಕರ್ಕೊಂಬಂದು ಗಿಣಿರಾಮ ಸೀರಿಯಲ್ಗೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ತಾರೆ. ಸೊ ಅಲ್ಲಿ ಅವ್ರದ್ದು ವ್ಯಾಲಿಡೇಷನ್. ಸೊ ಅಲ್ಲಿಂದ ಇವ್ರನ್ನು ಗುರುತಿಸಿ ಇವತ್ತು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ, ಅವ್ರ ವ್ಯಾಲಿಡೇಷನ್. ಅಲ್ಲ, ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಆರ್ಟಿಸ್ಟ್ಗೆ, ಎಸ್ಪೆಷಲಿ ಪರ್ಹ್ಯಾಪ್ಸ್ ಆ್ಯಕ್ಟರ್ಗೂ. ನನ್ನ ಪ್ರಕಾರ ಆ್ಯಕ್ಟರ್ಗೆ ಇರೋ ಸ್ವಲ್ಪ ಜಾಸ್ತಿನೇ, ಬಿಕಾಸ್ ತಮ್ಮನ್ನೇ ತಾವು ಅಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ ಎಲ್ಲರ ಕಣ್ಣು ಮುಂದೆ ಅಲ್ವಾ. ಫಾರ್ ದಿ ವೇರಿಡ್ ಚಾಯ್ಸಸ್ ದಟ್ you've ಮೇಡ್, ನನಗೆ ಯಾವಾಗಲೂ ಅನ್ಸೋದು ಅಗೇನ್ ಸ್ವಲ್ಪ ನನಗೆ ನಮ್ಮನೆಯ ಮಗಳು ಅನ್ನೋ ಒಂದು ಆಲೋಚನೆಯಿಂದನೇ ನಿಮ್ಮನ್ನು ನೋಡೋದ್ರಿಂದ ನಿಮಗೆ ಮೆಂಟೋರ್ ಹುಡ್ಕೊಂಡಿದ್ದೀರಾ, ಇದಾರಾ? ನೋ, ಐ ಡೋಂಟ್ ಹ್ಯಾವ್ ಅ ಮೆಂಟೋ. ಬಟ್ ನನಗೇನಾದರೂ ಗೊಂದಲ ಇದ್ದಾಗ ಇಲ್ಲ ಅಪ್ರೋಚ್ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ದಾಗ ನನಗೆ ಇನ್ನೊಂದು ಒಳ್ಳೇದೇನಾಯಿತು ಅಂದರೆ, ನನ್ನ ಮೊದಲನೇ ಸಿನಿಮಾದಲ್ಲಿ ನಾನು ರಾಜ್ವಿ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಆಮೇಲೆ ಬಾಲಾಜಿ ಮನೋಹರ್ ಅವರು. ಇವರು ನನ್ನ ಮೊದಲನೇ ಸಿನಿಮಾದಲ್ಲಿ ನನಗೆ ಸಿಕ್ಕಿದಂಥವ್ರು. ಬಟ್ ಇವರೆಲ್ಲರೂ ಒಂದು ರಿಫೈನ್ಡ್ ಆ್ಯಕ್ಟರ್ಸ್, ಅಂದರೆ ವೇರಿಡ್ ಲೈಕ್ ಯು ಸೇ, ಇವರು ಫಾರ್ಮುಲಾ ಆ್ಯಕ್ಟರ್ಸ್ ಅಲ್ಲ, ಒಂದೇ ಥರದ ರೋಲ್ ಮಾಡಿದವರಲ್ಲ. ಸೊ ನನಗೆ ಇನ್ಸ್ಪಿರೇಷನ್ನೇ ಇವ್ರುಗಳು. ಇವರೆಲ್ಲ ಡಿಫ್ರೆಂಟಾಗಿ ಮಾಡ್ತಾರಲ್ಲ, ಓಕೆ ಜೆಂಡರ್ ಚೇಂಜ್ ಆಗಿರ್ಬೋದು ಬಟ್ ನಾನು ಅದನ್ನು ಮಾಡ್ಬೋದಲ್ವ ಅನ್ನೋದು ಒಂದು ಅವಾಗ ಇನ್ಸ್ಪೈರ್ ಆಗಿದೆ. ಬಿಕಾಸ್ ದಟ್ ವಾಸ್ ಫಾರ್ಮೇಟಿವ್ ಇಯರ್ಸ್ ಆಫ್ ಮೀ ಬಿಕಮಿಂಗ್ ಅನ್ ಆ್ಯಕ್ಟರ್. ಬಿಕಾಸ್ ನನಗೆ ಝೀರೋ ನಾಲೆಜ್ ಆರ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅನ್ ಆ್ಯಕ್ಟರ್. ನಾನು ಹೋದೆ, ಆಡಿಷನ್ಗೇನೋ ಹೇಳಿದ್ರು, ನನ್ಗೆ ಅನ್ಸಿದ್ದು ಮಾಡಿದೆ, ಸೆಲೆಕ್ಟ್ ಆಗಿಬಿಟ್ಟೆ. ಸೊ ನನಗೆ ಇದು ಹೆಂಗೆ ಅಂದರೆ, ಇದೇನೋ ಒಂದು ಚೆನ್ನಾಗಿದೆಯಲ್ಲ, ನಾನು ಹೋದೆ ಮಾಡಿದೆ, ಸೆಲೆಕ್ಟ್ ಆದೆ. ಸೊ ದಿಸ್ ಇಸ್ ಲೈಕ್ ಅ ಕಾಂಪಿಟೇಷನ್ ದಟ್ ಐ ಒನ್. ಬಟ್ ನಾವು ಅದನ್ನ ಹೆಂಗೆ ಸಸ್ಟೈನ್ ಮಾಡೋದು ಇಸ್ ದ ಲರ್ನಿಂಗ್. ಯು ಅಬ್ಸರ್ವ್. ಐ ಆಲ್ವೇಸ್ ಅಬ್ಸರ್ವ್, ಐ ಮಿಮಿಕ್. ಐ ಯೂಸ್ ಟು ಬಿ ದ್ಯಾಟ್ ಇನ್ ಕಾಲೇಜ್. ಐ ಜನರಲಿ ವಾಸ್ ಲೈಕ್ ದ್ಯಾಟ್ ಆಸ್ ಅ ಚೈಲ್ಡ್. ಸೊ ಆಡ್ಕೊಳ್ಳೋದು ಇಲ್ಲ, ಅವ್ರನ್ನ ಇಮಿಟೇಟ್ ಮಾಡೋದೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ, ಯಾರನ್ನಾದ್ರೂ ಇನ್ ಜನರಲ್ ಹಾಗೆ ನೋಡ್ತಾ ಕೂತ್ರೆ. ಸೊ ಇವಾಗ ನಾನು ಇವ್ರನ್ನ ಅಬ್ಸರ್ವ್ ಮಾಡಿಕೊಂಡು, ಇವ್ರು ಈ ಥರ ಮಾಡ್ತಾ ಇದ್ದಾರಾ, ಓಕೆ ಈ ಸಿಚುವೇಶನಲ್ಲಿ ಇವ್ರು ಹಿಂಗೆ ಮೋಸ್ಟ್ಲಿ ಮಾಡ್ತಾ ಇರ್ಬೋದು, ನನಗೆ ಸಿಕ್ಕಿದಾಗ ನಾನು ಹಿಂಗೆ ಮಾಡ್ತೀನಿ. ಇದು ಜಸ್ಟ್ ಬಿಕೇಮ್ ಮೈ ಓನ್ ಪ್ರಾಸೆಸ್. ಐ ಥಿಂಕ್, ಐ ಡೋಂಟ್ ನೋ, ಲೈಕ್ ಐ ವಾಸ್ ಟೆಲಿಂಗ್ ಯು, ನಾನು ಏನೂ ಡಿಫೈನೇ ಮಾಡಿಲ್ಲ ಇದುವರೆಗೂ. ಆ್ಯಂಡ್ ಮಾಡೋದು ಬೇಡ, ಮೋಸ್ಟ್ಲಿ ಡಿಫೈನ್ ಮಾಡಿಬಿಟ್ರೆ ಏನೋ ಮ್ಯಾಜಿಕ್ ಹೋಗುತ್ತೇನೋ ಅನ್ನೋ ಥರದ್ದು, ನನ್ನ ಜಿಂಕ್ಸ್ ಮಾಡೋದು ಬೇಡ ಅನ್ನೋ ಥರ ಫೀಲಿಂಗು. ಬಟ್ ಅದೇ ಆಗಿದ್ದು. ಆ್ಯಂಡ್ ಈಗಲೂ ಕೂಡ ನನಗೇನೋ ಒಂದು ಓಕೆ ಏನಾಯಿತು. ಫಾರ್ ಎಕ್ಸಾಂಪಲ್, ನಾನು ತಮಿಳಲ್ಲಿ 3 BHK ಶುರು ಮಾಡಿದಾಗ ನನಗೆ ಭಾಷೆ ಒಂದು ದೊಡ್ಡ ಒಂದು ಕಷ್ಟನೇ ಆಗಿತ್ತು ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ನಮ್ಮ ಮದರ್ ಟಂಗಲ್ಲಿ ಯೋಚನೆ ಮಾಡೋ, ಡೈಲಾಗ್ಸ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾವು ಒಂದು ಎಕ್ಸ್ಟ್ರಾ ವರ್ಡ್ ಹಾಕಿದ್ರು ನಮಗೆ ವೊಕ್ಯಾಬುಲರಿ ಇದೆ. ಸೊ ಅಲ್ಲಿ ಹಂಗಲ್ಲ, ನಾನೇನೋ ಒಂದು ಹಾಕೋಕ್ಕಾಗಲ್ಲ, ಅದಕ್ಕೆ ಈಕ್ವಲೆಂಟ್ ವರ್ಡ್ ಸಿಗೋದು ಇಲ್ಲ. ಸೊ ಅದು ತುಂಬ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಸೊ ಐ ವಾಸ್ ಸ್ಟ್ರೆಸ್ಸಿಂಗ್ ಅ ಲಾಟ್. ಸೊ ನನಗೆ ಇದು ಹೆಂಗಾದರೂ ಅಲ್ಲಿ ಆಬ್ವಿಯಸ್ಲಿ ನನಗೆ ಐ ಡೋಂಟ್ ನೋ ಎನಿಬಡಿ ಟು ಶೇರ್ ದಿಸ್, ಬಟ್ ಓನ್ಲಿ ಪೀಪಲ್ ದಟ್ ಐ ಹ್ಯಾವ್, ಲೈಕ್ ಅಟ್ಲೀಸ್ಟ್ ಐ ಹ್ಯಾವ್ ಬಿಲ್ಟ್ ಅ ರಿಲೇಷನ್ಶಿಪ್ ವಿತ್ ದಿಸ್. ಸೊ ನನಗೆ ರಾಜ್ ಕಾಲ್ ಮಾಡಿಬಿಟ್ಟು ನಾನು ಹೇಳಿದಾಗ ಅಟ್ಲೀಸ್ಟ್ ಅವರಿಗೆ, ಬಿಕಾಸ್ ಅವ್ರು ಮಲಯಾಳಮಲ್ಲಿ ಮಾಡ್ತಾ ಇದ್ದಾರೆ, ನನಗೆ ನೀವು ಹೆಂಗೆ ಭಾಷೆ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ, ನೀವು ಹೆಂಗೆ ಮಾಡ್ತಾ ಇದ್ದೀರಾ ಆ್ಯಕ್ಟಿಂಗು. ಬಿಕಾಸ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನೋ ಯೋಚನೆ, ಇವಾಗ ಲ್ಯಾಂಗ್ವೇಜ್ ಕೂಡ ಅಲ್ಲಿ ತಲೆಯಲ್ಲಿ ಇದೆಯಲ್ಲ, ಇದೇನು ಮಾಡಬೇಕು ಅಂದಾಗ ಅವ್ರು ನನಗೆ ಆ್ಯಕ್ಚುಲಿ, ನಾನು ಅಲ್ಲಿವರೆಗೂ ನಾನು ಆ ವಿಷಯ ನನಗೇ ಗೊತ್ತಿದ್ರು ಅವ್ರು ಹೇಳೋ ತನಕ ನನಗೆ ಅದು ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದು ಒಂದೇ, ನೀನು ಭಾಷೆ ಕಲಿ ಅಂತ ಯಾರು ಹೇಳಿದ್ದು, ಡೈಲಾಗ್ ಕಲಿಬೇಕು ಅಷ್ಟೇ ಅಲ್ವಾ. ಸೊ ಡೈಲಾಗ್ ಕಲಿ ಒಂದು. ನೀನು ಬೆಸ್ಟ್ ಆ್ಯಕ್ಟ್ರ್ ಅಂತ ಅವ್ರಿಗೆ ಅನ್ಸಿರೋದಕ್ಕೆ, ಇಲ್ಲ ಗುಡ್ ಆ್ಯಕ್ಟ್ರ್ ಅಂತ ಅನ್ಸಿರೋದಕ್ಕೆ ನಿನ್ನನ್ನು ಕರೆದಿದ್ದಾರೆ ಫಿಲ್ಮ್ಗಲ್ವಾ. ನೀನು ಪ್ರತಿದಿನ ಯಾಕೆ ಬೆಸ್ಟ್ ಆ್ಯಕ್ಟ್ರಸ್ ಅಂತ ಪ್ರೂವ್ ಮಾಡ್ಕೋಬೇಕು ನೀನು ಆನ್ ಸೆಟ್ಟು? ಇಟ್ಸ್ ನಾಟ್ ರಿಕ್ವೈರ್ಡ್. ನಿನ್ನ ತಲೆಯಲ್ಲಿ ಇವತ್ತು ನಾನು ಎಲ್ಲನೂ ಪರ್ಫೆಕ್ಟಾಗಿ ಹೇಳಿಬಿಟ್ರೆ ನಾನು ಇವತ್ತು ಗುಡ್ ಆ್ಯಕ್ಟ್ರಸ್ ಅನ್ಸ್ಕೊಂಡು ಮನೆಗೆ ಬರ್ತೀನಿ ಅಂತ ನೀನು ಯಾಕೆ ಹೋಗ್ತಾ ಇದ್ಯಾ, ವಿಚ್ ಇಸ್ ಸಚ್ ಅ ಗುಡ್ ಅಡ್ವೈಸ್. ಬಿಕಾಸ್ ಅದೇ ನನಗೆ ಸ್ಟ್ರೆಸ್ ಇದ್ದಿದ್ದು. ಈಗ ನಾನು ತಪ್ಪು ಮಾಡಿಬಿಟ್ರೆ ಅವ್ರ ಕಣ್ಣಲ್ಲಿ ನಾನು ಆ್ಯಕ್ಟ್ರೆಸ್ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಅಂತ. ಸೊ ದೇವ್ ಗಾಟನ್ ಮೀ ಫಾರ್ ಅ ರೀಸನ್. ದೇ ಆಲ್ಸೋ ನ್ಯೂ ದಟ್ ಐ ಡೋಂಟ್ ನೋ ದ ಲ್ಯಾಂಗ್ವೇಜ್. ಇದೆಲ್ಲ ನನ್ನ ತಲೆಗೆ ಬರಲೇ ಇಲ್ಲ. ಬಟ್ ವೆನ್ ಐ ಸ್ಪೋಕ್ ಟು ಹಿಮ್ ವೆನ್ ಹಿ ಗೇವ್ ದಟ್ ಇನ್ಪುಟ್,
the moment I heard it, I put everything down. The next day was hassle free. Tap madidrunu, okay, next take I'll take it. That scene, that dialogue has to be perfect for a final take. That they are going to finalize alva. Our take correct ag madidre saku nanu. So until then, why? And I have to give credits to Siddharth also. Like how interactive he was and how generous he was with respect to takes. He's like, take how many ever takes you want. It is not a problem. You do your thing. Because he was so confident. He's watched my previous film. He's like, nee kannadadalli hang martiya andre illu madak sadhya. Language talal itkobeda. You just do. So all these things just boost me up, and that is how I could like function. So adu, I think it worked like that for me. ಸರ್ ನಿಮಗೆ ಮೆಂಟರ್ ಅಂತ ಯಾರಾದರೂ ಇದ್ದಾರೆ ಅಂದರೆ ಹೂ ಡು ಯು ಯೂಶಲಿ ಗಂಡಸರಿಗೆ ಅದೊಂದು ಪ್ರಾಬ್ಲಮ್ಮು, ನಾವು ಯಾರ ಹತ್ರನೂ ಹೋಗಿ ಮೆಂಟರ್ ಮಾಡಿ ಅಂತ ಕೇಳೋದು ಕಷ್ಟನೇ. ಬಟ್ ಆರ್ ಯು ಮೇಕಿಂಗ್ ದ ರೈಟ್ ಚಾಯ್ಸಸ್ ಅಂತ ತಮಗೆ ತಾವೇ ಹೇಳ್ಕೋಬೇಕಾ ಅಥವಾ ಯಾರನ್ನಾದ್ರೂ ಕನ್ಸಲ್ಟ್ ಮಾಡೋಕ್ಕಿದ್ದಾರಾ? ಆ ಥರ ಪರ್ಟಿಕ್ಯುಲರಾಗಿ ಯಾರೂ ಇಲ್ಲ. ಅಂದರೆ ಬೇಸಿಕಲಿ ಒಂದಿಷ್ಟು ಏನೋ ಮಾತುಕತೆ ಬಂದ ನಾನು ಶಟ್ರ್ ಹತ್ರ ಮಾತಾಡ್ತೀನಿ. ಅದು ಬಿಟ್ಟರೆ 90% ಟೈಮ್ ನಾನೇ ಮಾತಾಡ್ಕೊತೀನಿ. ಅಂದರೆ ಯಾವುದೋ ಒಂದು ಡ್ರೈವ್ ಹೋಗ್ಬಿಡ್ತೀನಿ, ಒಂದು ಯಾವುದೋ ಕಾಫಿ ಡೇ ಹೋಗ್ತೀನಿ, ಒಂದು 2-3 ಅವರ್ ಕೂತೊಂದು ಅದೆಲ್ಲ ಕೂತು ನಾನೇ ಅನಲೈಸ್ ಮಾಡ್ಕೊತೀನಿ ಏನಾಗ್ತಿದೆ, ಓಕೆ ಇದು ರೈಟ್ ಆಗಿ ರಾಂಗಾ ಅಂತ. ಸೊ ಈ ಥರ ನನ್ನ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಪ್ರಾಪರ್ ಮೆಂಟರ್ ಅಂದರೆ ನನಗೆ ನಾನೇ ಮೋಸ್ಟ್ಲಿ. ಸರ್ ಟಿ ವಿ ಸೀರಿಯಲ್ನಲ್ಲಿ ಸಿಕ್ಕ ಸಕ್ಸಸ್ ಅದು ನಿಮಗೇನು ಮಾಡ್ತದೆ? ಇದು ಆ್ಯಕ್ಚುಲಿ ಒಳ್ಳೆ ಕ್ವಶನ್, ಯಾರೂ ಕೇಳಿಲ್ಲ. ಈ ಪ್ರಶ್ನೆ ನನಗೆ ಯಾರು ಕೇಳಿರಲಿಲ್ಲ. ಕರೆಕ್ಟ್. ನನಗಿದ್ದು ಅಂದರೆ ಕಲಾವಿದ ಟಿ ವಿ ಸೀರಿಯಲ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಅವನಿಗೆ ತನ್ನ ಕಲೆಯನ್ನು ತೋರಿಸ್ಕೋಬೇಕು ಅನ್ನೋದಿರುತ್ತೆ. ನನಗೆ ಈ ಕ್ಯಾಲಿಬರ್ ಇದೆ, ನಾನು ಇದನ್ನೆಲ್ಲ ಮಾಡಬಲ್ಲೆ ಅಂತ ತೋರಿಸ್ಕೊಳ್ಳೋಕೆ ಒಂದು ಮಾಧ್ಯಮ ಬೇಕು. ಅದು ಚಿಕ್ಕದಾದ್ರೇನೋ ದೊಡ್ಡದಾದ್ರೇನೋ ಕಲಾವಿದನಿಗೆ ಯಾವುದಾದ್ರು ಒಂದೇ ನನಗೆ. ಸೊ ನನಗೆ ಸ್ಮಾಲ್ ಸ್ಕ್ರೀನ್ ಕೊಟ್ಟಿದ್ದು ಆ ಥರದೊಂದು ಅವಕಾಶನ. ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅದು, ನೋಡಿದ್ರೆಲ್ಲ ಪಾಪ ಅನಿಸ್ಬಿಡೋದು ಆ ಕ್ಯಾರೆಕ್ಟ್ರು. ಅದಾದಮೇಲೆ ನನಗೆ ಗುರು ನನಗೆ ಇಷ್ಟಕ್ಕೆ ಮುಗಿಸ್ಬಿಟ್ರೆ ಇವರು ಅಂತ ನನ್ನಲ್ಲಿ ಒಳಗೆ ಬೇರೆ ಇದ್ದಾನೆ, ಒಂದು ಮಾಸ್ ಅಪೀಲ್ ಇದೆ ನನಗೆ, ನಾನು ಅದನ್ನು ತೋರಿಸ್ಬೇಕಲ್ವಾ, ಅದು ಬೇಕು ನನಗೆ. ಅಂದರೆ ಆಡಿಯನ್ಸ್ ಬೇಗ ಕನೆಕ್ಟ್ ಆಗಿದೆ ಮಾಸ್ ಅಪೀಲ್ಗೆ. ಇನ್ನೋಸೆಂಟ್ ಪಾಪ ಅಂತ ಅನಿಸುತ್ತೆ, ಬಟ್ ಮಾಸು ತುಂಬ ದೊಡ್ಡದಾಗಿ ಬ್ರಾಡಾಗಿ ರೀಚ್ ಆಗ್ಬಿಡುತ್ತೆ ನಿಮಗೆ. ನನಗೆ ಸಿನಿಮಾಲ್ ದೊಡ್ಡದಾಗಿ ನಿಂತ್ಕೋಬೇಕು ಅಂತ ಆಸೆ ಇದ್ದಿದ್ದರಿಂದ ನಾನು ಪಾಪದ ಕ್ಯಾರೆಕ್ಟರ್ ಸಿನಿಮಾಲ್ ಮಾಡ್ಕೊಂಡು ಇದ್ದರೆ ಸರ್ವೈವ್ ಆಗೋಕ್ಕಾಗಲ್ಲ. ನಾನು ಮಾಸಾಗಿ ಕ್ಲಿಕ್ ಮಾಡಿದಾಗಲೇ ಮಾತ್ರ ನೀವು ತುಂಬ ಲಾಂಗ್ ರನ್ ಹೋಗ್ತೀರಾ ಇಂಡಸ್ಟ್ರೀಲಿ, ಸಿನಿಮಾ ಇಂಡಸ್ಟ್ರೀಲಿ. ಸೊ ನನಗೆ ಅದನ್ನು ತೋರಿಸ್ಕೋಬೇಕು ಇವಾಗ ಹೆಂಗೆ ಅಂತ ನಂಗೆ ಪ್ರಶ್ನೆ ಕಾಡಿದಾಗ ಗಿಣಿರಾಮ ಬಂತು. ಅದನ್ನು ಕತೆ ಕೇಳಿದಾಗ ಅವ್ನು ಫುಲ್ ರಗಡ ಅವನು. ಆವಾಗ ನಾನು ಕತೆ ಚೆನ್ನಾಗಿದೆ, ರಗಡಾಗಿದೆ, ಇದನ್ನು ನಾನು ಮಾಡಿದ್ರೆ ರೀಚ್ ಆಗ್ಬೋದು, ಅಂದರೆ ನನ್ನ ಕೆಪಾಸಿಟಿನ ಜನಕ್ಕೆ ತೋರಿಸ್ಬೋದು. ಎಂಡ್ ಆಫ್ ದಿ ನಂಗೆ ಬೇಕಾಗಿದ್ದೆ ಜನ ನನ್ನ ನೋಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಗುರುತಿಸಬೇಕು, ಇವನೊಬ್ಬ ಕ್ಯಾಲಿಬರ್ ಇರೋಂಥ ಆ್ಯಕ್ಟರ್ ಅಂತ ಗೊತ್ತಾಗಬೇಕು ಅನ್ನೋದು ನನಗಿತ್ತು. ಸೊ ಆ ಕ್ಯಾರೆಕ್ಟರ್ ಬಂದಾಗ ನೋಡಿದೆ, ರಗಡಾಗಿತ್ತು, ಮಾಸ್ ಆಗಿತ್ತು. ಬಟ್ ಬರೀ ಮಾಸೇ ವರ್ಕ್ ಆಗಲ್ಲ ನಂಗೆ. ಅದು ನನ್ನ ಹತ್ರ ಒಂದು ಕಾಮಿಡಿ ಟೈಮಿಂಗ್ ಇದೆ. ನಾನು ನೋಡಿದ್ರೆ ನಂಗೆ ಕಾಮಿಡಿ ಮಾಡ್ತೀನಿ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಎಲ್ಲರೂ ತುಂಬ ಸೀರಿಯಸ್ ಆಗಿರ್ತೀಯ, ಹಿಂಗೆ ಇರ್ತೀಯ ಅಂತಾರೆ, ಬಟ್ ನನಗೆ ಒಳ್ಳೆ ಕಾಮಿಡಿ ಟೈಮಿಂಗ್ ನನಗಿದೆ, ನನಗೆ ಗೊತ್ತದು. ಸೊ ನಾನು ಅವಾಗ ಡೈರೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ, ಸರ್ ಒಂಚೂರು ಕಾಮಿಡಿ ಆ್ಯಡ್ ಮಾಡೋಣ ಹಿಂಗೆ ಅಂತ ಹೇಳಿದೆ ಅವ್ರಿಗೆ, ಪ್ರೀತಮ್ ಶೆಟ್ಟಿ ಅಂತ. ಸೊ ಅವರು ಮಾಡಿ ನೋಡಿ ವರ್ಕ್ ಆದ್ರೆ ನೋಡೋಣ ಅಂತ ಏನೋ ಹೇಳಿದ್ರು. ಸೊ ಏನೋ ಒಂದು ಚಿಕ್ಕದೇನೋ ಮಾಡಿದ್ವಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು. ಆಮೇಲೆ ಅದು TRPನೂ ರೈಸ್ ಆಗ್ಬಿಡ್ತು. ರೈಟ್ರಿಗೂ ಅವಾಗ ತಲೆಗೆ ಬಂತು, ಇವನು ಟೈಮ್ ಚೆನ್ನಾಗಿದೆ ಕಾಮಿಡಿ ಅಂದ್ಕೊಂಡು ಕಾಮಿಡಿ ಆ್ಯಡ್ ಮಾಡೋದ್ರ ಜೊತೆಗೆ ಎಮೋಷ್ನಲ್ಲು, ಪ್ರೀತಿ, ಕಾಮಿಡಿ, ಮಾಸು ಎಲ್ಲವನ್ನೂ ಆ್ಯಡ್ ಮಾಡಿಕೊಟ್ರು. ಆ ಕ್ಯಾರೆಕ್ಟರ್ ಹಂಗೆ ಬಿಲ್ಡ್ ಆಗ್ತಾ ಹೋಯಿತು. ಸೊ ಅಲ್ಲಿ ಜನಕ್ಕೆ ಓಕೆ, ಇವನ್ನೆಲ್ಲವನ್ನೂ ಮಾಡಬಲ್ಲ ಒಬ್ಬ ನಟ, ಇವನಿಗೆ ಕೊಟ್ಟರೆ ಯಾವ ಕ್ಯಾರೆಕ್ಟರ್ ಕೂಡ ಬೇಕಾದ್ರೂ ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡ್ತಾನೆ ಅನ್ನೋದು ಇತ್ತು. ಅದನ್ನು ಅಲ್ಲಿ ತೋರಿಸ್ಕೋಬೇಕಿತ್ತು, ಅದನ್ನ ಅಲ್ಲಿ ಕೊಡ್ತು. ಅದು ಕೊಟ್ಟಿದ್ದಕ್ಕೆ ಇವರು ಆ ಕತೆ ಬರೆಯೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ಅವ್ರಿಗೆ ಆ ಕತೆ ಆ ಲೈನ್ ಸಿಕ್ಕಾಗ ಇವ್ರು ನಾನು ತಲೆಗೆ ಬಂದೆ, ಇವನ ಹತ್ರ ಇದು ಮಾಡಿಸ್ಬೋದು. ಯಾಕಂದರೆ ನನ್ನ ಎಲ್ಲವೂ ಗೊತ್ತು ಅವ್ರಿಗೆ, ತುಂಬ ಹತ್ತಿರದಿಂದ ನೋಡಿದ್ದಾರೆ. ನನ್ನ ಮಾಸು ಗೊತ್ತು, ನನ್ನ ಲವ್ ಗೊತ್ತು, ನನ್ನ ಎಮೋಷನ್ ಗೊತ್ತು, ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಆ TV ಮಾಧ್ಯಮ ನನಗೆ ಅನುಕೂಲ ಆಗಿದ್ದು ಈ ಥರ. ಅದು ನನಗೆ ಈ ಸಿನಿಮಾ ತಂದು ಕೊಡ್ತು. ಒಳ್ಳೆ ಉತ್ತರ. ಸರ್ ಒಂದು ಲೈನ್ ಅಂತ ಒಂದು ಮಾತು ಅಂತಲ್ಲ ಸರ್, ಸುಧೀರ್ ಅವರು ಇದರ ಬರಹಗಾರರಲ್ಲ, ಸುಧಿ ಅವರು ನಿಮಗೆ ಹೇಳಿದ್ದೇನು ಮೊದಲು? ಸುಧಿ, ನಾನು ಮತ್ತು ಸುಧಿ ಮಂಗಳೂರಲ್ಲಿ ಇನ್ನೊಂದು ಸಿನಿಮಾಗೆ ಕೂತ್ಕೊಂಡು ರೈಟಿಂಗ್ ಮಾಡ್ತಾಯಿದ್ವಿ, ಮಂಗಳಾಪುರಂ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ರೈಟಿಂಗ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಅಲ್ಲಿ ಆ ರೈಟಿಂಗ್ ಮುಗೀತಾ ಬಂತು. ಇನ್ನೇನು ನಾನು ಬೆಂಗಳೂರಿಗೆ ಬರಬೇಕು ಮತ್ತೆ. ಸೊ ಆ ಟೈಮಲ್ಲಿ ನಾವು ತುಂಬ ಕ್ಲೋಸ್ ಆಗಿದ್ವಿ. ಸೊ ನಾನು ಶೇರ್ ಮಾಡ್ಕೊಂಡಿದ್ದೆ, ಇಲ್ಲ ನನಗೆ ಡೈರೆಕ್ಷನ್ ಮಾಡಬೇಕು ಸಿನಿಮಾದ್ದು. ಸೊ ಆವಾಗ ನಂದು ಬೇರೆ ಒಂದು ಕಥೆ ಇತ್ತು ರೆಡಿಯಾಗಿ. ಸೊ ಅದನ್ನು ಅವನಿಗೆ ಲೈನ್ಗಳನ್ನು ಅವನಿಗೂ ಹೇಳಿದ್ದೆ, ಅವನು ಇಷ್ಟಪಟ್ಟಿದ್ದ. ಅದನ್ನು ಅಪ್ರೋಚ್ ಮಾಡ್ತಾಯಿದ್ವಿ. ಅದು ಬೇರೆ ಥರದ ಕತೆ, ಅಂದರೆ ಸರ್ನೆಲ್ಲ ಹೀರೋಯಿನ್ ಈ ಥರದ್ದೆಂತ ಇಲ್ಲ ಅದರಲ್ಲಿ, ಆ ಥರದ್ದೊಂದು ಕತೆ. ಸೊ ಅದನ್ನು ಹೇಳಿದಾಗ ಅವನು ನನ್ನ ಹತ್ರ ಒಂದು ಸ್ಟೋರಿ ಇದೆ, ಒಂದು ಸತಿ ಕೇಳಿ ನೀನು ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ನನಗೆ ಕಂಪ್ಲೀಟಾಗಿ ಒಂದು ನರೇಷನ್ ಕೊಡ್ತಾನೆ.
ಅದರಲ್ಲಿ ಇವಾಗ ಏನು ನಾವು ಸಿನಿಮಾದಲ್ಲಿ ಈಗ ಏನು ಉಳಿದಿದೆ, ಇದರ ಸ್ಟಾರ್ಟ್ ಇತ್ತು, ಇದರ ಎಂಡ್ ಇತ್ತು, ಇದರ ಮಧ್ಯದಲ್ಲಿ ಒಂದಿಷ್ಟು ವಿಷಯಗಳು ಅದು ನೀಟಾಗಿತ್ತು. ಈ ದಸರಾ, ಹುಲಿವೇಷ ಇದೆಲ್ಲ ಅದರಲ್ಲಿ ಆಲ್ರೆಡಿ ಇತ್ತು ಮಾರ್ನಮಿಯಲ್ಲಿ. ಸೊ ಅದನ್ನು ಕೇಳಿದಾಗ ನಂಗೆ ತುಂಬ ಇಂಪ್ರೆಸಿವ್ ಅನಿಸ್ತು. ಅಲ್ಲಿ ಒಬ್ಬ ಹೀರೋ ಅನ್ನೋದು ಒಂದು ಸ್ಟ್ಯಾಂಡ್ ತೊಗೊಳ್ಳೋದಿರುತ್ತೆ, ಒಂದು ಹೀರೋಯಿನ್ ಅನ್ನೋ ಕ್ಯಾರೆಕ್ಟರ್ ಇದೆ. ಸೊ ಈಗ ಹೀರೋ ಅಂದರೆ ನನಗೆ ಯಾರನ್ನ ಅಪ್ರೋಚ್ ಮಾಡ್ಬೋದು ಅಂದಾಗ ತಲೆ ಬಂದಿದ್ದೆ ಋತ್ವಿಕ್ ಅವರು. ಸೊ ಆವಾಗ ನನಗೆ ಇಲ್ಲ, ಇದನ್ನು ನಾನು ಇವರಿಗೆ ಅಪ್ರೋಚ್ ಮಾಡಿದ್ರೆ ಇದು ಏನಾದರೂ ಆಗ್ಬೋದು ಅಂತ ಅನಿಸಿ, ಸೊ ನಾನು ಅವ್ರಿಗೆ ಹೋಗಿ ಆ ಲೈನ್ನ ಕಂಪ್ಲೀಟ್ ಅವನೇನು ನನಗೆ ಕಥೆಯನ್ನು ಹೇಳಿದ್ದಾನೆ ಅದಿಷ್ಟನ್ನು ನಾನು ಅವ್ರಿಗೆ ಹೇಳ್ತೀನಿ. ಆಗ ಅದೇ ಅವರಂದರೆ ಈ ಸ್ಟಾರ್ಟ್ ಇದೆ, ಎಂಡ್ ಇದೆ, ಈ ಮಧ್ಯಭಾಗದಲ್ಲಿ ಒಂದಿಷ್ಟಿದೆ, ಬಟ್ ಇದು ಕಂಪ್ಲೀಟ್ ಫಿಲ್ಲಪ್ ಆಗಿದ್ರೆ ಅವಾಗ ಒಂದು ಐಡಿಯಾ ಸಿಗುತ್ತೆ, ಕಂಪ್ಲೀಟ್ ಒಂದು ಪಿಕ್ಚರ್ ಸಿಗುತ್ತೆ ನನಗೂ ಕೂಡ ಏನಿದು ಕತೆ ಅನ್ನೋ ಥರದಲ್ಲಿ. ಸೊ ಅದನ್ನು ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಒಂದು 6 ತಿಂಗಳು ಸ್ಪೆಂಡ್ ಮಾಡ್ತೀನಿ. ಒಂದು 6 ತಿಂಗಳು ಕೂತ್ಕೊಂಡು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ಟ್ರಕ್ಚರ್ ಅಂತ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಭೇಟಿಯಾಗಿ ಅವ್ರಿಗೆ ಅದನ್ನು ಹೇಳಿದಾಗ ಅವ್ರು ಕಂಪ್ಲೀಟಾಗಿ ಇಂಪ್ರೆಸ್ ಆಗ್ತಾರೆ. ಸೊ ಇಲ್ಲ ಇದನ್ನು ಮಾಡೋಣ ಅನ್ನೋ ಥರದಲ್ಲಿ. ಅವಾಗ ಇನ್ನೂ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಇದನ್ನು ಯಾವುದೂ ಬರ್ತಿರಲಿಲ್ಲ. ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಹಿಂಗೆ ಆಗುತ್ತೆ ಅನ್ನೋವಂಥದ್ದೊಂದು ಸ್ಟ್ರಕ್ಚರ್ ಆಗಿತ್ತು ಅಷ್ಟೇ. ಸೊ ಅದಾದಮೇಲೆ ಅವರಿಗೆ ಇಷ್ಟ ಆಗಿ ಪ್ರೊಡ್ಯೂಸರ್ ಹುಡುಕಾಟಗಳು ಶುರು ಆಗುತ್ತೆ. ಆವಾಗ ಅದಕ್ಕೊಂದು 6 ತಿಂಗಳು 7 ತಿಂಗಳು ಟೈಮ್ ಸಿಗುತ್ತೆ. ಅದಾದಮೇಲೆ ನಿಶಾಂತ್ ಸರ್ ಸಿಗ್ತಾರೆ. ನಿಶಾಂತ್ ಸರ್ ಸಿಕ್ಕಿ ಅವರಿಗೆ ಕಥೆ ಇಷ್ಟ ಆಗುತ್ತೆ. ಅಂದರೆ ನಾವೇನು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ ಇದೇ ಸ್ಟ್ರಕ್ಚರನ್ನು ನಾನು ಹೋಗಿ ಹೇಳಿರುವಂಥದ್ದು. ಸೊ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಟೀಸರ್ ಶೂಟ್ ಮಾಡಿ ಒಂದೆರಡು ಸೀನ್ ಶೂಟ್ ಮಾಡ್ಕೊಂಬಂದರೆ ನನಗೊಂದು ಐಡಿಯಾ ಸಿಗುತ್ತೆ, ನೀವು ಸಿನಿಮಾ ಮಾಡ್ಬೋದಾ ಹೇಗೆ ಅಂತಂಥೇಳಿ. ಸೊ ಆವಾಗ ನಾವಿಬ್ಬರು ಒಂದು 5 ದಿವಸ ಹೋಗ್ತೀವಿ ಕುಂದಾಪುರಕ್ಕೆ, ಒಂದಿಷ್ಟು ಲೊಕೇಶನ್ ಎಲ್ಲ ಹುಡುಕ್ತೀವಿ, ಎಲ್ಲ ಮಾಡಿ ಅದು ಮತ್ತೆ ಸುದಿ ನನ್ನನ್ನು ಬಂದು ಜಾಯ್ನ್ ಆಗ್ತಾನೆ ಅಲ್ಲಿ ಟೀಸರ್ ಶೂಟ್ಗೆ ಅಂತ ನಾವು ಹೋದಾಗ. ಸೊ ಅಲ್ಲಿ ಒಂದು ಸಿನಿಮಾದೇ ಒಂದು ಪರ್ಟಿಕ್ಯುಲರ್ ಸೀನ್ನ ಶೂಟ್ ಮಾಡಿಕೊಂಡು ಬರ್ತೀವಿ. ಅದು ಲಿಟ್ರಲಿ 2 ದಿನದಲ್ಲಿ ಶೂಟ್ ಮಾಡಿರೋದು ಅದು? 2 ರಾತ್ರಿ. ಸೊ 2 ರಾತ್ರಿಯಲ್ಲಿ ಹೋಗಿ ಶೂಟ್ ಮಾಡ್ಕೊಂಬರ್ತೀವಿ. ಅದನ್ನೇ ನೀಟಾಗಿ ಒಂದು ಟೀಸರ್ ಥರ ಕಟ್ ಮಾಡಿ ನಾವು ಬಿಡ್ತೀವಿ. ಅದಾದಮೇಲೆ ಪ್ರೊಡ್ಯೂಸರ್ಗೆ ಇಲ್ಲ ಇವರು ಪಕ್ಕ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ, ಇಲ್ಲ ಈ ಟೀಮ್ ಜೊತೆ ನಾನು ವರ್ಕ್ ಮಾಡ್ಬೋದು ಅಂತ ನಿಶಾಂತ್ ಸರ್ಗೆ. ಸೊ ನಿಶಾಂತ್ ಸರ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆಮೇಲೆ ನಂಗೆ ಮಂಗಳೂರಲ್ಲಿ ಒಂದು ಆಫೀಸ್ ಹಾಕ್ಕೊಟ್ರು, ಯಾಕಂದರೆ ಸುದಿ ಬೆಂಗಳೂರು ಬರೋಲ್ಲ, ಸೊ ಮಂಗಳೂರಲ್ಲೇ ಇರೋನು. ಸೊ ನನಗೆ ಮಂಗಳೂರಲ್ಲಿ ಆಫೀಸ್ ಹಾಕ್ಕೊಡ್ತಾರೆ. ಸೊ ಅಲ್ಲಿ ನಾನು ಕೂತ್ಕೊಂಡು ನೆಕ್ಸ್ಟ್ ಏನು ಕಂಪ್ಲೀಟಾಗಿ ಸ್ಕ್ರೀನ್ ಪ್ಲೇ ಡೈಲಾಗ್ನ ನೀಟಾಗಿ ಬರೆದು ನಾವು ಶೂಟಿಗೆ ಹೊರಡ್ತೀವಿ. ಓ ಲವ್ಲಿ ಲವ್ಲಿ. ನೀವು ಇನ್ನೊಂದು ಸಂದರ್ಶನದಲ್ಲಿ ಹೇಳಿದಿರಿ, ಇವ್ರು ಫಸ್ಟ್ ನಿಮಗೆ ಬಂದು ಹೇಳಿದ ಐಡಿಯಾದಲ್ಲಿ ಅವರೇ ಹೇಳಿದಾಗೆ ನೀವು ಬಳಸಿರೋ ಬರೋ ಮಸಾಲೆ ಸ್ವಲ್ಪ ಮಸಾಲೆ ಏನೋ ಬೇಕಿದ್ದಕ್ಕೆ ಅಂತ ಅಲ್ವಾ? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಮಸಾಲೆ ಏನು? ಅಂದರೆ ಇಲ್ಲಿ ಕಾನ್ಫ್ಲಿಕ್ಟ್ಸ್ ಇನ್ನೂ ಹೆಚ್ಚು ಬೇಕು ಅಂತನಾ, ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಸ್ ಬೇಕು ಅಂತನಾ? ವಾಟ್ ಡಿಡ್ ಯು ಸ್ಪಾಟ್ ಆ್ಯಸ್ ಮಿಸ್ಸಿಂಗ್? ನನಗೆ ಅದೇ ಒಂದು ಸ್ವಲ್ಪ ತಿರುವುಗಳು ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಅಂತ ಅನಿಸ್ತು. ಅದೊಂದು ಸ್ವಲ್ಪ ಅಂದರೆ ಸ್ಟೋರಿ ಚೆನ್ನಾಗಿದೆ, ಸ್ಟಾರ್ಟಿಂದ ಎಂಡವರು ತುಂಬ ಚೆನ್ನಾಗಿದೆ. ಒಂದೇ ಗ್ರಾಫಲ್ಲಿ ಹೋದರೆ ಜನಕ್ಕೆ ಅದು ಮಜಾ ಕೊಡಲ್ಲ, ಒಂದಿಷ್ಟು ವೇರಿಯೇಷನ್ಸ್ ಬೇಕು ನಿಮಗೆ. ಹಿಂಗೆ ಅದು ನಂಗೆ ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸಿತ್ತು. ಅದು ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು ಅಂತ ಅನಿಸ್ತು. ಅದನ್ನು ನಾನು ಶೆಟ್ರಿಗೆ ಹೇಳಿದೆ, ನನಗೆ ಹಿಂಗೆ ಅನಿಸ್ತಾ ಇದೆ ನೋಡಿ, ಏನು ಮಾಡ್ಬೋದು. ನನಗೆ ಅನಿಸಿಕೆ ಇದು, ನಾನು ಕತೆ ಕೇಳಿದಾಗ ನನಗೆ ಹಿಂಗೇನೋ ಬೇಕು ಅಂತ ಅನಿಸ್ತಾ ಇದೆ. ಸೊ ಜನಕ್ಕೂ ಹಿಂಗೆ ಅನಿಸ್ಬೋದೇನೋ. ನಾನೊಬ್ಬ ಕಾಮನ್ ಆಡಿಯನ್ನಾಗಿ ಕತೆ ಕೇಳಿದ್ದು, ನಾನು ಹೀರೋ ಆಗಿ ಕತೆ ಕೇಳಿರಲಿಲ್ಲ ಫಸ್ಟು. ಓಕೆ, ಅದು ಕತೆ ಒಂದು ಸಿನಿಮಾ ಕತೆ ಕೇಳೋಣ ಅಂದ್ಕೊಂಡು ಕೇಳಿದ್ದು. ನನಗೆ ಆವಾಗ ಅದೊಂದು ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತು. ಅದನ್ನು ಶೆಟ್ರಿಗೆ ಹೇಳಿದೆ, ನನಗೆ ಇದು ಸ್ವಲ್ಪ ಮಿಸ್ಸಿಂಗ್ ಅನಿಸ್ತಾ ಇದೆ, ಏನೋ ಮಾಡ್ಬೋದಾ ನೋಡಿ ಅಂತ ಒಂದಿಷ್ಟು ಹೇಳಿದೆ. ಸೊ ಅದು ಅವ್ರಿಗೆ ಅರ್ಥ ಆಯಿತು. ಓಕೆ, ಇದು ಮಿಸ್ಸಿಂಗ್ ಅನಿಸ್ತಾ ಇದೆ, ಇದನ್ನ ವರ್ಕ್ ಮಾಡೋಣ ಅಂದ್ಕೊಂಡು. ಅವ್ರಿಗೆ ತಲೆ ತುಂಬ ಚೆನ್ನಾಗಿದೆ, ಅವ್ರದ್ದು ವರ್ಕ್ ಆಗುತ್ತೆ ಚೆನ್ನಾಗದು. ಹೋಗಿ 6 ತಿಂಗಳು ಹೋದಾಗ ನಂಗೆ ಅನಿಸಿದ್ದು ಇವ್ರು ವಾಪಸ್ ಬರಲೇ ಇಲ್ಲ, ಒಂದು ಫೋನಿಲ್ಲ ಏನಿಲ್ಲ. ನಾನು ಶೆಟ್ರು ಹೋದರು ಅಂದ್ಕೊಂಡೆ. 6 ತಿಂಗಳಾದ್ಮೇಲೆ ಫೋನ್ ಮಾಡಿದ್ರು, ಡಲ್ಲಿಂಗ್ ರೆಡಿ ಇದೆ, ಒಂದ್ಸಲಿ ಬರಲ್ಲ ಬನ್ನಿ ಅಂತಂದೆ. ಕತೆ ಹೇಳಿದ್ರು. ಆವಾಗ ನನಗೆ ಓಕೆ, ಇದು ನಾನು ಯಾರ ಮುಂದೆ ಹೋಗಬೇಕಾದ್ರೂ ಇದನ್ನ ಕತೆ ಹೇಳಿ, ಸರ್ ನೋಡಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳೋಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದು ಆ ಕತೆ ಅಂತ ಇವರು. ಅಲ್ಲ, ಇದೊಂದು ಜರ್ನಿ ಇದೆಯಲ್ಲ, ಈಗ ಹೀರೋಗಳಿಗೆ ಅವರೇ ಡೈರೆಕ್ಟರ್ನ ಹುಡುಕಬೇಕು, ಅವರೇ ತಂಡವನ್ನು ಕಟ್ಟಬೇಕು, ಅವರೇ ಪ್ರೊಡ್ಯೂಸರ್ನ ಹುಡುಕಬೇಕು. ಎಸ್ಪೆಷಲಿ ನನಗನ್ಸೋದು, ಅಫ್ಕೋರ್ಸ್ ಎಲ್ಲ ಕಡೆ ಹಾಗೆ ಇರ್ಬೋದೇನೋ, ಪ್ರಾಯಶಃ ನಾನು ಅದನ್ನು ಕ್ಲೋಸ್ ಆಗಿ ನೋಡೋದ್ರಿಂದ ಕನ್ನಡದಲ್ಲಿ ಜಾಸ್ತಿ ಇದೆ ಅಂತ ಅನ್ಸ್ಬೋದೇನೋ. ಇಟ್ಸ್ ಸಚ್ ಅ ಪೇನ್ಸ್ ಟೇಕಿಂಗ್ ಪ್ರಾಸೆಸ್ ಅಲ್ಲ. ಹೀರೋ ಅನ್ಸ್ಕೊಂಡವ್ರು ಅಫ್ಕೋರ್ಸ್ ಅದಕ್ಕೆ ವರ್ಕ್ ಆದರೆ ರಿವಾರ್ಡ್ಸು ಹಾಗೆ ಸಿಗುತ್ತೆ ಹೀರೋಗೆ. ಪ್ರಾಯಶಃ ಅದಕ್ಕಾಗಿಯೇ ನೀವೆಲ್ಲರೂ ಅದನ್ನು ಮಾಡ್ತೀರೋ ಏನೋ ಗೊತ್ತಿಲ್ಲ. ಅಂದರೆ ಇಲ್ಲ, ಇದು ವರ್ಕ್ ಆದರೆ ನನ್ನ ರಿವಾರ್ಡ್ಸು ಹಾಗೆ ಇರುತ್ತೆ, ನನ್ನ ಆಸ್ಪಿರೇಷನ್ಸ್ ತಕ್ಕಂಗೆ ನಾನು ಹೋಗ್ಬೋದು ಅಂತ. ಬಟ್ ಇಟ್ ಈಸ್ ಅ ಪೇನ್ಸ್ ಟೇಕಿಂಗ್ ಪ್ರಾಸೆಸ್ ಅಲ್ಲ. ನಾನು ಇದನ್ನು ತೊಗೊಂಡಿದ್ದು ಬೇರೆ ರೀತಿ ಆ್ಯಕ್ಚುಲಿ. ನನಗಿದು ನಾನು ಹೆಂಗೆ ನೋಡಿದೆ ಇದನ್ನ ಅಂತಂದರೆ, ಈ ಥರ ಟೀಮ್ ಕಟ್ಟಿ ಮಾಡೋದ್ರಲ್ಲಿ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ಗಳಿರುತ್ತೆ ಹೀರೋಗೆ. ಅಂದರೆ ಇವಾಗ ನಿಮ್ಮ ನಿರ್ದೇಶಕರಿಗೆ ಗೊತ್ತು, ಪ್ರೊಡ್ಯೂಸರ್ ನಿಮ್ಗೆ ಗೊತ್ತು, ಯಾಕಂದರೆ ನೀವೇ ಪಿಚ್ ಮಾಡಿರ್ತೀರ. ಆ್ಯಂಡ್ ಒಂದು ಸ್ವಲ್ಪ ಸಿನಿಮಾ ನಿಮ್ಮ ಕಂಟ್ರೋಲಾಗಿರುತ್ತೆ. ಇನ್ನು ಡೈರೆಕ್ಟ್ರಿಗೆ ಹೇಳ್ಬೋದು, ನಾನು ಶೆಟ್ರ ಇದು ನೋಡಿ, ಇದು ಹಿಂಗೆ ಮಾಡ್ತಿದ್ವಿ, ಹಿಂಗೇನೋ ಮಾಡಿ ಚೆನ್ನಾಗಿರುತ್ತಾ ಅಂದಾಗ ಅವ್ರಿಗೆ ಹೌದಲ್ಲ ಅಂತ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ನಂಗೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ, ನಾನು ಇನ್ವಾಲ್ವ್ ಆಗ್ಬೋದು ಅದರಲ್ಲಿ. ನನ್ನ ಸ್ವಾರ್ಥ ಇರಬಹುದು, ಬಟ್ ನನ್ನ ಸ್ವಾರ್ಥ ಯಾವುದಕ್ಕೆ? ಸಿನಿಮಾ ಗೆಲುವಿಗೆ, ನಾನು ಹೈಲೈಟ್ ಆಗಬೇಕು ಅನ್ನೋದಲ್ಲ ಅಲ್ಲಿ.
ಸಿನಿಮಾ ಗೆಲ್ಲಬೇಕು ಅನ್ನೋ ಸ್ವಾರ್ಥ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಆ ಥರ ಟೀಮ್ ಕಟ್ಕೊಂಡು ಕೆಲಸ ಮಾಡೋದ್ರಲ್ಲಿ ಮಜಾನೇ ಬೇರೆ ಅಂತ ಅನಿಸುತ್ತೆ. ಯಾರೋ ಒಂದು ಅಪ್ರೋಚ್ ಆದರೂ ನಾನು ಹೋದೆ, ಹೀರೋ ಆಗಿ ಹೋದೆ, ಡೈಲಾಗ್ ಹೇಳಿದೆ, ವಾಪಸ್ ಬಂದೆ, ಕೆಲಸ ಮುಗೀತು. ಅದು ಅಲ್ಲಿಗೆ ಮುಗೀತದು. ನನ್ನ ಇನ್ವಾಲ್ವ್ಮೆಂಟ್ ಏನದರಲ್ಲಿ ಏನೂ ಇರಲ್ಲ. ಆ್ಯಸ್ ಎ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಬಿಟ್ಟರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನನ್ನ ಏನೂ ಕೆಲಸ ಇರಲ್ಲ. ಈ ಥರ ತಂಡ ಕಟ್ಟಿದಾಗ ನಾನು ಪ್ರತಿಯೊಬ್ಬರ ಜೊತೆ ಜಲ್ಲಾಗ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಜೊತೆಗೆ ಇರ್ತೀನಿ. ಶಟರ್ ಜೊತೆಗೆ, ಡೈರೆಕ್ಟರ್ ಜೊತೆಗೆ, ಪ್ರೊಡ್ಯೂಸರು, ಕ್ಯಾಮ್ರಾಮನ್ನು, ಮ್ಯೂಸಿಕ್ಕು, ಎಡಿಟರು, ಎಲ್ಲರ ಜೊತೆಗೂ ಜಲ್ಲಪ್ ಆಗ್ತೀನಿ. ಅವ್ರ ವರ್ಕಿಂಗ್ ಹೆಂಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಆ ಡಿಪಾರ್ಟ್ಮೆಂಟ್ ಕೆಲಸಗಳು ನನಗೆ ಗೊತ್ತಾಗುತ್ತೆ. ನನಗೆ ಪ್ಲಸ್ ಅದು ಇಂಡಸ್ಟ್ರಿ ಅಂದರೆ ನಿಮ್ಗೆ ಎಲ್ಲವೂ ಎಲ್ಲ ಭಾಗವೂ ನಿಮಗೆ ಅರ್ಥ ಆದರೆ ತುಂಬ ಒಳ್ಳೇದು, ನಿಮಗೆ ಅದು ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಲ್ಲಿ ನನಗೆ ಖುಷಿ ಇದೆ. ನನಗೆಲ್ಲೋ ಅದು ಬರ್ಡನ್ ಆಯಿತು, ಹೆಡ್ಡೇಕ್ ಆಯಿತು ಅಂತ ಏನಿರಲಿಲ್ಲ. ಎವ್ರಿ ಡೇ ನಾವು ಶೂಟ್ ಮುಗಿಸ್ಕೊಂಬಂದ ನಮ್ಮದೊಂದು ಕಾನ್ಫರೆನ್ಸ್ ಕಾಲ್ ಇರ್ತಿತ್ತು. ನೈಟು ಏನೇ ನೀವು ಸುಸ್ತಾಗಿರೋ ಕೂಡ ಒಂದು ಕಾಲ್ ಇರ್ತಿತ್ತು ನಮಗೂ. ನಾಳೆ ಏನು ಶೂಟ್ ಮಾಡ್ತಿದ್ದೀವಿ, ಇವತ್ತೇನಾಯಿತು, ಅಂದ್ಕೊಂಡಿದ್ದೆಲ್ಲ ಮುಗಿಸಿದ್ವಾ, ಪ್ರೊಡ್ಯೂಸರು ನಂದು ಮತ್ತು ಶಟ್ರದು ಡೈಲಿ ಒಂದು ಕಾಲ್ ಇರ್ತಾಯಿತ್ತು. ಅವಾಗೆಲ್ಲ ಅಂದರೆ ನಮಗೆ ಮಾತಾಡೋಕ್ಕೂ ಎನರ್ಜಿ ಇರ್ತಿರಲಿಲ್ಲ ಅಷ್ಟು. ಅಂದರೆ ಮಂಗಳೂರು ಬಿಸಿಲು ನಿಮ್ಗೆ ಗೊತ್ತು ಹೆಂಗಿರುತ್ತೆ ಅಂತ, ಫುಲ್ ಡ್ರೈನೇಟ್ ಆಗಿಬಿಟ್ಟಿರ್ತೀವಿ. ಬಟ್ ಆ ಮಾತುಕತೆ ಮತ್ತು ನಮಗೆ ಇನ್ಸ್ಪೈರ್ ಮಾಡ್ತಾಯಿತ್ತು. ಓಕೆ, ಇವತ್ತು ಇಷ್ಟೊಂದು ಮಾಡಿದ್ದೀವಿ, ಇನ್ನು ಇಷ್ಟು ಅಂದ್ಕೊಂಡಿದ್ದು ಇಷ್ಟೆಲ್ಲ ಆಗಿದೆ, ನಾಳೆ ಇದನ್ನು ಮಾಡ್ತಾಯಿದ್ದೀವಿ, ತುಂಬ ಮೇಜರ್ ಸೀನ್ ಇದು, ಇನ್ನೂ ಚೆನ್ನಾಗಿ ಮಾಡೋಣ, ಆ ಹೋಪ್ಸ್ ಕ್ರಿಯೇಟ್ ಆಗ್ತಾಯಿತ್ತು. ಆ ಸುಸ್ತೆಲ್ಲ ಮರ್ತೋಗ್ಬಿಡ್ತಾಯಿತ್ತು. ಬಟ್ ದಟ್ ವಿಲ್ ಆಲ್ಸೋ ಟೇಕ್ ಯು ಅವೇ ಫ್ರಮ್ ದಿ ಕ್ಯಾರೆಕ್ಟರ್ ಅಲ್ವಾ? ಅಂದರೆ ನೀವು ಇದನ್ನು ಒಂದು ಅಡ್ವಾಂಟೇಜ್ ನೀವು ಹೇಳಿದ ಹಾಗೆ, ಇದು ಬ್ರಿಕ್ ಬೈ ಬ್ರಿಕ್ ಹೇಗೆ ಬಿಲ್ಡ್ ಆಯಿತು ಫಿಲಮು ಅನ್ನೋದು ನಿಮಗೆ ಗೊತ್ತಿದೆ, ನೀವು ಭಾಗಿಯಾಗಿದ್ದೀರಿ. ಹಾಗಾಗಿ ಮೇ ಬಿ ಕ್ಯಾರೆಕ್ಟರ್ ಸದಾಕಾಲ ತಲೆಯ ಹಿಂಭಾಗದಲ್ಲಿ ಓಡ್ತಾನೆ ಇರುತ್ತೆ ಅನ್ನೋದ್ರಿಂದ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ. ಹೌದು, ಅಂದರೆ ನನಗೆ ಎಷ್ಟು ಕ್ಲೋಸ್ ಆಗಿ ಇದ್ದರು ಅಂದರೆ ಅವರು ಒಂದು ಸೀನ್ ಬರೆದಾಗಲೂ, ಅಂದರೆ ಒಂದು ಸೀನ್ ಒಂದು ಪ್ರತಿಯೊಂದು ಡೈಲಾಗ್ ಬರೆದಾಗಲೂ ನನಗೆ ಫೋನ್ ಬರ್ತಾಯಿತ್ತು. ಫೋನ್ ಮಾಡ್ಬಿಟ್ಟು ಡೈಲಾಗ್ ಈ ಸೀನ್ ನೋಡಿ, ಇವತ್ತು ಈ ಸೀನ್ ಬರೆದಿದ್ದೀನಿ, ಡೈಲಾಗ್ ಹಿಂಗೆ ಅಂತೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಂದು ಅಷ್ಟೇ ಅಲ್ಲ, ಇವ್ರ ಕ್ಯಾರೆಕ್ಟರ್ದು, ಪ್ರಕಾಶನ್ ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ದು ಡೈಲಾಗ್ಸ್ ಎಲ್ಲ ನಂಗೆ ಹೇಳೋರು. ಆವಾಗಿಂದ ನನಗೆ ಈ ಚೇತು ಅನ್ನೋ ಕ್ಯಾರೆಕ್ಟರ್ ಒಳಗೆ ಹೋಗ್ತಾನೆ ಇತ್ತದು. ಆವಾಗಿಂದ ನಾನು ಪೂರ್ತಿ ಅದ್ರ ಜೊತೆಗೆ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ನನಗೆಲ್ಲೂ ನಾನು ಈಗ ಈ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಜಾಯ್ನ್ ಆದರೆ ನನ್ನ ಆ್ಯಕ್ಟಿಂಗ್ ಎಲ್ಲೋ ಕೊರತೆ ಆಗುತ್ತೆ, ಅದಕ್ಕೆ ನಾನು 100% ಕೊಡೋಕ್ಕಾಗಲ್ಲ ಅನ್ನೋದು ಯಾವುದೂ ನಂಗೆ ಬರಲೇ ಇಲ್ಲ. ಸೊ ತುಂಬ ಸ್ಟ್ರಾಂಗ್ ಆಗೇ ಇತ್ತು, ಕ್ಯಾರೆಕ್ಟರ್ ವೈಸ್ ಆಗಲಿ ಅಥವಾ ಪ್ರೊಡಕ್ಷನ್ ವೈಸ್ ಆಗಲಿ ತುಂಬ ನಾನು ಸ್ಟ್ರಾಂಗ್ ಆಗಿದ್ದೆ. ಆ್ಯಂಡ್ ಇನ್ನೊಂದು ಇದಕ್ಕೆ ಆ್ಯಡ್ ಮಾಡಬೇಕು, ಟೀಸರೇನು ನೀವು ನೋಡಿದ್ರಲ್ಲ, ಟೈಟಲ್ ಟೀಸರ್ ಶೂಟ್ ಮಾಡಿದ್ವಿ 2 ನೈಟ್ಸಲ್ಲಿ ಅಂತ. ನಾವು ಅದನ್ನ ಬರೆದಿದ್ದವ್ರು ಬೇಕ್ರಿಲಿ, ಅದೊಂದು ಬೇಕ್ರಿ ಇತ್ತು ಅವಾಗ. ಅಂದರೆ ಮೀನ್ ವೈಲ್ ಅಂದರೆ ಜೀವನ ನಡೆಸ್ಬೇಕಲ್ಲ, ಸೊ ಅದಕ್ಕೆ ಸೈಡ್ ಏನಾದ್ರು ಬೇಕಿರುತ್ತೆ, ಬೇಕ್ರಿ ನಡೆಸ್ತಾ ಇದ್ರು ಅವಾಗ. ನಾನು ಆ ಬೇಕ್ರಿ ಹೋಗಿ ಕೂರ್ತಿದ್ದೆ, ನಾನು ಫುಲ್ ಮಾಸ್ಕ್ ಎಲ್ಲ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗಿ ಕೂರ್ತಾ ಇದ್ರು. ಡಾರ್ಲಿಂಗ್ ಕಾಫಿನ ಟೀನಾ, ಕಾಫಿ, ಅವ್ರು ಕಾಫಿ ಮಾಡ್ಕೊಂಡು ಇವತ್ತು ಇದು ಬರದೆ ನಾನು ಡೈಲಾಗ್ ಕೊಡೋರು ನನಗೆ, ಡೈಲಾಗ್ ಇದು ಓಕೆ, ಇದಾದ್ಮೇಲೆ ಏನು ಹಿಂಗೆ, ಓಕೆ ಸರಿ ಅಂದ್ಕೊಂಡು ನಮ್ಮಿಬ್ಬರದು ಸಂಭಾಷಣೆ ಅಲ್ಲಿ ಬೇಕ್ರಿಲಿ ಕೂತ್ಕೊಂಡು ಅವರು ಟೀ, ನಿಮಗೇನು ಬೇಕು, ಟೀನಾ ತೊಗೊಳ್ಳಿ, ಸಿಗರೇಟ್ ತೊಗೊಳ್ಳಿ, ಅಲ್ಲಿ ಕೊಡೋದು ನನ್ನ ಹತ್ರ ಬರೋದು ಈ ಡೈಲಾಗ್ ಬರೋದು ಹಿಂಗಿದೆ ಅಂತ ಹೇಳೋದು. ನಾನು ಇದು ಇದೆಯಾ, ಹಿಂಗೆ ಮಾಡ್ಬೋದಾ ಅಂತ ನಾವಿಬ್ಬರು ಮಾತುಕತೆ ಬೇಕ್ರಿಲಿ ಕೂತ್ಕೊಂಡು ಇಬ್ಬರು ಸಂಭಾಷಣೆ ಮಾಡಿಕೊಂಡು ಅದೆಲ್ಲ ಬರೋದು, ಅದನ್ನ ತೊಗೊಂಡೋಗ್ಬಿಟ್ಟು ನಿಶಾಂತ ಕೊಟ್ಟು. ಹೇ ಮೈ ಗಾಡ್, ಅದೇ ನಿಮ್ಮಲ್ಲಿ ಚಿಕ್ಕ ವಯಸ್ಸಿಂದ ಒಬ್ಬ ರೈಟರ್ ಇದ್ದಾನೆ ಅನ್ನೋದಕ್ಕೆ ಪ್ರಾಯಶಃ ಅದು ಬಿಟ್ಟು ಹೋಗಲೇ ಇಲ್ಲ. So it was never a work for him. Like our team ಮಾಡ್ಕೊಂಡು ಕತೆ ಹೇಳ್ತಾ ಇದ್ದಾರೆ ಅಂದ್ರೆ it is so ಆ ಟೀಮ್ ಮಾಡೋದು ಕೆಲಸ ಮೋಸ್ಟ್ಲಿ that ಅದು is the ಅವರಿಗೆ work. ಕೆಲಸ. This was not. ಅಂದರೆ ಅದೆಲ್ಲೂ ನಂಗೆ ಸಪ್ರೇಟ್ ಅನ್ನಿಸ್ತಾ ಇರಲಿಲ್ಲ. ಆರಾಮ ಜೋವೆಲ್ಲ ಇರ್ತಾ ಇದ್ರು. ಅವರಿಗೆ ನಾನು ಅಲ್ಲಿ ಬರೋದು ಇಷ್ಟ ಇಲ್ಲ. ಅಂದರೆ ಅವ್ರಿಗೆ ಗೊತ್ತು ನನ್ನ ನೋನ್ ಫೇಸು ಹಂಗೆಲ್ಲ ಬರೋದು ಬೇಡ. ನನಗೆ ಅದರಲ್ಲಿ ಏನಿದೆ ಗುರು, ನಂಗೆ ಸಿನಿಮಾ ಆಗ್ತಿದೆ, ನೀವು ನನ್ನವರು ಅಷ್ಟೇ. ನನಗೆ ಬೇಕ್ರಿನ ಫುಟ್ಪಾತ್ ನನಗೆ ಅದು ಮ್ಯಾಟ್ರ್ ಆಗಲ್ಲ. ನೀನು ನನ್ನೋನು ಅಂದಮೇಲೆ ನಾನು ಅಲ್ಲಿ ಇರ್ತೀನಿ ಅಷ್ಟೇ. ನಾನು ಹೋಗಿ ಕೂತ್ಕೊಂತ ಇದ್ದೆ, ಅವರು ನನಗೆ ದಯವಿಟ್ಟು ನಮ್ಮ ಮಾಸ್ಕೆಲ್ಲ ಹಾಕೊಂಡು ಕೂತ್ಕೊಂಬಿಡಿ ಅಂತ ಹೇಳೋರು. ಅವಾಗ ಹಾಕೊಂಡು ಕೂತ್ಕೊಂತ ಇದ್ದೆ. ಅವ್ರು ಆರಾಮಾಗಿ ಅವ್ರ ಪಾಡಿ ಟೀ ಮಾಡ್ಕೊಂಡು ಇದು ಸೀನ್ ಆಯ್ತಾ, ಹಿಂಗೆ ಬರ್ದಾ, ಹಿಂಗೆ ಎಲ್ಲ ಆಯಿತು, ನಾನು ನೋಡ್ಕೊಂಡು ಹಿಂಗೆ ಶಟ್ರೆ ಇದಾದ್ಮೇಲೆ ಹಿಂಗೆ ಹಾಕಿದ್ದು, ಇದು ಹಿಂಗಿದೆ ಡಲ್ಲಿಂಗ್, ಅದೇ ಸಿಗರೇಟಾ ತೊಗೊಳ್ಳಿ ಸಿಗರೇಟ್. ಅದ್ರ ಮಧ್ಯೆ ಅವ್ರದ್ದು ಏನು ಕೆಲಸ ಅದು ಮಾಡಿಕೊಂಡು ನನಗೆ ಕತೆ ಹೇಳ್ಕೊಂಡು ಅದನ್ನೆಲ್ಲ ಇದು ಮಾಡ್ತಿದ್ರು. ಹೇಗೆ ಸಾಧ್ಯ ಆಗತ್ತದು? ಅಂದರೆ ಅಲ್ಲಿ ಟೀ ಮಾಡಬೇಕಾದ್ರೆ ಏನು ಓಡ್ತಾ ನಿಮ್ಮ ತಲೆಯಲ್ಲಿ? ಇಲ್ಲ ಅಂದರೆ ಫಿಲಮೇ ಓಡ್ತಾ ಇದೆಯಾ? ಹಸಿವು ಅಷ್ಟಿದೆ ಸರ್. ಅಂದರೆ ಮಾಡಬೇಕು ಮೊದಲಿಂದನೂ ಅದೇ ಅಲ್ವಾ ಕನಸು. ಸೊ ಏನಾದರೂ ಆಗಲಿ ಮಾಡಲೇಬೇಕು ಅನ್ನೋವಂಥದ್ದು. ಈಗ ಅವ್ರಿಗೆ 6 ತಿಂಗಳು ಫಸ್ಟ್ ಏನು ಹೋಗಿ ಅಪ್ರೋಚ್ ಆಗ್ತೀನಿ, ಅಪ್ರೋಚ್ ಆಗಿ ಪ್ರೊಡ್ಯೂಸರ್ ಹುಡ್ಕಾಡಕ್ಕೆ 6-7 ತಿಂಗಳಾಯ್ತಲ್ಲ. ಈ 7 ಮಂತ್ಸಲ್ಲಿ ಎಲ್ಲೋ ಒಂದು 3-4 ಮಂತ್ ಆಗ್ತಿದ್ದಂಗೆ ಅರ್ಥ ಆಗೋಯ್ತು. ಅಂದರೆ ಮೇ ಬಿ ಇದು ಇನ್ನೂ ಸಮಯ ತಗೊಳ್ಬೋದೇನೋ, ಆಗ್ಬೋದೇನೋ. ಬಟ್ ಬೇರೆ ಕೆಲಸ ಮಾಡೋಣ ಅಂದರೆ ಆ ಮೂಮೆಂಟಿಗೆ ಸಿನಿಮಾಗಳಲ್ಲಿ ಕೆಲಸನೂ ಸಿಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಗಿಣಿರಾಮ ಸೀರಿಯಲ್ ಡೈರೆಕ್ಟರ್ಸ್ ಕೂಡ ಅವರೊಂದು ಬೇರೆ ಬ್ರೇಕ್ ತೊಗೊಂಡಿದ್ರು. ಸೊ ಅವ್ರ ಜೊತೆ ನಂಗೆ ಕಾನ್ಸ್ಟೆಂಟಾಗಿ ಕೆಲಸಗಳು ಸಿಕ್ಕಿದ್ದು. ಅಂದರೆ ಕಲ್ತಿದ್ದೆ ಅವ್ರ ಹತ್ರ ನಾನು. ಅವರ ಆರ್ಟ್ ಸಿನಿಮಾಗಳು ಜಾಸ್ತಿ ಮಾಡ್ತಾಯಿದ್ರು. ಸೊ ಅಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಬಂದಿರೋಂಥದ್ದು. ಸೊ ಅವರು ಒಂದು ಬ್ರೇಕ್ ತೊಗೊಂಡಿದ್ರು. ಸೊ ಈಗ ಬೇರೆ ಯಾರೋ ದೊಡ್ಡ ಡೈರೆಕ್ಟ್ರು ಸಿನಿಮಾದಲ್ಲಿರೋರು ಹೋಗಿ ಅಪ್ರೋಚ್ ಆಗಿ ಕೆಲಸ ಕೊಡಿ ಅಂತ ಹೇಳುವಷ್ಟು ನನಗೆ ಧೈರ್ಯನೂ ಇರಲಿಲ್ಲ ಆ್ಯಕ್ಚುಲಿ. ಸೊ ಆವಾಗ ಆ ಮೂಮೆಂಟಲ್ಲಿ ಮಾಡಲೇಬೇಕಿತ್ತು ಅಂತ ಒಂದು ಹೊಟ್ಟೆಪಾಡಿಗೋಸ್ಕರ ಬೇಕ್ರಿ ಮಾಡ್ಕೊಂಡಿದ್ದು. ಅದು ನನ್ನ ಫ್ರೆಂಡ್ ಅಕ್ಷಯ್ ಅಂತ. ನಾವು ಒಂದು 7-8 ವರ್ಷಗಳಿಂದ ಜೊತೆಗೆ ಇದ್ವಿ. ಇಬ್ಬರು ಸಿನಿಮಾ ಹುಚ್ಚರೆ, ಅವ್ನು ಆ್ಯಕ್ಟಿಂಗ್ ಹುಚ್ಚ, ನಾನು ಡೈರೆಕ್ಷನ್ ಹುಚ್ಚ. ಸೊ ಮಾಡ್ಕೊಂಡಿದ್ವಿ, ಆ ಬೇಕ್ರಿ ನಡೆಸ್ತಾ ಇದ್ವಿ.
ಜೊತೆಗೆ ಆವಾಗಲೂ ತಲೆಯಲ್ಲಿದ್ದಿದ್ದು ಸಿನಿಮಾನೇ. ಅದ್ರ ಮಧ್ಯೆ ಒಂದು ಸಿನಿಮಾ ನನ್ನ ಫ್ರೆಂಡೇ, ನನ್ನ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾನೆ ದಯಾ ಅಂತ. ಸೊ ಅವನೊಂದು ಸಿನಿಮಾ ಮಾಡ್ತಾನೆ, ಅದಕ್ಕೆ ಆ್ಯಕ್ಟಿಂಗ್ ಮಾಡು ನೀನು ಅಂತ ನನ್ನ ಕರೆದು ಒಂದು ಕ್ಯಾರೆಕ್ಟರ್ ಕೊಡ್ತಾನೆ. ಸೊ ಹೆಂಗೆ ಅಂದರೆ ಅವನ ಟೀಮಲ್ಲಿರೋ ಒಬ್ಬ ಅಸೋಸಿಯೇಟ್ನ ನಂಗೆ ಇಲ್ಲಿ ಟೀ ಮಾಡೋಕ್ಕೆ ಬೇಕ್ರಿಗೆ ಬಿಟ್ಕೊಟ್ಟು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಸೊ ಆ್ಯಕ್ಟ್ ಮಾಡೋದಕ್ಕೆ. ಸೊ ಈ ಥರ ಅಂದರೆ ಮಾಡಲೇಬೇಕಿತ್ತು, ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ದಾರಿ ಇರಲಿಲ್ಲ. ಅದೇ ಅವ್ರು ಹೇಳಿದ ಅಬ್ಸೆಷನ್ನು ಒಂದು ರೀತಿಯ, ಬಿಕಾಸ್ ನನಗೀಗ ಅನ್ನಿಸ್ತಾ ಇದೆ, ಅಂದರೆ ಯಾವಾಗಲೂ ಅನ್ಸತ್ತೆ ನನಗೆ ದಟ್ ನಾನು ಪ್ರಿವಿಲೇಜ್ಡ್ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ ಬೆಳೆದಿದ್ದು, ಎಲ್ಲ ನಂದು ಬೆಂಗಳೂರೇನೆ. ಸೊ ನನಗೆ ಆ ರೀತಿಯ ಆ್ಯಂಡ್ ಶ್ರೀಮಂತರು ಅಲ್ವೇ ಅಲ್ಲ, ಬಟ್ ಲೋವರ್ ಮಿಡ್ಲ್ ಕ್ಲಾಸ್ ಅಂದರೆ ತಂದೆಗೆ ಸಂಪಾದನೆ ಇರುತ್ತೆ, ನಮ್ಮನ್ನು ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ನಾವು ಓದ್ತೀವಿ ಬರ್ತೀವಿ. ಈ ರೀತಿಯ ಎಕ್ಸ್ಪೀರಿಯನ್ಸಸ್ಸೇ ಇರಲ್ಲ ನಮಗೆ. ಆ ಮಟ್ಟದ ಒಂದು ಅಫ್ಕೋರ್ಸ್ ನೀವು ಅದನ್ನು ಹಂಗೆ ನೋಡ್ತಿರೋ ಗೊತ್ತಿಲ್ಲ, ಬಟ್ ನಮಗೀಗ ನೋಡಬೇಕಾದ್ರೆ ಆ ಮಟ್ಟದ ಕಷ್ಟಕಾಲ ಎಲ್ಲ ನಾನಂತೂ ನೋಡಿಲ್ಲ. ಸೊ ಆ ಅಬ್ಸೆಷನ್ ಹೆಂಗಿರುತ್ತೆ ಅನ್ನೋದು ಆನೆಸ್ಟ್ಲಿ ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಚೈತ್ರ ಅವ್ರು ಹೇಳ್ತಾ ಇದ್ದೆ ಬಿಫೋರ್ ದಿ, ನಾನು ಇಂಟರ್ವ್ಯೂಸ್ನ ನೋಡಿದ್ರೆ ನನ್ನ ಪ್ರಿವಿಲೇಜ್ ಆಗಿ ಎಷ್ಟು ಚೆನ್ನಾಗಿದೆ. ನಾನು ಫಿಲ್ಮ್ ಇಂಡಸ್ಟ್ರಿ, ನಾವು ಎಲ್ಲರೂ ಫಿಲ್ಮ್ಸ್ ನೋಡ್ಕೊಂಡೇ ಬೆಳೆದವರು. ನಾನು ಪದೇ ಇದನ್ನು ಹೇಳ್ತೀನಿ. ಈಗ ಶಿವರಾಜ್ ಕುಮಾರ್ ಕುಮಾರ್ ಅವರ ಫಿಲ್ಮ್ಸ್ನ ನೋಡಿ ಬೆಳೆದವ್ರು ನಾನು. ಅವ್ರನ್ನ ಅಷ್ಟು ಸಲೀಸಾಗಿ ಮೀಟ್ ಮಾಡೋಕ್ಕಾಗತ್ತೆ ನನಗೆ ಅನ್ನೋ ಪ್ರಿವಿಲೇಜಲ್ಲೇ ನಾನು ಇರ್ತೀನಿ. ಸೊ ಇದೆಲ್ಲ ನಾವು ನೋಡೇ ಇಲ್ಲ. ಅನ್ಥಿಂಕಬಲ್. ಅದು ಆ ಹುಚ್ಚು ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಲ್ಲ, ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅಂದರೆ ಇದನ್ನೆಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಆಲ್ರೆಡಿ. ನಾನು ನಿಮ್ಮ ಜೊತೆ ಈಗ ಕುತ್ಕೊಂಡು ಮಾತಾಡ್ತಿರೋದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ಇದಕ್ಕಿಂತ ದೊಡ್ಡದಾಗಿ ಹೇಳ್ಬೇಕಂದ್ರೆ ನಾನೆಲ್ಲೋ ಒಂದು ಕಡೆ ವೀಕೆಂಡ್ ವಿತ್ ರಮೇಶಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋದು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಏನು ಕೊಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ. ಅಂದರೆ ಅದಕ್ಕೆ ಏನು ಹಾರ್ಡ್ ವರ್ಕ್ ಪೇ ಮಾಡಬೇಕು, ನನ್ನ ಶ್ರಮ ವಹಿಸಬೇಕು, ಅದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಮುಂದೊಂದು ದಿವಸ ಅದು ನಂಗೆ ಸಿಗುತ್ತೆ ಅನ್ನೋದು ನಂಗೆ ಒಂದು ಮ್ಯಾನಿಫೆಸ್ಟ್ ಇದೆ ನನ್ನಲ್ಲಿ, ಧೈರ್ಯ ನನ್ನಲ್ಲಿದೆ, ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಅದೇ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಅಷ್ಟೇ ಸರ್. ಅಂಥ ಒಂದು ಹೃದಯದಲ್ಲಿ ಒಂದು ಗುಂಡಿಗೆಯಲ್ಲಿ ನೋವಿಗೆ ಜಾಗ ಇದೆಯಾ, ಅಥವಾ ಬರೀ ಪಾಸಿಟಿವಿಟಿಯನ್ನು ತುಂಬಿರುತ್ತಾ, ನೆಗೆಟಿವಿಟಿ ಇರುತ್ತಾ? ಇರುತ್ತೆ. ಅಂದರೆ ಒಂದೊಂದು ಸಮಯ ಅಂತ ಬಂದಾಗ ಎಲ್ಲೋ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಇದನ್ನು, ಇದಾಗುತ್ತಾ ಇಲ್ವಾ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಅಂಥ ಸಮಯದಲ್ಲಿ ಇಂಥವ್ರು ಸಿಗ್ತಾರೆ. ಸೊ ಅಂಥವ್ರು ಬರ್ತಾರೆ, ಇಲ್ಲ ಗಣ ನೀನು ಮಾಡ್ತೀಯ ಮುನ್ನುಗ್ಗು ಅಂತ. ಸೀರಿಯಲ್ ಮಾಡಬೇಕಾದ್ರೆ ನಾನು ಪ್ರೀತಮ್ ಸರ್ ಹೆಸರು ಹೇಳಲೇಬೇಕಿಲ್ಲ. ಏನಕ್ಕಂದರೆ ಪ್ರೀತಮ್ ಸರ್ ಒಂದು ದಿವಸ ಅವಾಗ ಬರೀ 8,000 ರೂಪಾಯಿ ಸಂಬಳ ಕೊಡ್ತಾಯಿದ್ರು ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕಾದ್ರೆ. ಸೊ ನನ್ನ ರೂಮ್ ರೆಂಟ್ಗೆ 8,000 ಹೋಗ್ಬಿಡೋದು. ಸೊ ಒಂದು ದಿವಸ ನಾನು ಹೋಗಿ, ಸರ್ ನಂಗೆ ಇದು ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ, ಸೊ ನಾನು ಬಿಟ್ಬಿಡ್ತೀನಿ ಇಂಡಸ್ಟ್ರಿ, ನಂಗೆ ಆಗಲ್ಲ ಮೋಸ್ಟ್ಲಿ ಅನ್ನೋ ಥರದಲ್ಲಿ ಹೇಳ್ತೀನಿ. ಅವ್ರು ಸಿಂಪಲ್, ನಾವು ಏರ್ಪೋರ್ಟ್ ರೋಡಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಇವತ್ತು ಹೋಗ್ತಾ ನಾನು ಡ್ರಾಪ್ ಮಾಡ್ತೀನಿ ನಿನ್ನ ಅಂತ. ಸರಿ ಸರ್ ಅಂತ ಅವ್ರು ಕಾರಲ್ಲೇ ಕೂರಿಸ್ಕೊಂಡು ಬರ್ತಾರೆ. ಬರ್ಬೇಕಾದ್ರೆ ನನ್ನ ಹತ್ರ ಕೇಳ್ತಾರೆ, ಅಂದರೆ ನಿನ್ನ ಪ್ರಕಾರ ಒಂದು ವಾರಕ್ಕೆ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ? ಸರ್ ಒಂದು 3 ರಿಂದ 4. ಓಕೆ, 3 ರಿಂದ 4. ಒಂದು ಸಿನಿಮಾದಲ್ಲಿ ಎಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ? ಒಂದು 2-3 ಜನ ಇರ್ಬೋದು ಸರ್. 3 ರಿಂದ 4 ಸಿನಿಮಾ ಅಂದರೆ ಒಂದು 12 ಜನ, 10 ಜನ ಅಂತ ಇಟ್ಕೋ. ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗೋದಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರೋದು. ಸೊ ಒಂದು ತಿಂಗಳಿಗೆ ಎಷ್ಟಾಯಿತು, ಒಂದು ವರ್ಷಕ್ಕೆ ಎಷ್ಟಾಯಿತು? ಇವತ್ತೆಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ ಇಂಡಸ್ಟ್ರಿಯಲ್ಲಿ? ಸೊ ಏನು ಅಂದರೆ ಎಲ್ಲರೂ ನಿಂತಾರೇ. ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಾಗ ಒಂದು ಹುಮ್ಮಸ್ಸಲ್ಲಿ ಬರ್ತೀರಾ ಮಾಡಬೇಕು ಅಂತ. ಅಲ್ಲೇನೋ ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಮನೆಯ ಪ್ರಾಬ್ಲಮ್ಮು, ಅಥವಾ ಬೇರೆ ಏನೋ ಸಮಸ್ಯೆಗಳಂತ ಹೇಳ್ಬಿಟ್ಟು ಅಲ್ಲಿ ಅರ್ಧಕ್ಕೆ ಬಿಟ್ಟು ಹೊರಟೋಗ್ಬಿಡ್ತೀರಾ. ಸೊ ಡೈರೆಕ್ಟ್ರ್ ಆಗಬೇಕಾಗಿರೋರು ಅಲ್ಲಿ ಹಂಗೆ ಬಿಟ್ಟು ಹೋದರೆ ನೀವು ಹೆಂಗೆ ಡೈರೆಕ್ಟ್ರ್ ಆಗ್ತೀರಾ? ಸೊ ಇರಿ ನೀವು ಅಂತ ಅವತ್ತು ಅವ್ರು ಕೊಟ್ಟಿದ್ದ ಧೈರ್ಯನೂ ಇರುತ್ತಲ್ವ. ಸೊ ನಿಮಗೆ ಗೊತ್ತಿತ್ತ ಈ ಬೇಕರಿ ಸ್ಟೋರಿ? ನೋ, ಇವ್ರು ಅವತ್ತು ಹೇಳಿದೆ, ಬಟ್ ಈ ಥರ ಡೀಟೇಲ್ ಆಗಿ ಇವ್ರು ಟೀ ಮಾಡ್ಕೊಂಡೆಲ್ಲ ನನಗೆ ಕತೆ ಹೇಳ್ತಿದ್ರಂತ ಐ ಡಿಡ್ಂಟ್ ನೋ. ಆ್ಯಂಡ್ ಲೈಕ್ ಯು ಸೆಡ್, when you have limited resources and you're extremely creative, you get even more creative. ಇರೋದೇ 2 ಇಂಗ್ರೀಡಿಯೆಂಟ್ಸ್ ಅಂದರೆ ಅದರಲ್ಲಿ ಅಡುಗೆ ಮಾಡ್ಕೊಳ್ಳುವಂದಾಗಲೇ ಬೆಸ್ಟ್ ಅಡುಗೆ ಆಗೋದು ಅಂತ. ಸೊ ಐ ಥಿಂಕ್ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇವೆಂಚುಲಿ. ದಿಸ್ ಇಸ್ ಇನ್ಸೇನ್. ಐ ಮೀನ್ ಲೈಕ್ ಯು ಸೆಡ್, ಅವಾಗ ನಾವು ಕಷ್ಟನೇ ಪಟ್ಟಿಲ್ಲ ಅಂತಲೇ ಅನ್ಸೋದು. ಇವನ್ ಯುವರ್ ಕಷ್ಟ ಈಸ್ ಆಲ್ವೇಸ್ ಬಿಗರ್ ವೆನ್ ಯು ಕಂಪೇರ್ ಇಟ್ ವಿತ್ ಸಮ್ಮನ್ ಹೂ ಹ್ಯಾಸ್ ಮೋರ್ ಕಷ್ಟ ಅಲ್ವಾ, ಆರ್ ಲೆಸ್ ಕಷ್ಟ. ಚರಣರಾಜ್ ಅವ್ರಿಗೆ ಮತ್ತೆ ಬರ್ತೀವಿ. ಯಾಕಂದರೆ ನಾನು ಎಲ್ಲಿಗೆ ಬರ್ತಾ ಇದ್ದೆ ಅಂದರೆ, ಈ ರೀತಿಯ ಒಂದು ಜರ್ನಿ ಮಾಡ್ಕೊಂಡು ಬಂದಂದರೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಮತ್ತೆ ಬಂದು ಮತ್ತೆ ಈ ಫಿಲ್ಮ್ ಬಂದು ಈಗ ನೀವು ಚರಣರಾಜ್ ಜೊತೆ RR ಮಾಡ್ಕೊಂಡು ಬರ್ತಾ ಇದ್ದೀರಾ ಅಲ್ವಾ. ಸೊ ನನಗದೂ ಬಿಕಾಸ್ ಚರಣ್ ಇಸ್ ಸಮ್ವನ್ ದಟ್ ಐ ರಿಯಲಿ ಅಡ್ಮೈರ್. ಅವ್ರ ಜೊತೆ ಕೂತು ಒಂದು ಸಂಗೀತವನ್ನು ಸೃಷ್ಟಿ ಮಾಡೋ ಒಂದು ಕ್ರಿಯೆಯಲ್ಲೂ ಭಾಗಿಯಾಗಿ ಬಂದಿದ್ದೀರ, ಅದು ತುಂಬ ಚೆನ್ನಾಗಿದೆ ಜರ್ನಿ. ಅದಕ್ಕೆ ಬರ್ತೀನಿ ಆಮೇಲೆ ವಾಪಸ್ಸು. ಈ ಫಸ್ಟ್ ನೀವು ಶೂಟ್ ಮಾಡಿದ್ರಲ್ಲ 2 ನಿಮಿಷದ ವಿಡಿಯೋನ, ಅದು 2.5 ನಿಮಿಷದ ವಿಡಿಯೋ ಅನ್ಸುತ್ತೆ. ಅದರಲ್ಲಿ ಇವರು ಅಜ್ಜಿಯ ಪಾತ್ರ ಮಾಡಿದ್ರಲ್ಲ, ರಾಧಾ ಅವರಲ್ವಾ. ಇವರು ಸೋನುಗೌಡ ಅವರು ಹೋಗ್ತಾರೆ ಚೇತರು ಹತ್ರಕ್ಕೆ, ಹೋಗೋಕ್ಕೆ ಒಂದು ಹೆಜ್ಜೆ ತಗೊಳ್ತಾರೆ, ಅವರು ಸ್ಟಾಪ್ ಮಾಡ್ತಾರೆ. ಅವ್ರಿಗೇನೋ ಒಂದು ಕಾಣುತ್ತೆ ಅಲ್ವಾ.
ಅಫ್ಕೋರ್ಸ್ ಅದು ನಿಮ್ಗೆ ಏನು ಹೇಳೋಕ್ಕಾಗತ್ತೆ ಏನು ಹೇಳೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು ಚಿತ್ರದ ಬಗ್ಗೆ. ಬಟ್ ಐ ಫೆಲ್ಟ್ ದಟ್ ವಾಸ್ ಅ ವೆರಿ ವೆರಿ ಅವ್ರ ಕಂಡ ಅಂದರೆ ವಾಟ್ ಇಸ್ ಆ ಅಜ್ಜಿಯ ಪಾತ್ರ ಯಾಕೆ ಅಜ್ಜಿ ನೀನು ಇರೋ ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಾಳೆ? ಅವ್ರಿಗೆ ಆದ ಅನುಭವಗಳು ಒಂದಿಷ್ಟು ಅಂದರೆ ಅವರಿಗೆ ಇರುವಷ್ಟು ಆ ಅಜ್ಜಿಯ ಪಾತ್ರಕ್ಕೆ ಇರುವಷ್ಟು ಅನುಭವ ಸೋನುಗೌಡ ಅವ್ರು ಮಾಡಿರೋ ಪಾತ್ರಕ್ಕಿಲ್ಲ ಅಲ್ವಾ. ಸೊ ಅವ್ರು ನೋಡಿದಾಗ ಎಲ್ಲರೂ ಕೂತ್ಕೊಂಡೇ ಬರ್ತಾ ಇದ್ದಾರೆ ಇಷ್ಟು. ಸೊ ಹುಡುಗ ಅಲ್ಲಿ ಕೂತಿದ್ದಾನೆ, ಇಷ್ಟು ಕೂಗಿಗೂ ರೆಸ್ಪಾಂಡ್ ಮಾಡ್ದಿರೋನು. ಅವ್ರ ಅಜ್ಜಿ ಹೇಳ್ತಾರೆ, ಇಲ್ಲ ನೀನು ಹೋದ ತಕ್ಷಣ ಅವನು ರೆಸ್ಪಾಂಡ್ ಮಾಡ್ತಾನೆ ಅಂತ, ನೀನು ವೆಯ್ಟ್ ಮಾಡು ನಾನು ಮಾತಾಡಿಸ್ತೀನಿ ಅಂತ. ಸೊ ಅವ್ರು ಹೋಗಿ ಕರೆದಾಗ ಹುಡುಗ ಬರ್ತಾನೆ. ಸೊ ಅವ್ರಿಗೆ ಗೊತ್ತಾಗಿದೆ ಏನು ಅದನ್ನು ಅವರು, ಅದು ನಿನಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗಿದೆ, ವೆಯ್ಟ್ ಮಾಡು ನಾನೇ ಕರಿತೀನಿ ಅನ್ನೋ ಥರದಲ್ಲಿ ಹೇಳ್ತಾರೆ ಅಂತ. ಅದೇ ಅಂದರೆ ಅವರ ಪಾತ್ರಕ್ಕೆ ಅಂದರೆ ಆ ಪಾತ್ರಕ್ಕಿರುವ ಅನುಭವ ಜಾಸ್ತಿ ಇವರಿಗಿಂತ. ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ, ಅಂದರೆ ಅವ್ರ ಪಾತ್ರಕ್ಕಿರುವ ಏನು ಪ್ರಾಧಾನ್ಯತೆ ಇದೆ ಅನ್ನೋದು ಅದು ಸಿನಿಮಾದಲ್ಲೇ. ಸರಿ 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 ಸರಿ. ಅದಾದ್ಮೇಲೆ ಅವ್ರು ಮಾತಾಡೋದು ತುಳುನಾ? ಅಂದರೆ ಒಂದೆರಡು ಪದ ಬರೋದು ತುಳುನಲ್ಲ? ತುಳುವಲ್ಲಿ. ಓಕೆ ಓಕೆ ಸರಿ. ಈಗ ಆ ವಿಡಿಯೋ ನೋಡಿದಾಗ ನನಗೆ ಆ್ಯಕ್ಚುಲಿ ಇಂಪ್ರೆಸ್ ಆಯಿತು, ಒಬ್ಬ ಡೆಬ್ಯೂಟಿ ಡೈರೆಕ್ಟರ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಆಡಿಯನ್ಸ್ ಆಗಿ ಹೇಳೋದಾದರೆ, ನಮಗೆ ಈಗ ನೀವು ಕಾರ್ಡ್ ತೋರಿಸಿದ್ರೇ ಕಾಂತಾರ ನಾಲ್ಕು ಬರುತ್ತೆ. ಸೊ ಅದು ರಿಸ್ಕ್ ಅಂತ ನಿಮ್ಗೆ ಯಾವಾಗಲೂ ಅನ್ನಿಸ್ಲಿಲ್ವಾ? ಅಂದರೆ ನನಗೆ ಅನ್ನಿಸ್ಲಿಲ್ಲ ಸರ್. ಅಂದರೆ ಕಾಡಲ್ಲಿ ಬರೀ ಒಂದು ಕಾಂತಾರ ಅಷ್ಟೇನ ಕಥೆ ಅಂತ ಅಲ್ವಾ. ಸೊ ಕಾಡಲ್ಲಿ ಪ್ರತಿ ಮರದ ಜೊತೆಗೂ ಒಂದೊಂದು ಕಥೆಗಳಿರ್ಬೋದು. ಸೊ ಆ ಕಥೆಗಳನ್ನು ನೀವು ಯಾವಾಗ ಫುಲ್ಲಾಗಿ ಕೇಳಿಸ್ಕೊಂಡಾಗಲೇ ಓಕೆ ಇದು ಅದೇನು ಅಂತ ಗೊತ್ತಾಗೋದು ಅಂತ. ಸೊ ಅಲ್ಲೇ ಸುಮಾರು ಕಮೆಂಟ್ಗಳಿತ್ತು. ಅಂದರೆ ನಾನು ಯೂಟ್ಯೂಬ್ ವೀಡಿಯೋಸ್ ಬಿಟ್ಟಾಗ ನೋಡಿದೆ, ಕಾಂತಾರ ಥರನೇ ಇದೆ, ಅಥವಾ ಮುಂಜಿಯಾ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಸೊ ಆ ಥರ ಇದೆ ಅಂತ. ಸೊ ನಾನು ಒಳಗೆ ನಗ್ತಾ ಇದ್ದೆ. ಅಂದರೆ ಇನ್ನು ಬರೋ ಕಂಟೆಂಟ್ಗಳನ್ನ ನೋಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಅದಾದಮೇಲೂ ಕೂಡ ಈಗ ಏನು ಹೀರೋ ಅವ್ರದ್ದು ಇಂಟ್ರೊಡಕ್ಷನ್ ಟೀಸರು, ಮೇಡಮ್ ಟೀಸರ್ ಬಿಟ್ಟಾಗ ಅಲ್ಲಿ ಕೂಡ ಒಂದು ಕಮೆಂಟ್ಗಳು ನನ್ನ ಓದೋ ಅಭ್ಯಾಸ ಇದೆ. ಸೊ ನೋಡ್ತೀನಿ ಕಮೆಂಟಲ್ಲಿ, ಅಲ್ಲೊಬ್ಬರ ಇದು ಯಾವ ಜಾನ್ರ ಮಾಡ್ತಾಯಿದ್ದೀರಾ ಅಂತ. ಸೊ ಅಂದರೆ ಒಂದು ಪ್ರಶ್ನೆ ಹುಟ್ಟಾಕಿದ್ದೀನಲ್ವ. ಸೊ ಅದು ಆಗುತ್ತೆ. ಅಂದರೆ ಅಂದರೆ ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆಗಿರೋದ್ರಿಂದ, ಅದನ್ನು ನಾವು ಮಾಡ್ತಿರೋದು ಕರಾವಳಿ ಭಾಗದ್ದೇ ಕಥೆ ಆಗಿರೋದ್ರಿಂದ, ಸೊ ಅವ್ರಿಗೆ ಆ ಡೌಟ್ ಬರೋದು ಸಹಜ. ಅಂದರೆ ಆ ಥರ ಅನಿಸೋದು ಅದನ್ನು ನಾವು ಅಂದರೆ ಮುಂದೆ ಬಿಡುವ ಕಂಟೆಂಟ್ಗಳಿಂದ ನಾನು ಆ ಡೌಟನ್ನು ಹೋಗಲಾಡಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದು ರಿಸ್ಕ್ ಅಂತ ನನಗೆ ಅನ್ನಿಸ್ಲಿಲ್ಲ. ಆಮೇಲೆ ಅದೇ ನಾನು ಟ್ರೇಲರ್ ನೋಡಿದೆ, ಖಂಡಿತ ಟ್ರೇಲರ್ ಬಂದಾಗ ಅದು ಎಲ್ಲ ಒಂದು ಸಂಶಯಗಳನ್ನು ನಿವಾರಣೆ ಮಾಡುತ್ತೆ. ಈಗ ಕಾಡು ಕಾಂತಾರ ಅಂತ ಹೆಂಗೆ ಹೇಳಿದ್ನೋ, ಈಗ ಉಳಿದವರು ಕಂಡಂತೆ ನನ್ನ ಅನುಭವಕ್ಕೆ ಉಳಿದವರು ಕಂಡಂತೆ ಅಂತ ಶುರುವಾಗಿ ಆಮೇಲೆ ಗರುಡ ಗಮನ ಎಲ್ಲ ತಗೊಂಡು ನಮಗೀಗ ಅದಾದ ಮೇಲೆ ಈಗ KGF ಆದಮೇಲೆ ಹೇಗೆ KGF ರೀತಿಯ ಚಿತ್ರಗಳೇ ಬಂತು, ಈಗ ಪಿಲಿವೇಷ ಅನ್ನೋದನ್ನು ನಾವು ಸುಮಾರು ಚಿತ್ರಗಳಲ್ಲಿ ನೋಡ್ಬಿಟ್ಟಿದ್ವಿ. ಆಬ್ವಿಯಸ್ಲಿ ನೀವು ಇಲ್ಲಿ ಅದನ್ನು ಬಳಸಿರೋದೇ ಬೇರೆ ಒಂದು ದಾರಿಯಲ್ಲಿ ಬಳಸಿರ್ತೀರಾ, ಅದು ನನಗೆ ಸರಿ ಗೊತ್ತಿದೆ. ಬಟ್ ಇಟ್ಸ್ ಸೋ ಬ್ಯೂಟಿಫುಲ್ ದಟ್ ಇದು ಒಂದು ರೀತಿಯಲ್ಲಿ ಬಿಕಾಸ್ ಆಫ್ ಕೋರ್ಸ್ ಕರಾವಳಿ ಅದರಿಂದ ಕೇರಳದಲ್ಲೂ ಸ್ವಲ್ಪ ನಮ್ಮದು ಈ ರೀತಿಯ ಒಂದು ಆಚರಣೆಗಳಾಗಲಿ ಅಥವಾ ಆರ್ಟ್ ಫಾರ್ಮ್ಸ್ ಆಗಲಿ ಇವೆ, ಅಲ್ಲಿಯ ಭಾಗದವರೇ ಆಗಿರೋದಾಗಿ ನನಗೆ ಹೇಳಿ. ಇದರಲ್ಲಿ ಇನ್ನೂ ಎಷ್ಟು ಪೊಟೆನ್ಷಿಯಲ್ ಇದೆ ತೋರಿಸ್ಲಿಕ್ಕೆ? ಈ ಪಿಲಿವೇಷವನ್ನು ನಾವು ಬಳಸಿ ಒಂದು ಚಿತ್ರದಲ್ಲಿ ತೋರಿಸ್ಲಿಕ್ಕೆ ನಿಮ್ಗೆ ಇನ್ನೂ ಪೊಟೆನ್ಷಿಯಲ್ ಕಂಡು ಬಂತು. ಹೌದು ಅಲ್ಲ? ಹೌದು. ಅಂದರೆ ಇದೆ, ಅಂದರೆ ತುಂಬ ಬ್ಯಾಕ್ ಸ್ಟೋರೀಸ್ ಇದೆ. ಈಗ ಪ್ರತಿಯೊಂದು ಆಚರಣೆ ಮಾಡ್ತೀವಿ ಅಂದ್ರೂ ಆ ಆಚರಣೆಗೆ ಏನೋ ಒಂದು ಕಥೆ ಇರುತ್ತೆ. ಅದು ಹುಟ್ಟಿದ್ದು ಹೇಗೆ, ಅದು ಹೇಗೆ ಸ್ಟಾರ್ಟ್ ಆಗಿದ್ದು ಅನ್ನೋದು ಒಂದು ಕಥೆ ಇರುತ್ತೆ. ಸೊ ಇದುವರೆಗೆ ಬಂದಿರೋ ಕಥೆಗಳಲ್ಲಿ ಒಂದು ಆ ಹುಲಿವೇಷವನ್ನು ಬಳಸ್ಕೊಂಡಿದ್ದಾರೆ. ಅಂದರೆ ಎಲ್ಲ ಉಳಿದವರ ಕಣ್ಣಂತೆಯಲ್ಲಿ ಬಳಸ್ಕೊಂಡಿದ್ದಾರೆ, ಅಥವಾ ನಮ್ಮ ಗರುಡ ಗಮನದಲ್ಲಿ ಬಳಸ್ಕೊಂಡಿದ್ದಾರೆ. ಬಟ್ ನಾವು ಹುಲಿವೇಷದ್ದೇ ಒಂದು ಪಾಠನ ಕಥೆಯಾಗಿ ಹೇಳ್ತಾ ಇದ್ವಿ. ಅಂದರೆ ಇಲ್ಲಿ ಚೇತು ಮತ್ತು ದೀಕ್ಷದು ಏನು ಲವ್ ಸ್ಟೋರಿ ಇದೆ, ಅದು ಮೇಜರ್ ಕಂಟೆಂಟ್ ಸಿನಿಮಾದಲ್ಲಿ ನಡೀತಾ ಇರೋದು. ಬಟ್ ಬ್ಯಾಕ್ ಸೈಡಲ್ಲಿ ಹುಲಿವೇಷದ್ದು ಒಂದು ಕಥೆ ಅಂತಲೇ ಇದೆ. ಅಂದರೆ ಹುಲಿವೇಷಕ್ಕೆ ಯಾಕೆ ಮನ್ನಣೆ ಇತ್ತು ಮೊದಲು, ಅದನ್ನು ಯಾಕೆ ಆಚರಿಸ್ತಾ ಇದ್ರು, ಅದನ್ನು ಎಷ್ಟು ಗೌರವದಿಂದ ಭಕ್ತಿಯಿಂದ ಹಿಂದೆ ಆಚರಿಸ್ತಾ ಇದ್ರು, ಸೊ ಅದು ಇವತ್ತೇನಾಗಿದೆ ಅನ್ನೋದು ಒಂದು ಡೀಟೇಲ್ ಆಗಿ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಸಾರಿ ಟು ಕಟ್ ಯು, ಅದು ಬಿಯಾಂಡ್ ದಿ ಫ್ಯಾಕ್ಟ್ ದಟ್ ಹುಲಿ ವಾಹನ ಅನ್ನೋದನ್ನ ಮೀರಿ ಇನ್ನೂ ದೊಡ್ಡದಾಗಿ ನಾವು ಹೇಳ್ತೀರಾ ಹುಲಿವೇಷದ ಬಗ್ಗೆ? ನಾನು ಕಂಪ್ಲೀಟಾಗಿ ಏನಕ್ಕೆ ಹುಲಿವೇಷ ಹುಟ್ಟಿತು ಇದನ್ನೆಲ್ಲ ನಾನು ಮುಟ್ಲಿಕ್ಕೆ ಹೋಗಿಲ್ಲ. ಆದರೆ ಅದನ್ನು ಹೇಗೆ ಆವಾಗ ಆಚರಿಸ್ತಾ ಇದ್ರು, ಹುಲಿವೇಷಕ್ಕೆ ಏನು ಮನ್ನಣೆ ಕೊಡ್ತಾಯಿದ್ರು, ಏನು ಭಕ್ತಿ ಕೊಡ್ತಾಯಿದ್ರು, ಅಥವಾ ಹುಲಿವೇಷನ ಯಾಕೆ ಹಾಕ್ತಾಯಿದ್ರು ಅನ್ನೋದನ್ನು ಮಾತ್ರ ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ. ಅದನ್ನು ತುಂಬ ಡೀಟೇಲಾಗಿ ಹೋಗಿದ್ರೆ ಇನ್ನೂ 2-3 ಸಿನಿಮಾಗಳು ಹುಲಿವೇಷದ ಬಗ್ಗೆನೇ ಮಾಡ್ಬೋದು. ಸರಿ 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 ಗಾಟ್ ಇಟ್. ಆ್ಯಂಡ್ ಅದಕ್ಕೆ ನೀವು ಪ್ರಾಕ್ಟೀಸ್ ಕೂಡ ಹೊಸದಾಗಿ ಮಾಡಬೇಕಿತ್ತು ಅಂತ ಹೇಳಿದ್ರಿ ಅಲ್ಲ? ಹೌದು. ವಾಟ್ ಡಿಡ್ ಯು ಅಂಡರ್ಟೇಕ್ ದೇರ್? ಬೇಸಿಕಲಿ ಅಂದರೆ ಅದು ಪೂರ್ತಿ ಡಿಫ್ರೆಂಟ್ ಫಾರ್ಮ್ಸ್ ಇರೋದು.
ಈಗ ಬೇಸಿಗೆ ಇಲ್ಲಿ ನಾವು ಸಾರಿ ಕಟ್ ಯೋಗೆ ನೀವು ಡ್ಯಾನ್ಸ್ ಅಲ್ಲಿ ಟ್ರೈನ್ಡಾ? ಇಲ್ಲ ಹೇಳ್ಕೊಟ್ಟಷ್ಟು ಮಾಡ್ತೀನಿ. ಸರಿ. ಈಗ ಈ ಕಾಲಿ ರಿದಮಿಂಗ್ ಬರಬೇಕು ಅಂದರೆ ನಾನೊಂದು 100 ಸಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅಂತ ತರ್ತೀನಿ ಅಲ್ಲಿ. ಸರಿ ಸರಿ ಸರಿ. ನಂದು ರಿಹರ್ಸಲ್ ಜಾಸ್ತಿ ಇರುತ್ತೆ, ಬಟ್ ಔಟ್ಪುಟ್ ಕರೆಕ್ಟಾಗಿ ಕೊಡ್ತೀನಿ. ಸರಿ. ಆ ಥರದ್ದು ನಾನು ಅಂದರೆ ಹೇಳಿದ ತಕ್ಷಣ ಹಿಂಗೆ ಅಂದ ಹಿಂಗೆ ನೋಡಿದೆ, ಬಂದು ಪರ್ಫೆಕ್ಟಾಗಿ ಮಾಡಿದೆ, ಆ ಡಾನ್ಸರ್ ಅಲ್ಲ ನಾನು. ಬಟ್ ತುಂಬ ಅದಕ್ಕೆ ಶ್ರಮ ವಹಿಸ್ತೀನಿ. ಅವ್ರು ಏನು ಬೇಕು ಅಂತಿದ್ರೆ ಅದನ್ನ ಔಟ್ಪುಟ್ ಕೊಡ್ತೀನಿ ನಾನು. ಅದಕ್ಕೆ ಒಂದು 10 ದಿನ ಮುಂಚೆ ಸ್ಟಾರ್ಟ್ ಮಾಡ್ಕೊತೀನೋ ಅದೇನೋ ಗೊತ್ತಿಲ್ಲ, ಬಟ್ ಅವ್ರು ಔಟ್ಪುಟ್ ಕೊಡ್ತೀನಿ, ಟೈಮ್ ತೊಗೊತೀನಿ ಅಷ್ಟೇ. ಆ ಥರ ಡಾನ್ಸರ್ ನಾನು. ಮಾಮೂಲಿ ಡ್ಯಾನ್ಸ್ ಮಾಡೋದು ಬೇರೆ, ಈ ಫಿಲ್ಮ್ಗಳಲ್ಲಿ ನಾವು ಡ್ಯಾನ್ಸ್ ಎಲ್ಲ ಮಾಡ್ತೀವಲ್ಲ ಆ ಫಾರ್ಮ್ ಬೇರೆ, ಈ ಹುಲಿ ವೇಷದ ಫಾರ್ಮೇ ಬೇರೆ. ಇದು 4 ನಿಮಿಷ ನಾವು ಡ್ಯಾನ್ಸ್ ಮಾಡ್ತೀವಿ. ಮಾಮೂಲಿ ಸಿನಿಮಾ ಕಮರ್ಷಿಯಲ್ ಡ್ಯಾನ್ಸ್ ಏನಿತ್ತು 4 ನಿಮಿಷ 4 ನಿಮಿಷ ಡ್ಯಾನ್ಸ್ ಆರಾಮ ಮಾಡ್ಬಿಡ್ತೀವಿ. ಬಟ್ ಈ ಹುಲಿ ವೇಷ ಇದೆಯಲ್ಲ 30 ಸೆಕೆಂಡ್ಸ್ ನಿಮಗೆ ಒಂದು ಸ್ಟ್ರೆಚಲ್ಲಿ ಕುಣಿಯೋಕ್ಕಾಗಲ್ಲ. ಅದು ನಾನು ಮಾಡಿದಾಗಲೇ ನಂಗೆ ಅನುಭವಕ್ಕೆ ಬಂದಾಗಲೇ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ನಾನು ಶೆಟ್ರು ಈ ಥರ ಡಲಿಂಗ್ ಈ ಥರ ಹುಲಿ ವೇಷ ಕ್ಲೈಮ್ಸ್ ಅದ್ಭುತ ಮಾಡೋಣ ಬನ್ನಿ ಅಂತ ನಾನು. ನನಗೇನು ಗೊತ್ತು, ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ, ಒಂದು ಬೀಟಿಗೆ ಹಿಂಗೆ ಮಾಡ್ತಿರ್ತಾರೆ ಅಷ್ಟೇ ತಾನೇ, ನಡೀರಿ ಮಾಡೋಣ ಅಂತ. ಅದು ನಮಗೆ ನೋಡುವಾಗ ರಿಪಿಟೇಟಿವ್ ಸ್ಟೆಪ್ಸ್ ಒಂದನ್ನೇ ಮಾಡ್ತಾ ಇರಬೇಕು ಅಷ್ಟೇ. ನಾನು ಹಿಂಗೆ ಇದ್ದೆ, ನಾನು ಇದೇ ಜೋಶಲ್ಲಿ ನಡೀರಿ ಬರೀ ಹೇಳ್ತೀನಿ ಮಾಡೋಣ ಅಂತ. ಎಲ್ಲ ಬರೆದ್ರೆ ಎಲ್ಲ ಆಯಿತು, ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಂದ್ವಿ, ಎಲ್ಲ ಆಯಿತು, ಹುಲಿ ವೇಷ ಹಾಕೋಬೇಕು. ಅದಕ್ಕಿಂತ ಮುಂಚೆ ರಿಹರ್ಸಲ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅವಾಗ ರಿಹರ್ಸಲ್ ಕಳ್ಸೋಣ ಕರೆಸಿ ತೊಂದರೆ ಇಲ್ಲ ಅಂತ. ರಿಹರ್ಸಲ್ ಬಂದರು, ಅವ್ರು ನಾನು ನೋಡ್ಬಿಟ್ಟು ಅವ್ರು ಫಸ್ಟ್ ಹೇಳಿದ್ರು ನೀವು ಜಿಮ್ ಬಿಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಬಾಡಿ ಫುಲ್ ಸ್ಟಿಫ್ ಆಗಿಬಿಟ್ಟಿತ್ತು, ವರ್ಕೌಟ್ ಮಾಡಿ ಮಸಲ್ಸ್ ಎಲ್ಲ ಫುಲ್ ಸ್ಟಿಫ್ ಆಗಿಬಿಟ್ಟಿತ್ತು. ಹಿಂಗೆ ಅದಕ್ಕೆ ಸ್ವಲ್ಪ ಮೂವ್ಮೆಂಟ್ ಎಲ್ಲ ಲೂಸ್ ಆಗಿರ್ಬೇಕು. ಅದು ಹಿಂಗೆ ನಾನು ಫುಲ್ ಸ್ಟಿಫ್ ಆಗಿಬಿಟ್ಟಿದ್ದೆ. ಸರಿ ಅಂದ್ಕೊಂಡು ವರ್ಕೌಟ್ ಸ್ಟಾಪ್ ಮಾಡಿದೆ. ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡಿಸಿ ಅಂತ ಹೇಳಿದ್ರು. ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅದೆಲ್ಲ ಆಯಿತು. ನಿಮ್ಮ ಸ್ಟೆಮಿನಾ ಇದೆ, ಮಾಡ್ತೀರಾ ನೀವು, ಮಾಡ್ಬೋದು ಅಂತ ಹೇಳಿದ್ರು ಅವರು. ಅವಾಗ ಸ್ವಲ್ಪ ಖುಷಿ ಆಯಿತು, ಓಕೆ ಪರವಾಗಿಲ್ಲ ಬರುತ್ತೆ ಅಂತ. ಅದಾದಮೇಲೆ ಅವ್ರು ಸ್ಟಾರ್ಟ್ ಮಾಡಿಸಿದ್ರು, ಆ ಬೀಟಿಗೆ ಕಂಪೋಸ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. ಆವಾಗ ಗೊತ್ತಾಯ್ತು ನನಗೆ, ಇದು ನೋಡೋದಕ್ಕೆ ಎಷ್ಟು ಈಸಿ ಇದೆಯೋ ಅಷ್ಟು ಈಸಿ ಇಲ್ಲ, ಇದು ತುಂಬ ಸ್ಟ್ರೆಂತ್ ಬೇಕಿದ್ದಕ್ಕೆ, ತುಂಬ ಇದು ಎನರ್ಜಿ ಬೇಕಿದ್ದಕ್ಕೆ ಅಂತ ಅವಾಗ ಗೊತ್ತಾಗಿದ್ದು. ಹೋಗ್ತಾ ಹೋಗ್ತಾ ಈ ರಿಯಲೈಸ್ ಹಿಂಗಾಯಿತು ಅಂತಂದರೆ, ಯಾರೋ ಒಬ್ರು ಹಿಂಗೆ ಫ್ಲಿಪ್ ಮಾಡಿಬಿಟ್ರೆ ನಂಗೆ ಗೊತ್ತಾಗೋದು, ಇದು ಇಷ್ಟು ಪೇನ್ ಇರುತ್ತೆ ನಂಗೆ ಗೊತ್ತು. ಈಗ ಅದು ನೋಡಿ ವಾವ್ ಅಂತೀವಿ, ಅದು ಮಾಡ್ಬೇಕಾದ್ರೆ ಅಲ್ಲ, ಅದು ನಂಗೆ ಅಲ್ಲೇ ಅರ್ಥ ಆಯಿತು. ತುಂಬ ರಿಹರ್ಸಲ್ ತೊಗೊಂಡ್ವಿ ಅದಕ್ಕೋಸ್ಕರ ಪ್ರಿಪೇರ್ ಆಗಿ. ಅದಾದಮೇಲೆ ಅದು ಒಂದು ಪ್ರೊಸೆಸ್ ಆದರೆ, ಪೇಂಟ್ ಹಾಕ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದು ಇನ್ನೊಂದು ಬೇರೆ ಪ್ರೊಸೆಸ್. ಅದು ಆ ಪೇಂಟ್ ಹಾಕೊಳ್ಳೋದಕ್ಕೆ ನಿಮ್ಗೆ 5 ಅವರ್ ಬೇಕು, ಹುಲಿ ವೇಷ ಹಾಕ್ಕೊಳ್ಳೋದಕ್ಕೆ. ಆವಾಗ ಪೇಂಟ್ ಮಾಡೋರು ನಂಗೆ ಹೇಳಿದ್ರು, ಇದು ಸ್ವಲ್ಪ ನಿಮಗೆ ಮತ್ತೆ ಇರ್ದಂಗೆ ಆಗುತ್ತೆ, ಹುಷಾರು ಅಂತ ಹೇಳಿದ್ರು. ಇದರಿಂದ ಪೇಂಟ್ ಸ್ಮೆಲ್ಲಿಂದ. ಯಾಕಂದರೆ ಅಷ್ಟೊಂದು ಹತ್ತಿರದಿಂದ ನಾವು ಯಾವತ್ತೂ ಸ್ಮೆಲ್ ನೋಡಿರಲ್ಲ ಅದನ್ನ. ಇಲ್ಲಿ ಹಾಕಿ ಹಿಂಗೆಲ್ಲ ಇಲ್ಲೆಲ್ಲ ಹಾಕಬೇಕಾದ್ರೆ ನಿಮ್ಗೆ ಸ್ಮೆಲ್ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಡೈರೆಕ್ಟಾಗಿ ಸ್ಮೆಲ್ಲಿಂಗ್ ಹೋಗ್ತಾ ಇರುತ್ತೆ. ನನಗೆ ಸ್ಟಾರ್ಟಿಂಗ್ ಅಂದ್ಕೊಂಡಿರಲಿಲ್ಲ, ಓಕೆ ಏನೋ ಹೇಳ್ತಾರೆ ಅಂದ್ಕೊಂಡೆ. ಆವಾಗ ಒಂದು ಅರ್ಧ ಗಂಟೆಗೆ ನನಗೆ ಅದೊಂದು ಸ್ವಲ್ಪ ಕಿಕ್ ಕೊಡ್ದಂಗೆ ಆಯ್ತದು. ನಾನು ಏನೋ ಆಗ್ತಿದ್ದಿಲ್ಲ ಅಂತ ನಾನು. ಆಮೇಲೆ ಸ್ವಲ್ಪ ಬೆಲ್ಲ ಕೊಟ್ಟರು ತಿನ್ನೋದಕ್ಕೆ, ಬೆಲ್ಲ ಎಲ್ಲ ತಿಂದೆ. ಆಮೇಲೆ 5 hours ನಾವು ಹಿಂಗೆ ನಿಂತಿರ್ತೀವಿ, ಹಿಂಗೆ ಕೈ ಕೆಳಗೆ ಬಿಡೋಂಗಿಲ್ಲ, ಯಾಕಂದ್ರೆ ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಕೂತ್ಕೊಳ್ಳೋಂಗಿಲ್ಲ, ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಿಂದೆ ಹಿಂಗೆ ಹೊರ್ಗಂಗಿಲ್ಲ, ಬೆನ್ನಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ 5 hour ಹಿಂಗಿತ್ತು, ಎಲ್ಲ ಆಯಿತು. ಅದು ಮುಗಿಸ್ಕೊಂಡು ಲೊಕೇಶನ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನು ಕನ್ನಡಿಲಿ ಒಂದ್ಸಲಿ ಮುಖ ನೋಡ್ಕೊಂಡಾಗ ನನಗೆ ಏನೋ ಬೇರೆ ಇದೀನಲ್ಲ ಇಲ್ಲಿ ಅಂತ ನನಗೆ ಆವಾಗ ಒಂದು ವೈಬ್ರೇಷನ್ ನನಗೆ ಅದು ಅನಿಸ್ತು. ಅದರ ಟ್ರೈಲರಲ್ಲಿ ಬರೋದು ಒಂದೇ ಒಂದು ಶಾರ್ಟ್ ತೋರಿಸ್ತಾರಲ್ವಾ ನಿಮ್ಮದು? ಹೌದು ಅದೊಂದೇ ಶಾರ್ಟು, ಅದು ಬ್ಯಾಕ್ ಶಾರ್ಟು. ಅದರ ನಂತರ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಆ ಲೊಕೇಶನಲ್ಲಿ. ಆಮೇಲೆ ಇವರು ಆ್ಯಕ್ಷನ್ ಹೇಳ್ತಾರೆ, ಅದೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಳಗಡೆ. ಅದು ಬೇರೆ ಜರ್ನಿ ಅದಾದಮೇಲೆ ಅದು ಅದೊಂದು ಮಜಾ ಇತ್ತು. ಬಟ್ ಆ 4 ನೈಟ್ ಶೂಟ್ ಮಾಡಿದ್ವಿ. 4 ನೈಟು ಫುಲ್ ಹೈ ಫೀವರ್ ಇತ್ತು. ಆ ಫೀವರಲ್ಲಿ 4 ನೈಟು ಶೂಟ್ ಮಾಡಿ ಮುಗಿಸಿದ್ದಾಯ್ತು. ಅದನ್ನು ಟ್ಯಾಬ್ಲೆಟ್ಸ್ ಹಾಕೊಂಡೇ ಮಾಡ್ತಾಯಿದ್ರು, ಇಂಜೆಕ್ಷನ್ ಟ್ಯಾಬ್ಲೆಟ್ ಮೇಲೆ ಇದ್ದೆ. ಸೊ ಅವರೊಂದು ರಿಚುವಲ್ ಫಾಲೋ ಮಾಡ್ತಾರೆ, ಬೆಡ್ ಮೇಲೆ ಮಲಗಲ್ಲ, ಈ ಥರದ್ದೆಲ್ಲ ಒಂದಿಷ್ಟು ಇರುತ್ತೆ. ಸೊ ನಾನು ಕೂಡ ಅವ್ರಿಗೆ ಧಕ್ಕೆ ಕೊಡಬಾರ್ದು ಅಂದ್ಕೊಂಡು ನಾನೆಲ್ಲ ಕೇಳಿದೆ, ಏನೇನು ಮಾಡ್ತೀರ ಅದನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಈ ಥರ ಎಲ್ಲ ಇದೆ ಅಂದ್ಕೊಂಡು. ಅವ್ರು ಆ್ಯಕ್ಚುಲಿ ಬಾಳೆ ಎಲೆ ಮೇಲೆ ಮಲಗ್ತಾರೆ, ಹುಲಿ ವೇಷ ಹಾಕಿದವರು. ನನಗಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಬಾಳೆ ಎಲೆ ಇರಲಿಲ್ಲ. ಸೊ ನಾನು ಹೋಟ್ಲಲ್ಲಿ ಫ್ಲೋರ್ ಮೇಲೆ ಮಲ್ಕೊಂಡೆ. ಸೊ ಆ AC ಆ ಫ್ಲೋರು ಅದೆಲ್ಲ ನನಗೆ ಅದು ಚಳಿ ಸ್ಟಾರ್ಟ್ ಆಗಿ ಜ್ವರ ಸ್ಟಾರ್ಟ್ ಆಯಿತು. ಆಮೇಲೆ ಬಾಡಿ ಪೇನು, ಫುಲ್ ನೈಟ್ ನೀವು ಡ್ಯಾನ್ಸ್ ಮಾಡಬೇಕು ಅಂದರೆ ನೀವು ಗೊತ್ತಾಗುತ್ತೆ ನಿಮ್ಮ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಫೀವರ್ ಸ್ಟಾರ್ಟ್ ಆಯಿತು, ಬಾಡಿ ಪೇನ್ ಸ್ಟಾರ್ಟ್ ಆಯಿತು, ಹೆಡ್ಏಕ್ ಸ್ಟಾರ್ಟ್ ಆಯಿತು. ಅದು ಇವ್ರಿಗೂ ಅರ್ಥ ಆಗ್ತಿತ್ತು, ಪ್ರೊಡ್ಯೂಸರ್ಗೂ ಅರ್ಥ ಆಗ್ತಿತ್ತು. ಬಟ್ ಎಲ್ಲರೂ ಹೆಲ್ಪ್ಲೆಸ್ ಆಗಿದ್ವಿ, ಯಾಕಂದರೆ ಅಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಾಯಿದ್ದೀವಿ, ಅಷ್ಟೊಂದು ಜನ ಜೂನಿಯರ್ಸ್ ಇದ್ದಾರೆ, ದೊಡ್ಡ ಕ್ಯಾಮ್ರಾಗಳು, ತುಂಬ ಖರ್ಚು ಮಾಡ್ತಾಯಿದ್ದೀವಿ. ಲಿಟ್ರಲಿ ಒಂದು ದಸರಾನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ, ಅಷ್ಟು ದೊಡ್ಡದಾಗಿದೆ ಕ್ಯಾನ್ವಾಸ್ ಎಲ್ಲ. ಸೊ ಟ್ಯಾಬ್ಲೆಟ್ ಹಾಕು, ಇಂಜೆಕ್ಷನ್ ತಗೋ, ಹೋಗು, ಮಾಡು, ಅಷ್ಟೇ ಮಾಡಿ ಚೆನ್ನಾಗಿ ಮುಗಿಸಿದ್ವಿ. ಈಗ ಅಂದರೆ ಚಿತ್ರಗಳಲ್ಲಿ ಇದು ಪಾಪ್ಯುಲರೈಸ್ ಆದಮೇಲೆ ಹೆಚ್ಚೆಚ್ಚು ತಂಡಗಳು ಹುಟ್ಕೊಂಡಿದ್ಯಾ ಅಲ್ಲಿ? ಸಿನಿಮಾಗಳು ಆ್ಯಕ್ಚುಲಿ ಸಿನಿಮಾಗಳಿಂದ ಅದಕ್ಕೆ ಪಾಪ್ಯುಲಾರಿಟಿ ಬಂದಿಲ್ಲ ಅಂತ ನಾನು ಅನ್ಕೋತೀನಿ. ಅಂದರೆ ಹುಲಿವೇಷ ಅಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಅವರು ಅಂದರೆ ಸಿನಿಮಾಗಳಿಗಿಂತ ಜಾಸ್ತಿ ಕ್ರೇಜು ಹುಲಿವೇಷದ ಬಗ್ಗೆನೇ ಇದೆ ಅಲ್ಲಿ ಅವ್ರಿಗೆ. ಸೊ ಅಲ್ಲಿ ಅವರೆಲ್ಲ ಹೇಗೆ ಅಂದರೆ, ಈಗ ಚಿಕ್ಕ ಮಕ್ಕಳು ನೀವು ಮನೆಯಲ್ಲಿ ಬಿಟ್ಟರು ಕೃಷ್ಣ ಜನ್ಮಾಷ್ಟಮಿಗೆ ಮನೆಯಲ್ಲೆಲ್ಲೋ ದೂರದಲ್ಲಿ ಈ ತಾಸೆ ಬಡಿಯೋದು ಕೇಳಿಸಿದ್ರೆ ಹೆಜ್ಜೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಚಿಕ್ಕ ಹುಡುಗರು ಕೂಡ.
ಸೊ ಸಿನಿಮಾಗಳಿಂದ ಅದಕ್ಕೇನು ಪಾಪ್ಯುಲಾರಿಟಿ ಅಂತ ನಾನು ಅಂದ್ಕೊಳ್ಳಲ್ಲ. ಮೇ ಬಿ ಅದನ್ನು ಬಳಸ್ಕೊಂಡು ನಾವು ಸಿನಿಮಾಗಳಿಗೆ ಒಂದು ಅದು ನಿಜ. ನಾನೇನು ಹೇಳ್ತಾ ಇದ್ದೇನೆ ಈಗ, ಯಕ್ಷಗಾನ ಮುಂಚಿನಿಂದಲೂ ಇದೆ. ಹೌದು. ಇನ್ಫ್ಯಾಕ್ಟ್ ಇದು ರವಿ ಬಸ್ರೂರ್ ಅವರು ಒಂದು ಚಿತ್ರ ಮಾಡಿದ್ರು ಆ ಟೈಮಲ್ಲಿ, ವೀರಚಂದ್ರಹಾಸ, ಆ ಟೈಮಲ್ಲಿ ಕೇಳ್ತಾ ಇದ್ದೆ, ಇಲ್ಲ ಅವ್ರ ಬುಕ್ಕಿಂಗ್ ಎಲ್ಲ ಹೆಂಗಿದೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಆ ದಾರಿಯಲ್ಲಿ ಬರ್ತಾ ಇದ್ರೆ ಇದು ಮುಂಚಿನಿಂದಲೂ ಇದೆ. ಹೌದು, ಮುಂಚಿನಿಂದ. ದಿ ಅದರ್ ಥಿಂಗ್ ಅಬೌಟ್ ಕರಾವಳಿ ಇಸ್, ಅದೇ ನನ್ನಂತ ಬೆಂಗಳೂರವನಿಗೆ ಅದು ಹೆಚ್ಚು ಅರ್ಥ ಆಗಲ್ಲ, ಬಿಕಾಸ್ ನಾವೊಂದು ಕಾಸ್ಮೋಪಾಲಿಟನ್ ಆದ್ರಿಂದ. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಕಲ್ಚರನ್ನು ಇನ್ನೂ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದು, ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ನಮ್ಗೆ ಅದೆಲ್ಲ ಸ್ವಲ್ಪ ಅನ್ಯವಾಗಿ ಕಾಣಿಸ್ತಾ ಇರುತ್ತೆ. ಅಯ್ಯೋ ನಮ್ಮಲ್ಲಿ ಆ ಥರ. ಇನ್ಫ್ಯಾಕ್ಟ್ ನಾನು ಬ್ಯಾಂಗ್ಳೂರ್ ಬೇಸ್ಡ್ ಫಿಲಮ್ಸು ಇಲ್ಲ. ಲೈಕ್ ವಾಟ್ ಯು ರೈಟ್ ಫಾರ್ ಬ್ಯಾಂಗ್ಳೂರ್, ಐಟಿನ್ನು ಬರಿಬೇಕಷ್ಟೇ, ಇನ್ನೇನು ಬರಿಬೇಕು ಅನ್ನೋ ಥರದ್ದು ಸಮಸ್ಯೆ ಆಗುತ್ತೆ. ಬಟ್ ಎನಿವೆ, ಸೊ ಆ ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದೆ. ಅಫ್ಕೋರ್ಸ್ ಅದು ಮುಂಚಿನಿಂದಲೂ ಇದೆ, ಬಟ್ ಈಗ ಫಿಲಮಲ್ಲಿ ಇವೆಲ್ಲವೂ ಪಾಪ್ಯುಲರೈಸ್ ಆಗಿ ಮೇ ಬಿ ಇನ್ನೂ ಹೆಚ್ಚೆಚ್ಚು ತಂಡಗಳು ಸ್ಪ್ರೌಟ್ ಆದ್ವಾ ಅಂತ. ಇಲ್ಲ, ಅಂದರೆ ತಂಡಗಳು ಅವ್ರದ್ದೊಂದು ಏನಂತೀವಿ, ದಿನಚರಿ ಅಂತೀವಲ್ಲ, ಆ ಥರನೇ ಅವ್ರಿಗೆ ಪ್ರತಿ ವರ್ಷ ಹುಲಿ ಇಳಿಸೋದು ಅವರಿಗೆ ಇರೋದೆ, ತಂಡಗಳು ಅದಕ್ಕೋಸ್ಕರ ಇದೆ. ಇನ್ನೂ ಬಂದು ಅದಕ್ಕೆ ಜಾಯ್ನ್ ಆಗ್ತಾ ಇರ್ತಾರೆ. ಅಂದರೆ ಹುಲಿ ವೇಷಕ್ಕೆ ನಾನು ಈ ಕುಣಿತೀವಿ ಅನ್ನೋ ಥರದಲ್ಲೇ ಜಾಯ್ನ್ ಆಗ್ತಿರ್ತಾರೆ. ಸೊ ಇದರಿಂದ ಪಾಪ್ಯುಲಾರಿಟಿ ಆಗಿ ಏನು ಯಾರು ಓಕೆ ಸಿನಿಮಾ ನೋಡಿದೆ, ಇದರಲ್ಲಿ ಹುಲಿವೇಷ ಚೆನ್ನಾಗಿ ಕಾಣಿಸ್ತಾ ಇದೆ, ಸೊ ನಾನು ಹುಲಿವೇಷ ಮಾಡ್ತೀನಿ ಅನ್ನೋದಕ್ಕಿಂತ ಅವ್ರಿಗದು ಅಭ್ಯಾಸ ಮೊದಲಿಂದನೂ. ಅಂದರೆ ಅದನ್ನು ಕೇಳಿ ಅಭ್ಯಾಸ, ಅದನ್ನು ಕುಣಿದ ಅಭ್ಯಾಸ, ಸೊ ನೋಡಿ ಅಭ್ಯಾಸ ಅವ್ರಿಗೆ, ಅದರಿಂದನೇ ಜಾಸ್ತಿ ಅದ್ರ ಕಡೆ ಒಲವು. ಬಟ್ ಇವರಿಗೆ ವರ್ಷದಲ್ಲಿ 1 ತಿಂಗಳು ಕೆಲಸ, ಸೊ ಇವರೆಲ್ಲ ಬೇರೆ ಕೆಲಸ ಮಾಡ್ತಿರ್ತಾರ? ಇಲ್ಲಿ ಕೆಲಸ ಅಂತಲ್ಲ ಇದು. ಅಂದರೆ ಖುಷಿ ಅವ್ರಿಗೆ ಅದನ್ನು ಮಾಡೋದು. ಅಂದರೆ ಇದೆಲ್ಲರೂ ಹೇಗೆ ಅಂದರೆ ಮಿಲಿಯನಿಯರ್ಸ್ ಕೂಡ ಇದ್ದಾರೆ ಬಂದು ಹುಲಿವೇಷ ಹಾಕಿ ಕುಣಿಯೋರು. ಸೊ ಆ್ಯಕ್ಚುಲಿ ಅಂದರೆ ಇವರು ಹೇಳಿದ್ರು, ಇವರು ಹುಲಿವೇಷ ಹಾಕಿದಾಗ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಹುಲಿವೇಷ ಹಾಕಿದ್ರು ಶೂಟಿಂಗ್ನಲ್ಲಿ. ಮುಗಿಸಿ ಇವರು ಒಂದು ಹೋಟ್ಲಿಗೆ ಹೋಗ್ತಾರೆ. ಇಟ್ಸ್ ಎನ್ ಬಿಗ್ ಹೋಟೆಲ್ ಇನ್ ಮಂಗಳೂರು. ಸೊ ಅಲ್ಲಿ ಹೋದಾಗ ಇವ್ರು ನೋಡ್ತಾ ಇದ್ರು, ಅಂದರೆ ತುಂಬ ರೆಗ್ಯುಲರಾಗಿ ನೋಡ್ತಾರೆ, ತುಂಬ ಆಶ್ಚರ್ಯದಿಂದ ನೋಡಲಿ. ಏನಕ್ಕಂದರೆ ಇದ್ರ ಹಿಂದೆನೂ ಬೇರೆ ಹುಲಿವೇಷ ಹಾಕಿದವರು ಅಲ್ಲಿ ಬಂದು ಹೋಗ್ತಾರೆ. ಅಂದರೆ ಆ ಥರದ್ದು ಒಂದು ಇದು. ಅಲ್ಲಿ ಅವರೆಲ್ಲ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಅಥವಾ ಬೇರೆ ಇದರಲ್ಲಿರ್ತಾರೆ. ಬಟ್ ಅವರಿಗೆ ಈ ಪರ್ಟಿಕ್ಯುಲರ್ ಜನ್ಮಾಷ್ಟಮಿ ಮತ್ತು ಈ ದಸರಾ ಟೈಮಲ್ಲಿ ಅವ್ರಿಗೆ ಇದೊಂದು ಖುಷಿ, ಹುಲಿವೇಷ ಹಾಕಿ ಅದರ ನಲಿಯೋದು ಅದೊಂದು ಖುಷಿ. ಕೆಲವರು ಹರಕೆ ಹೊತ್ತಿರ್ತಾರೆ, ಆ ಥರದ್ದು ಇರುತ್ತೆ. ಸೊ ಇದರಲ್ಲೂ ಬರುತ್ತೆ ಅಲ್ವಾ, ಏನು ಟ್ರೇಲರಲ್ಲೂ ನೋಡಿದೆ. ಸೊ ಹರಕೆ ರೂಪವಾಗಿಯೂ ಕೂಡ ಕೆಲವರು ಮಾಡ್ತಾರೆ. ಸೊ ಅದು ತುಂಬ ಖುಷಿಪಟ್ಟು ಮಾಡುವಂಥದ್ದು ಕೆಲಸ ಅಂದ್ಕೊಂಡು ಯಾರು ಮಾಡಲ್ಲ. ಅದೇ ನನ್ನ ಮುಂಚಿನ ಪ್ರಶ್ನೆಗೆ ಇದು ಒಂದು ಉತ್ತರ. ಅಂದರೆ ಇನ್ನು ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಇದರಲ್ಲಿ ಅಂದಾಗ, ಟ್ರೇಲರ್ಲು ಹೇಳಿದ ಹಾಗೆ ಇದು ಹರಕೆಯ ಒಂದು ವಿಧಾನವೂ ಆಗುತ್ತೆ. ಹೌದು, ಸರಿ, ಗಾಟ್ ಇಟ್. ಈಗ ಒಂದು ಸ್ವಲ್ಪ ಟಫ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಟಕ್ ಅಂತ. ಚೇತು ಯಾರು ನಿಮ್ಮ ಪ್ರಕಾರ? ಇದು ಟಫ್ ಕ್ವಶನ್ ಅಲ್ಲ ಸರ್, ತುಂಬ ಈಸಿ ಕ್ವಶನ್. ಅಂದರೆ ಚೇತು ಅಂತಂದರೆ ನೀವು ಇನ್ ಕೇಸ್ ಮಂಗಳೂರಿಗೆ ಹೋಗಿ ಅಲ್ಲಿ ನಿಮಗೆ ಒಡನಾಟ ಇದ್ದರೆ, ಈ ಥರ ಗುಂಪುಗಳೇನಿರುತ್ತಲ್ಲ, ಹುಲಿವೇಷ ಹಾಕೋ ಗುಂಪುಗಳಿರುತ್ತೆ, ಅದಕ್ಕೊಬ್ಬ ಮುಖಂಡ ಅಂತ ಇರ್ತಾನೆ. ಅದ್ರ ಕೆಳಗಡೆ ಒಂದಿಷ್ಟು ಜನ ಹುಡುಗರೆಲ್ಲ ಇರ್ತಾರೆ. ಒಂದು 20-30 ಜನ ಹುಡುಗರು ಇದ್ದಾರೆ ಅಂದ್ಕೊಳ್ಳಿ ಆ ಗುಂಪಲ್ಲಿ. ಆ 30 ಜನದಲ್ಲಿ ಈ ಚೇತು ಒಬ್ಬ. ಅಷ್ಟೇ ಸಿಂಪಲ್ ಹುಡುಗ. ಅವ್ನು ಏನು ದೊಡ್ಡದಾಗಿ ಡ್ರೀಮು ಆ ಥರ ಏನಿಲ್ಲ. ಆರಾಮಾಗಿ ಒಂದು ಪಂಚೆ ಇಟ್ಕೊಂಡು, ಅವ್ನು ಗಾಡಿ ಇಟ್ಕೊಂಡು ಮನೆಯಲ್ಲೇ ಖುಷಿಯಾಗಿ ಅವ್ನ ಕೆಲಸ ಆಯ್ತು, ಅವ್ರ ಬಾಸ್ ಏನೋ ಕೆಲಸ ಹೇಳ್ತಾರೆ, ಅದು ಮಾಡ್ಕೊಂಡು ಗುಂಪಲ್ಲಿ ಹುಡುಗರ ಜೊತೆ ಲೀಡರ್ ಅಲ್ಲ, ಇಲ್ಲ ಅವ್ರ ಲೀಡರ್ ಬೇರೆ ಇದ್ದಾರೆ. ಇವನು ಆ ಗುಂಪಲ್ಲಿ ಒಬ್ಬ ಆರಾಮ್ ಹುಡುಗರ ಜೊತೆಗೆ ಚಿಲ್ ಮಾಡ್ಕೊಂಡು ಆರಾಮಾಗಿರೋಂಥ ಹುಡುಗ ಅಷ್ಟೇ. ಅವ್ನ ಲೈಫಲ್ಲಿ ಏನೇನಾಗುತ್ತೆ, ದೀಕ್ಷಾ ಹೆಂಗೆ ಬರ್ತಾಳೆ, ಅದು ಹೆಂಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಮಾರ. ನೈಸ್ 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 ನೈಸ್. ನನಗೇನು ಅನ್ನಿಸ್ತು ಅಂದರೆ ಟ್ರೈಲರ್ ನೋಡಿದಾಗ ಇದು ಚೇತುವಿನ ಕಥೆನೇ ನನ್ನ ಪ್ರಕಾರ. ತನ್ನದೊಂದು ಜರ್ನಿ, ಪ್ರಾಯಶಃ ತನ್ನದೊಂದು ರಿವೆಂಜು ಅದೆಲ್ಲ ಬರಬಹುದು ಅಂತ. ಆ ರಿವೆಂಜ್ಗೆ ಕಾರಣ ದೀಕ್ಷಾನ ನಂಗೆ ಗೊತ್ತಿಲ್ಲ. ಬಟ್ ಈ ರೀತಿಯ ಒಂದು ಹೀರೋಸ್ ಜರ್ನಿಯ ಒಂದು ಚಿತ್ರದಲ್ಲಿ ನೀವು ದೀಕ್ಷಾನ ಹೇಗೆ ಕಂಡುಕೊಂಡ್ರಿ? ಲೈಕ್ ದೀಕ್ಷಾನ ನೀವು ಹೇಗೆ ಗ್ರಹಿಸ್ತಾ ಇದ್ದೀರಿ? ನಾನು ಕತೆ ಕೇಳಿದಾಗ ಇಲ್ಲ ಕತೆ ಓದಿದಾಗ ನನಗೆ ಅದು ದೀಕ್ಷಾನ ಕತೆ ಅಂತಾನೆ ಅನ್ಸಿತ್ತು. ನಾನು ಅದು ಆಸ್ ಮಚ್ ಆಸ್ ಇಟ್ ಇಸ್ ಎವ್ರಿಬಡೀಸ್ ಫಿಲ್ಮ್ ಆ್ಯಂಡ್ ಎವ್ರಿಬಡಿ ಈಸ್ ದಿ ಹೀರೋ ಆಫ್ ದ ಕ್ಯಾರೆಕ್ಟರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರೇ ಹೀರೋ ಆ ಒಂದು ಸೆಗ್ಮೆಂಟ್ಗೆ. ಸೊ ನನಗೆ ಕತೆ ಹೇಳಿದಾಗ ಒಂದು ಕಥೆಯಾಗಿ ಕೇಳಿದೆ, ಎಂಟರ್ಟೈನಿಂಗ್ ಆಗಿತ್ತು. ದೀಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ದೀಕ್ಷನ್ನ ಈ ಈಕ್ವೇಷನ್ ಇಂದ ತೆಗ್ಬಿಟ್ರೆ ಈ ಸಿನಿಮಾನೇ ಆಗಲ್ಲ ಅಂತಾನೆ ನನಗೆ ಅನ್ಸಿತ್ತು. ಸೊ ನಾವು ದೀಕ್ಷಾ ಇಸ್ ದ ಮೇನ್ ಎಲಿಮೆಂಟ್ ಆಫ್ ದ ಫಿಲ್ಮ್ ಫಾರ್ ಮೀ. ಸೊ ನಾನು ಈಗ ಏನು ಮಾಡಬೇಕು, ಆ ಒಂದು ಈಕ್ವೇಷನಲ್ಲಿ ನಾನು ಮಾಡೋ
ಅಂದರೆ ನಾನು ಅಂತ ಯಾಕೆ ಹೇಳ್ತೀನಿ, ದೀಕ್ಷಾ ಆಗಿ ಹೇಳ್ತಾ ಇದ್ದೀನಿ. ಸೊ ದೀಕ್ಷಾ ಆಗಿ ಮಾಡೋ ಒಂದೊಂದು ಡಿಸಿಷನ್ಸ್, ತಗೊಳ್ಳೋ ಒಂದೊಂದು ಡಿಸಿಷನ್ಸು ಇಲ್ಲ ಅವಳು ಮಾಡ್ತಿರೋ ಆ್ಯಕ್ಷನ್ಸು ಎಲ್ಲವೂ ಚೇತುಗೂ ಅಫೆಕ್ಟ್ ಆಗ್ತದೆ, ಅಲ್ಲಿ ಯಾರೋ ಕಾರ್ನರಲ್ಲಿರೋನ್ಗೂ ಅಫೆಕ್ಟ್ ಆಗ್ತದೆ. ಅದು ಇಟ್ ಈಸ್ ವೆರಿ ಇಂಟರ್ಲಿಂಕ್ಡ್. ಸೊ ನಾನೇನು ಮಾಡ್ತೀನಿ, ಇಲ್ಲ ಅವ್ರೇನು ಮಾಡಿ, ಇಟ್ಸ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್. ಬಟ್ ದೀಕ್ಷಾ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಅವಳು ಮಾಡ್ತಿರೋದು ಇಲ್ಲ ಅವಳ ಎಕ್ಸಿಸ್ಟೆನ್ಸೇ ಇವನ್ಗೆ ಅಫೆಕ್ಟ್ ಆಗುತ್ತೆ, ಆ ಕಥೆಗೆ ಅಫೆಕ್ಟ್ ಆಗುತ್ತೆ ಆನ್ ದ ಹೋಲ್. ಸೊ ದಟ್ಸ್ ಹೌ ಐ ಸಾ ಇಟ್. ಸೊ ಇಟ್ಸ್ ದೀಕ್ಷಾಸ್. ನನಗಿದು ಹೇಳಿ, ಆಕ್ಚುಲಿ ನೀವು ಅದಕ್ಕೆ ಆಮೇಲೆ ಉತ್ತರ ಕೊಡಿ. ದಿ ಎಮೋಷನಲ್ ಬೀಯಿಂಗ್ ಆಫ್ ದೀಕ್ಷಾ, ಅದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ? ಇಟ್ ಈಸ್ ವೆರಿ ಹಾರ್ಡ್ ಟು ಬಿ ಲೈಕ್ ಅ ದೀಕ್ಷಾ. ಯಾಕೆಂದರೆ ನನಗೆ ಇಟ್ಸ್ ದೆರ್ ಇಸ್ ಅ ಮಾರಲ್ ಕಾಂಪಾಸ್ ಫಾರ್ ಎವ್ರಿ ಒನ್. ನಾನು ಯಾರನ್ನೋ ಜಡ್ಜ್ ಮಾಡಬೇಕಾದ್ರೆ ನಾನೇನು ಬಿಲೀವ್ ಮಾಡ್ತೀನಿ, ನಾನು ಒಳ್ಳೆಯವಳು ಅಂತ ಅಂದ್ಕೊಂಡು ಜಡ್ಜ್ ಮಾಡೋದೇ ಜಾಸ್ತಿ ಯಾವಾಗಲೂ ನಾವು ಇನ್ ಜನರಲ್. ದಟ್ಸ್ ಹೌ ವಿ ಆಲ್ವೇಸ್ ಫಂಕ್ಷನ್ ಅಂತ ನನ್ಗೆ ಅನ್ಸೋದು. ಸೊ ಈ ದೀಕ್ಷಾ ಹೆಂಗೆ ಅಂದರೆ ಶಿ ಲಿವ್ಸ್ ಹರ್ ಲೈಫ್. ಅವಳಿಗೆ ಹಿಂದೆ ಮುಂದೆ ಯೋಚನೆ ಮಾಡಿ ನಾನು ಹಿಂಗೆ ಮಾಡಿದ್ರೆ, ಹಿಂಗೆ ಹೇಳಿದ್ರೆ ಅವ್ರಿಗೆ ಹಿಂಗೆ ಅನ್ಸ್ಬೋದು, ಆ ಥರದ ವ್ಯಕ್ತಿ ಅವಳಲ್ಲ. ಆ್ಯಂಡ್ ಈ ಥರದ್ದು ಒಂದು ಡಿಸಿಷನ್ ತೊಗೊಂಡ್ಬಿಟ್ಟೆ, ಈವನ್ ಇಫ್ ಇಟ್ಸ್ ಅ ಟಫೆಸ್ಟ್ ಆಫ್ ದ ಡಿಸಿಷನ್ಸ್ ಫಾರ್ ದಿ ಇನ್ ಕಂಪ್ಯಾರಿಸನ್ ಯಾರಿಗಾದ್ರೂ ಬೇರೆಯವ್ರಿಗೆ, ಅವಳ ತೊಗೊಂಡು ನಾನು ಅದು ಮಾಡಿದೆ, ಸೊ ಅದಕ್ಕೇನು ನಂಗೆ ಹಂಗೆ ಅನಿಸ್ತು ಅಷ್ಟೇ. ಸೊ ನಿನ್ಗೆ ಅದು ಹಂಗಾದ್ರೆ ನಾನು ಏನು ಮಾಡೋಕ್ಕಾಗತ್ತೆ, ನನಗೆ ಆ ಪಾಯಿಂಟಲ್ಲಿ ನಂಗೆ ಹಂಗೆ ಅನಿಸ್ತು. ನಾನು ಇವಾಗ ಚೈತ್ರನಾಗಿ ನಾನು ಹಂಗೆ ಯೋಚನೆ ಮಾಡಿದ್ರೆ ನಾನು ಹಂಗೆ ಯೋಚನೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ತುಂಬ ಯೋಚನೆ ಮಾಡಿ ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅಯ್ಯೋ ನಾನು ಇದು ತೊಗೊಂಡ್ಬಿಟ್ರೆ ಹಿಂಗೆ, ಈ ಡಿಸಿಷನ್ ಇವಾಗ ತೊಗೊಂಡ್ರೆ ಅದು 5 ವರ್ಷ ಆದಮೇಲೆ ಹೆಂಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಅಟ್ಲೀಸ್ಟ್ ಥಾಟ್ ಆದರೂ ಬರುತ್ತಲ್ಲ. ದೀಕ್ಷಂಗೆ ಇಲ್ಲ. ಆ ಥರ ಬದುಕೋದು ಕಷ್ಟ, ಆ ಥರ ಬದುಕಿ ಅದ್ರ ಕಾನ್ಸಿಕ್ವೆನ್ಸಸ್ ಅನುಭವಿಸೋದು ಕಷ್ಟ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡದೇ ಇರೋದೇ ವಾಸಿ ಅಂತ ಸುಮ್ಮನೆ ಇರೋದು ಈಸ್ ಈಸಿಯರ್ ದ್ಯಾನ್ ಬೀಯಿಂಗ್ ಅ ದೀಕ್ಷಾ. ಸೊ ದೀಕ್ಷಾ ಅದನ್ನೆಲ್ಲ ಮಾಡ್ತಾಳೆ ಸಿನಿಮಾಲಿ. ಸೊ ಅದು ಆ ಥರ ಒಂದು ಬದುಕೋದು ನಿರ್ಣಯವನ್ನ ತಗೊಳ್ತಾಳೆ ಆ್ಯಂಡ್ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅದು ತಗೊಳ್ಳೋದು ನಿರ್ಧಾರ ಹೆಂಗಿದೆ ಅಂದರೆ ನಾವೆಲ್ಲರೂ ಅದನ್ನ ಆ್ಯಕ್ಚುಲಿ ಮಾಡ್ತೀವಿ ನಮ್ಮ ಜೀವನದಲ್ಲಿ. ನಾವು ನೋಡ್ತೀವಿ ಅಂತ ಕ್ಯಾರೆಕ್ಟರ್ಸ್ ಹಂಗೆ ತಗೊಳ್ಳೋದು. ಮೇ ಬಿ ನಮ್ಮ ಲೈಫಲ್ಲಿ ಆ ಥರ ತೊಗೊಂಡೇ ಜಡ್ಜ್ ಮಾಡೋರು ಕೆಲವರಾದರೆ, ಅದನ್ನ ತೊಗೊಂಡು ಮಾಡಿಬಿಟ್ಟು ಆ ಥರ ಜೀವಿಸೋರು ಒಂದಷ್ಟು ಕ್ಯಾಟಗರಿ ಜನ ಇರ್ತಾರೆ. ಆ ಕ್ಯಾಟಗರಿಗೆ ಬೀಳೋಳೆ ದೀಕ್ಷಾ. ಜಡ್ಜ್ ಮಾಡೋರು ಈ ಸಿನಿಮಾ ಬಂದು ನೋಡೋರು ಇನ್ ಜನರಲ್. ಸೊ ನೀವು ನಾನು ಆ ದೀಕ್ಷಾ ಅಂತ ಅನ್ಕೊಂಡು ಹೋಗ್ತಿರೋ ಅಲ್ವ, ಚೇಚೆ ಇವಳ ಥರ ನಾನು ಮಾಡ್ತಾ ಇರಲಿಲ್ಲಪ್ಪ ಅಂತ ಅನ್ಕೊಂಡು ಹೋಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ದೀಕ್ಷಾ ಆಗಿ ಹಂಗೆ ಬದುಕ್ಬಿಟ್ಟು ಅವಳ ಜೀವನ ಅವಳು ಆರಾಮಾಗಿ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್ಸ್ ಅಂತಲ್ಲ, ಹಾಗೆ ಶಿ ಲಿವ್ಸ್ ಹರ್ ಲೈಫ್ಸ್. ಆ್ಯಂಡ್ ನಾನು ಯಾವಾಗಲೂ ಇವ್ರಿಗೆ ಕೇಳೋದು, ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ, ನೀವು ಯಾಕೆ ಹಿಂಗೆ ಯಾಕೆ ಮಾಡಬೇಕು ಅವಳು ಅಂತ ಹೇಳಿದ್ರೆ, ಮೇಡಮ್ ದೀಕ್ಷಾ ಹಂಗೆ ಮಾಡಿದ್ರೆ ನಾವು ಕ್ಲೈಮ್ಯಾಕ್ಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಇದೇನು ವರ್ಕ್ ಆಗಲ್ಲ ಅಂತ. ಸೊ ದೇ ವಾಸ್ ಆಲ್ವೇಸ್ ದಟ್ ಡಿಸ್ಕಷನ್. ಹಿಂಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿರ್ತೈತಲ್ವಾ, ಇದು ಚೆನ್ನಾಗಿ ಹಿಂಗೆ ಆಗ್ತೈತಲ್ವ ಅಂತಲೇ ನಾವು ಮಾಡ್ತಾ ಇದ್ದು. ಸೊ ದೇರ್ ಇಸ್ ಅ ಗ್ರಾಫ್ ಫಾರ್ ಹರ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ನೋಡ್ತಾ ಇದ್ರೆ ಅವಳ ಲೈಫ್ ಎಲ್ಲಿಗೋ ಹೋಗುತ್ತೆ ವಿತ್ ಆಫ್ ಕೋರ್ಸ್ ವಿತ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್. ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಅದು ನೋಡಿದಾಗ ಐ ಫೆಲ್ಟ್ ಸೋ ಎಂಪಥೆಟಿಕ್. ಸೊ ಇನ್ನು ಯಾಕೆ ಇನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಮಾಡಿಬಿಟ್ಟೆ. ನಾವು ಯುವರ್ ಲಿವಿಂಗ್ ಯುವರ್ ಕಾನ್ಸಿಕ್ವೆನ್ಸಸ್ ಅನ್ನೋದು ಒಂದು ಅನಿಸುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ವೆನ್ ಐ ಲುಕ್ ಅಟ್ ಹರ್. ಇಟ್ ವಾಸ್ ನೈಸ್ ಟು ಪ್ಲೇ ಹರ್. It's a very flawed character. It's beautiful actually. Speaking of feeling empathetic towards your character, I have one question for you at the last. Sir, emotionally understanding Chetu. ಎಮೋಷನಲ್ ಅಂದರೆ ತುಂಬ ಸಿಂಪಲ್ ಹುಡುಗ ಇವನು ಆ್ಯಕ್ಚುಲಿ. ಅದು ಸರಿ, ಅದು ನೀವು ಹೇಳಿದ್ರಿ. ಎಸ್. ಬಟ್ ದೆನ್ ಲೇಟರ್ ಹಿ ಟೇಕ್ಸ್ ಆನ್ ಅ ಜರ್ನಿ ಅಲ್ವಾ? ಹೌದು. ಅಂದರೆ ಇದು ಹೆಂಗಿದೆ ಅಂತಂದರೆ, ಪ್ರತಿಯೊಬ್ಬ ಈಗ ತುಂಬ ಸಿಂಪಲ್ ಹುಡುಗರು ಇರ್ತಾರಲ್ಲ, ಅವ್ರ ಮನಸ್ಥಿತಿನ ಈ ಚೇತುದಿರೋದು ತುಂಬ ದೊಡ್ಡದಾಗಲ್ಲ. ಅವನು ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಖುಷಿಯಾಗಿರುವಂಥ ಒಬ್ಬ ಹುಡುಗ. ಸಿಚುವೇಶನ್ ಬಂದಾಗ ಚೇಂಜ್ ಆಗ್ತಾನೆ ಅವನು. ಯಾವಾಗಲೂ ಅವ್ನು ರಾ ಆಗಿರ್ತಾನೆ, ಯಾವಾಗಲೂ ಹಿಂಗೆ ಇರ್ತಾನೆ, ಅದಿಲ್ಲ. ಆರಾಮಾಗಿರುವಂಥ ಹುಡುಗ ಅವನು. ಸಿಚುವೇಶನ್ ಬಂದಾಗ ಇಲ್ಲಿ ಕೂಡ ಹುಲಿ ಆಗುತ್ತೆ ಅಂತಾರಲ್ಲ, ಆ ಥರದೊಂದು ಕ್ಯಾರೆಕ್ಟರ್ ಇದು. ಸೊ ಎಮೋಷನ್ಸು ಆ ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಇವನಿಗೆ. ಯಾವಾಗಲೂ ಒಂದೇ ಥರದ ಎಮೋಷನ್ ಕ್ಯಾರಿ ಮಾಡುವಂಥ ಹುಡುಗ ಅಲ್ಲ ಇವನು. ಅವನು ಎಮೋಷನ್ಸ್ ಇರೋದು ಸಿಂಪಲ್ಲಾಗಿ ಖುಷಿಯಾಗಿರಬೇಕು ಅನ್ನೋ ಒಂದು ಹುಡುಗ. ಸಿಚುವೇಶನ್ ಬಂದಾಗ ಆಗಾಗ ಚೇಂಜಸ್ ಕೊಡ್ತಾ ಇರ್ತಾನೆ. ಈ ಥರ ಒಂದು ಎಮೋಷನ್ ಕ್ಯಾರಿ ಮಾಡುವಂಥ ಚೇತು ಇದು. ಸರಿ. ಎಸ್. ಓಕೆ. ಬಟ್ ನೀವು ಏನನ್ನಾದರೂ ಒಂದನ್ನು ಆ್ಯಂಕರ್ ಆಗಿ ಇಟ್ಕೋಬೇಕಲ್ಲ, ಅಂದರೆ ಅಥವಾ ನೀವು ಹಂಗೆ ಅಪ್ರೋಚ್ ಮಾಡಲ್ವಾ? ಆ ಸನ್ನಿವೇಶಕ್ಕೆ ಕಥೆಯ ಗ್ರಾಫಲ್ಲಿ ಆ ಒಂದು ಪಾಯಿಂಟಿಗೆ ಏನು ಬೇಕೋ ಅದನ್ನು ಮಾಡ್ತೀರಾ? ಅಥವಾ ಚೇತು ಅಂದರೆ ಬಿಕಾಸ್ ಇಲ್ಲಿ ಆ ಚಿಕ್ಕ ಹುಡುಗನಿಂದ, ಅಂದರೆ ನಾವು ನೋಡುವಾಗ ಒಂದು ಚೈಲ್ಡ್ಹುಡ್ ಟ್ರಾಮಾ ಕೂಡ ಇದ್ದ ಹಾಗಿದೆ. ಸೊ ಅದಕ್ಕೆ ಒಂದು ಎಮೋಷ್ನಲ್ ಆ್ಯಂಕರ್ ಅಂತ ಬೇಕಾ ಅಂತ ನೀವು ಚೇತು ಏನೇ ಮಾಡಬಹುದು ಸೂಪರ್ಫಿಷಿಯಲ್ ಆಗಿ, ಬಟ್ ಒಳಗೆ ಅವನು ಇದು ಅನ್ನೋ ಥರದ್ದು ಏನಾದರೂ ಹೇಳ್ಕೋಬೇಕಾಗ? ಹೌದು, ಅದಿದೆ ಅವನಿಗೆ. ನೀವೇನು ಹೇಳಿದ್ರಿ, ಚಿಕ್ಕ ಹುಡುಗ ಇದ್ದಾಗಿಂದ ಅಲ್ಲೊಂದು ಏನೋ ಇರುತ್ತೆ, ಅಲ್ಲಿ ಏನೋ ಇದೆ ಅಲ್ಲಿ, ಅದು ಅವನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವನ ಜೀವನ ಉದ್ದೇಶ ಅದೇ. ಆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಘಟನೆ ಆಗಿ ಏನೋ ಒಂದು ಅವ್ರ ತಾಯಿ ಅವ್ರು ಏನೋ ಹೇಳಿರ್ತಾರೆ, ಅದನ್ನೇ ಕ್ಯಾರಿ ಮಾಡಬೇಕು, ಅದನ್ನೇ ಜೀವಿಸಬೇಕು ಅಂತಲೇ ಅವನ ಒಳಗಡೆ ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೋಸ್ಕರ ಅವನು ಬದುಕ್ತಾ ಇರ್ತಾನೆ. ಅದು ಮೇನ್ ಅವನದು ಆ್ಯಕ್ಚುಲಿ. ಈಗ ಹಸು
ಹುಲಿಯಾದ ಕಥೆ ಅನ್ನೋ ಥರ ನೀವು ಹೇಳಿದ್ರಿ. ಅಫ್ಕೋರ್ಸ್ ಅದ್ರ ಬಗ್ಗೆ ನಾನು ಕೇಳಲ್ಲ, ಬಿಕಾಸ್ ಅದೇ ಕಥೆ ಆದ್ರಿಂದ. ಬಟ್ ನಾಯಿ ಕೂಡ ಇದೆ, ಅದ್ರ ಬಗ್ಗೆ ಆದರೂ ಹೇಳಿ. ಅದು ಹೇಳಕ್ಕಾಗಲ್ಲ. ಅದು ಹೇಳೋಕ್ಕಾಗಲ್ಲ ಅಂತ. ಅದೇ ಅಂದರೆ ಒಂದು ಮೇಜರ್ ಪಾತ್ರ ನಾಯಿದು ಕೂಡ ಸಿನಿಮಾದಲ್ಲಿ, ಕಥೆಯಲ್ಲಿ. ಅದೇ ಅದನ್ನು ಸಿನಿಮಾದಲ್ಲಿ ನೋಡಿದ್ರೇ ಮಜಾ. ಅದನ್ನ ಒಂಚೂರು ಏನಾದರೂ ಹೇಳಿದ್ರೆ ಅದಕ್ಕೆ ಪಾತ್ರವೂ ಇದೆಯಾ ಅಥವಾ ಅದನ್ನ ಮೆಟಫಾರಿಕಲ್ ಆಗಿ ಬಳಸೋದ? ಅಂದರೆ ಮೆಟಾಫರಿಕ್ ಆಗಿರುವಂತಹ ಒಂದು ಪಾತ್ರ. ಸರಿ ಸರಿ ಸರಿ. ಬೈ ದಿ ವೇ, ಮಾರ್ನಮಿ ಅಂತ ಹೆಸರಿದೆ. ಮಾರ್ನಮಿಗೆ ಬರ್ಲಿಕ್ಕೆ ಆಗ್ಲಿಲ್ವಾ ಬಿಡುಗಡೆಗೆ? ಮಾರ್ನಮಿಗೆ ಬರಬೇಕು ಅಂತ ಫಸ್ಟ್ ಇದ್ದಿದ್ದು, ಬಟ್ Plan ಅದೇ ಆಗಿತ್ತು, ಕೆಲಸಗಳು ತುಂಬಾ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ನಾವು ಬಂದಿದ್ರೆ ಒಳ್ಳೆ ಬಿಕಾಸ್ ನೀವು ಹೇಳಿದಿರ 3 ದಸರಾಗಳ ಸುತ್ತಲೂ ನಡೆಯೋ ಒಂದು. ಬೈ ದಿ ವೇ, ಅದು ಎಷ್ಟಾಗತ್ತೋ ಹೇಳಿ. 3 ದಸರಾಗಳು ಅಂದ್ರೆ 3 ಫೇಸಸ್ ಆರ್ ಸ್ಟೇಜಸ್ ಆಫ್ ಲೈಫ್ ಆಫ್ ಚೇತು ಅಂತ ನೋಡ್ಬೇಕಾ? ಎಸ್. ಬಟ್ ಆ 3 ಸ್ಟೇಜ್ಗಳಲ್ಲಿ ಲವ್ ಸ್ಟೋರಿ ಇದೆಯಾ? ಬೇಡ ಬಿಡಿ, ಯೋಚನೆ ಮಾಡಿ. ಅಂದ್ರೆ ನೀವು ನಿಮ್ ಪಾಯಿಂಟ್ಸ್ ಹೆಂಗಿದೆ ಅಂತ ಪ್ರತಿಯೊಂದು ಕೂಡ ಅದೇ ಡಿಸ್ಕ್ರೈಬ್ ಕಥೆನ ಕರೆಕ್ಟ್ ಆಗಿ ಅದೇ ಪಾಯಿಂಟ್ ಕೇಳ್ತಾ ಇದ್ರೆ ನೀವು. ಸರಿ, ಬೇಡ ಬಿಡಿ, ಬೇಡ ಬೇಡ. ಲೆಟ್ ಮಿ ನಾಟ್ ಸ್ಪಾಯ್ಲ್ ಇಟ್ ಫಾರ್ ಮೈ ಸೆಲ್ಫ್ ಆಲ್ಸೋ. ದೀಕ್ಷಾ ಅಂತ ಹೆಸರು ಯಾಕೆ ಅಂತ ಕೇಳಿದ್ರ? ಆಕ್ಚುಲಿ ಅವರು ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ, ಅವ್ರ ಕತೆ ಬರಿಬೇಕಾದ್ರೆ ನಾನ್ ಆ ಪಾತ್ರ ಮಾಡ್ತೀನಿ ಅಂತಾನೆ ಬರ್ದು ಚೈತ್ರ ಅಂತ ಬರ್ದಿದ್ರಂತೆ. ಸೊ ಹಿ ಕೇಮ್ ಟು ನರೇಟ್ ಇಟ್ ಟು ಮೀ. ಹಿ ಸೆಡ್ ಹಿಂಗೆ ಇದು ಕ್ಯಾರೆಕ್ಟರ್ ನೇಮ್ ಚೈತ್ರ. ನಾನು ಹೇಳಿದೆ ನನ್ನ ಹೆಸರು ಹಾಕಿ ನಾನು ಯಾವ ಸಿನಿಮಾದಲ್ಲೂ ಬೇಡ, ನನಗೆ ಹೆಸರು ಚೇಂಜ್ ಮಾಡಿ ಮಂಗಳೂರು ಅವಳ ಥರ ಅನ್ಸ್ಬೇಕು, ಅದಕ್ಕೆ ಹೆಸರು ಹುಡುಕಿ ಅಂತ. ಸೊ ಹುಡುಕಿ ದೀಕ್ಷಾ ಒಂದು ಮಂಗಳೂರು ಹೆಸರು ಅಂತ ಹೇಳಿ ಇಟ್ಟಿದ್ದು. ಅದಕ್ಕೆ ಒಂದು ಏನಿಲ್ಲ ಆ ಥರ. ಚೈತ್ರ ಅಂತ ಬೇಡ, ಬೇರೆ ಹೆಸರು ಇಡಿ ಅಂತ ನಾನು ಕೂತಿದ್ದು. ಚೈತ್ರನ ಮೇಡಮ್ ನೀವು ಅನ್ಕೊಂಡೆ ಬರ್ದಿದ್ದು ಅಂತ, ಚೈತ್ರ ಅಂತ ಇಡ್ಬೇಡಿ, ಬಿಕಾಸ್ ಚೈತ್ರ ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಇದೆ. ನಾನು ಬೇರೆ ಪ್ಲೇ ಮಾಡ್ಬೇಕಂದ್ರೆ ಬೇರೆ ಹೆಸರನ್ನ ಇಡಿ ಅಂತ ನಾನು. ಸೊ ಹಂಗೆ ಟ್ರೇಲರ್ ತೋರಿಸಿದ್ರು. ನಾನು ದಡ್ಡನ ಥರ ಮಾತಾಡ್ತಾ ಇದ್ದೀನಿ, ಅವ್ರು ಸುಮ್ಮನೆ ಇದ್ದಾರೆ ಆಯಿತಾ, ಆಮೇಲೆ ಹೇಳೋಣ ಅಂತ. ನಾನು ಹೇಳ್ತಾ ಇದ್ದೀನಿ ಸರ್ ಹೆಂಗಿದು, ಬಿಕಾಸ್ ನಾನು ವೀಕೆಂಡಲ್ಲಿ ಒಂದು ಹೊಸ ತಂಡವನ್ನು ಭೇಟಿಯಾದೆ, ಅವ್ರ ಜೊತೆ ಸಂದರ್ಶನವನ್ನು ಮಾಡ್ತಾ ಇದ್ದೆ. ನನಗೆ ಯಾವಾಗಲೂ ಸ್ವಲ್ಪ ವಿಜುವಲ್ಸಲ್ಲಿ ಅದೇನೋ ಒಂದು ಮ್ಯಾಜಿಕ್ ಇದೆ. ಕೆಲವು ವಿಜುವಲ್ಸ್ ಮಾತ್ರ ಗ್ರೇಡಿಂಗ್ ಏನೋ ಒಂಥರ ಮಾಡಿರ್ತಾರೆ, ಸೊ ದಟ್ ಇಟ್ ರಿಯಲಿ ಲುಕ್ಸ್ ಅಪೀಲಿಂಗ್. ನಾನು ಕಲರ್ಸ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅದೇನೋ ಟಿಂಟೋ ಏನೋ ತರ್ತಾರೆ, ಗ್ರೇಡಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಅದನ್ನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವ್ರು ನಾನು ಟ್ರೇಲರ್ ತೋರಿಸಿದಾಗ ಸರ್ ಇದನ್ನೇ ನಾನು ವೀಕೆಂಡ್ ಮಾತಾಡ್ತಾ ಇದ್ದೆ, ಇದು ನೋಡಿ ಸರ್ ಹೆಂಗೆ ಗ್ರೇಡ್ ಮಾಡಿದ್ದಾರೆ, ಇದು ಏನು ಮ್ಯಾಜಿಕ್ ಮಾಡಿರ್ತಾರೆ. ಬಿಕಾಸ್ ಆ್ಯಕ್ಚುಲಿ ಟ್ರೇಲರಲ್ಲಿ ವಿಜುವಲ್ ಸೂಪರ್ ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಸರ್ ಗ್ರೇಡಿಂಗ್ ಇನ್ನೂ ಆಗಿಲ್ಲ, ಹೀಗೆ ಕಳಿಸ್ಬೇಕು ನಾವು, ಇದು ರಾ ಫುಟೇಜ್. ನಾನು 5 ಸಲ ಕೇಳಿದೆ, ರಾ ಫುಟೇಜ್ ಆಯಿತು ಅಂತ. ಹೌದು ಅಂತ. ಆಮೇಲೆ ಅಫ್ಕೋರ್ಸ್ ಲೈಟಿಂಗಲ್ಲಿ ಅದನ್ನು ಕ್ರಿಯೇಟ್ ಮಾಡಿರ್ತೀರಿ, ಬಟ್ ಅದು ಇಟ್ ವಾಸ್ ಸೋ ಬ್ಯೂಟಿಫುಲ್. ಟೆಲ್ ಮಿ ಅಬೌಟ್ ದಿ ವಿಜುವಲ್, ಒಂಥರ ವಿಜುವಲ್ ಅಪ್ರೋಚ್ ಟು ದಿಸ್ ಫಿಲ್ಮ್. ಬಿಕಾಸ್ ಮಾರ್ನಮಿ ಇಸ್ ಎ ಕಲರ್ಫುಲ್ ಥಿಂಗ್. ಎಸ್. ಅದನ್ನು ನೀವು ಕ್ಯಾಪ್ಚರ್ ಮಾಡಬೇಕು, ಪ್ಲಸ್ ನಿಮ್ಮದೇ ಒಂದು ವಿಜುವಲ್ ಅಪ್ರೋಚನ್ನು ತರಬೇಕಲ್ವಾ ನೀವು, ಪ್ಲಸ್ DOP ಅವ್ರು. ಎಸ್. ಅಂದರೆ ನಮ್ಮ ತಲೆಯಲ್ಲಿದ್ದೇ ಫಸ್ಟ್ ನಾವೀಗ ಬೆಂಗಳೂರಲ್ಲಿ ಒಂದು ಫ್ರೇಮ್ ಇಟ್ಟರೆ ಒಂದು ವಿಜುವಲ್ ಏನು ಬರುತ್ತೆ, ಸೇಮ್ ಅದೇ ಥರದ ಫ್ರೇಮನ್ನು ನಾನು ಮಂಗಳೂರಲ್ಲಿ ಇಟ್ಟರೆ ನಿಮ್ಗೆ ಡಿಫ್ರೆಂಟ್ ಕಲರ್ ಕಾಣಿಸುತ್ತೆ. ಸೊ ಮಂಗಳೂರಿಗೆ ಅದರದ್ದೇ ಆದ ಒಂದು ಕಲರ್ ಇದೆ ಅಲ್ಲಿಯ ಇದಕ್ಕೆ. ಸೊ ಅದನ್ನು ನಾವು ತುಂಬ ಡಿಸ್ಕಸ್ ಮಾಡಿದ್ವಿ, ಶಿವಸೇನಾ ಸರ್ ನಮ್ಮ ಕ್ಯಾಮ್ರಾಮನ್. ಪ್ಲಸ್ ಅವರಿಗೊಂದಿದೆ, ಅವರು ಇದುವರೆಗೆ ಮಾಡಿರುವಂತಹ ಚಿತ್ರಗಳು ಲೈಕ್ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಈ ಥರ ಸಿನಿಮಾಗಳು ಮಾಡಿ ಒಂದು ಮೆಜೆಸ್ಟಿಕ್ ಪಾಯಿಂಟ್ಗಳಲ್ಲೋ ಇಲ್ಲ ಮಾರ್ಕೆಟ್ ಪಾಯಿಂಟ್ಗಳಲ್ಲೋ ಸಂಧಿಯಲ್ಲಿ ಕ್ಯಾಮ್ರಾ ಇಟ್ಟು ಕೆಲಸ ಮಾಡಿರುವಂಥದ್ದು. ಸೊ ಅವರಿಗೆ ಯಾವಾಗ ಈ ಕತೆ ಕೇಳಿದ್ರು ಹಿ ವಾಸ್ ಸೋ ಎಕ್ಸೈಟೆಡ್. ಏನು ಅಂದರೆ ಅವ್ರಿಗೆ ಈ ಥರದೊಂದು ಕತೆ ಬೇಕಿತ್ತು ಅವರ ಕೆಲಸವನ್ನು ತೋರಿಸ್ಲಿಕ್ಕೆ. ಸೊ ನನ್ನ ಕೆಪಾಸಿಟಿನ ತೋರಿಸುವಂಥ ಒಂದು ಕತೆ ನಂಗೆ ಬೇಕಾಗಿತ್ತು ಅನ್ನೋ ಥರದಲ್ಲಿ ಅವ್ರಿಗೆ ಅನಿಸಿದ್ದು. ಸೊ ಅವರಿಗೆ ಅದೇ ಒಂದು ಆ ನೇಟಿವ್ನ ಇಟ್ಕೊಂಡು, ಆ ನೇಚರ್ನ ಇಟ್ಕೊಂಡು, ಆ ಲ್ಯಾಂಡ್ಸ್ಕೇಪ್ನ ಇಟ್ಕೊಂಡು ಯಾವ ಥರ ಮಾಡ್ಬೋದು ಅಂತ. ಸೊ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ಈವನ್ ಶೂಟ್ಗೆ ಹೋಗೋಕೆ ಮುಂಚೆ ಇದ್ರ ಶೂಟಿಂಗ್ ಆಗ್ತಿರ್ಬೇಕಾದ್ರೂ ಡಿಸ್ಕಸ್ ಮಾಡ್ತಾಯಿದ್ವಿ. ಈವನ್ ನಾಳೆ ಶೂಟ್ ಇದೆ ಅಂದರೆ ಇವತ್ತು ನೈಟ್ ಕೂತು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅದು ಏನೀಗ ವಿಜುವಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಖಂಡಿತ ಡೆಫಿನೆಟ್ಲಿ ಅದು ಅವರಿಗೆ ಸಲ್ಲಬೇಕಾಗಿರೋವಂಥದ್ದು, ಅಂದರೆ ನಿಮ್ಮ ಅಪ್ರಿಷಿಯೇಷನ್. ಸೊ ಇದರಲ್ಲಿ ನಾನು ಕಂಪ್ಲೀಟಾಗಿ ಅವರದ್ದು ಒಂದು ಐಡಿಯಾಸ್ ಏನಿದೆ ಅದು ಶಿವಸೇನಾ ಅವರ ಬಿಕಾಸ್ ಎಸ್ಪೆಷಲಿ ಆ ರಾತ್ರಿ ಇದ್ದ ಶಾರ್ಟ್ಸು ವೆರಿ ಡಿಫ್ರೆಂಟ್. ಆ್ಯಂಡ್ ಅವರ ನೀವು ಹೇಳಿದ ಕರೆಕ್ಟ್, ಅವ್ರಿಗೂ ಒಂದು ಹೊಸ ಚಾಲೆಂಜು. ಹಾಗಾಗಿ ಇಟ್ ಆಲ್ವೇಸ್ ಎಕ್ಸೈಟ್ಸ್ ಅನ್ ಆರ್ಟಿಸ್ಟ್ ಅಂತ. ಬಿಕಾಸ್ ಇಲ್ಲಿ ಅವರು ಅಫ್ಕೋರ್ಸ್ ಭೀಮದಲ್ಲೂ ನೈಟ್ ಶಾರ್ಟ್ಸ್ ಇದೆ, ಬಟ್ ಎಸ್ಪೆಷಲಿ ನೀವು ಹೇಳಿದ ಹಾಗೆ ಡೇ ಲೈಟಲ್ಲಿ ಈಗ ನಮ್ಮ KR ಮಾರ್ಕೆಟು ಅದು ಇದು ತೆಗೆಯೋದಕ್ಕಿಂತ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಬಟ್
ಟ್ರೇಲರ್ ಐ ವಾಸ್ ರಿಯಲಿ ಬ್ಲೋನ್ ಅವೇ. ಆ್ಯಂಡ್ ನಿಮಗೂ ಆಫ್ ಕ್ಯಾಮ್ರಾ ಹೇಳ್ತಿದ್ದ ಹಾಗೆ ಇಲ್ಲಿವರೆಗೂ ಬಂದ ಪ್ರಮೋಷನಲ್ ಕಾಂಟೆಂಟ್ ಎಲ್ಲವೂ ಚೆನ್ನಾಗಿದೆ, ಬಟ್ ಟ್ರೇಲರ್ ಇಸ್ ವೆರಿ ಎಫೆಕ್ಟಿವ್. ಅದರ ಇಂಪ್ಯಾಕ್ಟ್ ನಿಜವಾಗ್ಲೂ ಈ ಚಿತ್ರದ ಪೊಟೆನ್ಷಿಯಲ್ ಏನು ಅಂತ ತೋರಿಸೋ ರೀತಿಯಲ್ಲಿತ್ತು. ನಂಗೆ ತುಂಬಾ ಖುಷಿ ಆಯಿತು. ಸ್ಪೀಕಿಂಗ್ ಆಫ್ ದಿ ಪ್ರಮೋಷನಲ್ ಕಾಂಟೆಂಟ್, ಚರಣ್ ರಾಜ್ ಒಂದೇ ಒಂದು ಹಾಡು ಬಿಟ್ಟಿದ್ದಾರೆ ಇಲ್ಲಿವರೆಗೂ, ಬಟ್ ಅದರಲ್ಲೇ ಅವ್ರು ತೋರಿಸ್ಬಿಟ್ಟಿದ್ದಾರೆ ಹೌ ಅಂದರೆ ಇವನ್ ವಿತ್ ಸಮಥಿಂಗ್ ದ್ಯಾಟ್ ಸಿಂಪಲ್ ಅ ಸಾಂಗ್ ಸಂಹೌ ಇಲ್ಲ ಇದೇನೋ ಸ್ಪೆಷಲ್ ಮಾಡಿದ್ದಾರೆ ಅಂತ ಅನ್ಸೋ ರೀತಿಯಲ್ಲಿ ಅವರು ಮಾಡ್ತಾರೆ. ಇನ್ನೂ ಎಷ್ಟು ಹಾಡುಗಳಿವೆ ಚಿತ್ರದಲ್ಲಿ ಇದ್ದರೆ, ಆ್ಯಂಡ್ ದೆನ್ ಈಗ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಏನು ಮಾತುಕತೆ ಆಯಿತು, ಅಪ್ರೋಚ್ ಏನಿತ್ತು? ಟೋಟಲ್ ಆಗಿ 5 ಹಾಡುಗಳಿದೆ ಸಿನಿಮಾದಲ್ಲಿ, 5 ಹಾಡುಗಳು ಇದೆ. ಅವರು ಕೂಡ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಯ್ತು, ಚರಣ್ ಸರ್ ಕೂಡ. ಈವನ್ ಹೀ ಈಸ್ ವೆರಿ ಬ್ಯುಸಿ. ನಮ್ಮ ಜೊತೆ ಮಂಗಳೂರಿಗೆ ಬಂದು ನಾವೀಗ ಹುಲಿವೇಷ ಅಂದ ತಕ್ಷಣ ಅದ್ರ ತಾಸೆದು ಸೌಂಡೇ ಬೇರೆ, ಅದನ್ನು ಇಲ್ಲಿ ಬೇರೆ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಬಂದು ಅಲ್ಲಿ ಲೈವ್ ಆಗಿ ಅದನ್ನು ರೆಕಾರ್ಡ್ಗಳನ್ನ ಮಾಡಿಕೊಂಡು ಸೊ ಅದನ್ನು ತಂದು ಇವಾಗ ಅದೇ ಈ ಪ್ರತಿಯೊಂದಕ್ಕೂ ಇವನ್ ನಾವು ಏನು ಹೇಳ್ತೀವಿ, ಕಥೆಯಲ್ಲಿ ನಾವು ಕರಾವಳಿ ತೋರಿಸ್ತಾ ಇದ್ದೀವಿ ಅಥವಾ ವಿಜುವಲಲ್ಲಿ ನಾವು ಕರಾವಳಿ ತೋರಿಸ್ತಾ ಇದ್ದೀವಿ. ಅವ್ರದ್ದೇನಿದೆ ಇದು ಅಂದರೆ ನಾನು ಮ್ಯೂಸಿಕಲ್ಲಿಯೂ ಕರಾವಳಿನೇ ತೋರಿಸ್ಬೇಕು ಅನ್ನೋದು. ಸೊ ಅದನ್ನು ತುಂಬ ಸಪೋರ್ಟಿವ್ ಆಗಿ ಈವನ್ ತುಂಬ ಡಿಸ್ಕಸ್ ಮಾಡಿಕೊಂಡು ಇದು ವರ್ಕ್ ಆಗ್ತಿದೆಯಾ, ಇದು ವರ್ಕ್ ಆಗ್ತಿಲ್ವಾ, ಇದನ್ನು ಈ ಥರ ಮಾಡೋಣ. ಸೊ ತುಂಬ ಅಂದರೆ ನನಗೆ ಗೊತ್ತಿಲ್ಲ, ಮೇ ಬಿ ಈ ಥರ ಕೇವಲ ದೊಡ್ಡ ಡೈರೆಕ್ಟರ್ಗಳ ಜೊತೆ ಮಾತ್ರ ಮಾಡ್ತಾರೇನೋ ಕೆಲವರು, ಅಥವಾ ನಾನೊಬ್ಬ ಫಸ್ಟ್ ಡೈರೆಕ್ಟರ್ ಆಗಿದ್ರೂ ಕೂಡ ಅಷ್ಟು ನನ್ನ ಹತ್ರನೂ ಇನ್ಪುಟ್ಸ್ ತೊಗೊಂಡು ಪ್ರತಿಯೊಂದಕ್ಕೂ ಸಜೆಷನ್ಸ್ ಕರೆಕ್ಷನ್ಸ್ ಕೇಳ್ಕೊಂಡು ಮಾಡ್ತಿರೋದು. ಅದು ದಟ್ಸ್ ವೈ ಹೀ ಈಸ್ ಅ ಲೆಜೆಂಡ್ ಅನ್ನೋದು ನನಗೆ ಫೀಲ್ ಆಗುತ್ತೆ. ಅವ್ರನ್ನ ಅಪ್ರೋಚ್ ಮಾಡಿದ್ದು ನೀವೇನಾ? ಯಾರು ಅಪ್ರೋಚ್ ಮಾಡಿದ್ದು? ಆ್ಯಕ್ಚುಲಿ ನಾವು ಬಿಕಾಸ್ ದೊಡ್ಡ ಪ್ರೊಡ್ಯೂಸರ್ಸ್ ಪಾಪ ನಾನು ಹೇಳಬಾರ್ದು ಚರಣ್ ಬಗ್ಗೆ, ಅವ್ರು ಹೇಳ್ತಾರೆ ಅಯ್ಯೋ ಚರಣ್ ಹಾಡಿಗಾಗಿ ವೇಟ್ ಮಾಡ್ತಾ ಇದೀವಿ ಅಂತ. ಸೊ ನಾನು ಇವ್ರು ಹೆಂಗೆ ಸೈನ್ ಮಾಡಿದ್ರು ಚರಣ್ ಅಂತ ಇಷ್ಟಪಡ್ತಾ ನನ್ನ ಲಾಸ್ಟ್ ಪಾಯಿಂಟ್ ನನ್ನನ್ನು ಕನ್ವಿನ್ಸ್ ಮಾಡಿದ್ದನು ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನು ಚರಣ್. ಕರೆಕ್ಟ್. ಸೊ ಅದು ಹೆಂಗಿತ್ತು ಅಂದರೆ ಯಾವಾಗ ನಾವು ಕಥೆಯಾಗಿ ಇದು ರೆಡಿ ಆಯಿತು ಇದೆಲ್ಲ ಆದಮೇಲೆ ಸೊ ಬರಿಬೇಕಾದ್ರೂ ಅಂದರೆ ನಾನು ಹೇಳಿದ್ನಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಓರ್ಷನ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ, ದೆನ್ ತಲೆಯಲ್ಲಿ ಕೂತಿದ್ದು ಚೈತ್ರ ಮೇಡಮ್. ಸೊ ಆವಾಗ ಫಸ್ಟ್ ಡೈಲಾಗ್ ಬರಿಬೇಕಾದ್ರೆ ಚೈತ್ರ ಅಂತಲೇ ಬರ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗೇ ನಾವು ಒಂದಿಷ್ಟು ಲಿಸ್ಟ್ಗಳು ಮಾಡ್ಕೊಂಡಿದ್ವಿ, ಅಂದರೆ ಸರಿ ಸ್ಟಂಟ್ ಡೈರೆಕ್ಟ್ರ್ ಯಾರು ಬರ್ಬೋದು ಅಂತ. ಆಗ ಅವ್ರು ಹೇಳಿದ್ರು ಇಲ್ಲ ಅರ್ಜುನ್ ಅಂತ ಒಬ್ಬರು ಇದ್ದಾರೆ, ಸೊ ಅವ್ರ ಜೊತೆ ಮಾಡಿಸೋಣ ಅನ್ನೋ ಥರದಲ್ಲಿ ಅವ್ರು ಸಜೆಸ್ಟ್ ಮಾಡಿದ್ರು. ಓಕೆ ಡನ್ ಅಂತ. ಕ್ಯಾಮ್ರಾಮನ್ ಅಂದ್ರೆ ಯಾವ ಥರ ಇರಬಹುದು ಅಂತ. ಆಗ ಅವರು ಶಿವಸೇನಾ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ಪ್ರಾಜೆಕ್ಟ್ಗಳು ಮಾಡಿ. ನಿಮ್ಮ ಪರಿಚಯ ಅಲ್ವಾ ಶಿವಸೇನಾ? ಹೌದು. ಸೊ ಅವ್ರ ಕಡೆಯಿಂದ ರೆಫರೆನ್ಸ್. ಅವಾಗ ನಾವು ಮ್ಯೂಸಿಕ್ ಡೈರೆಕ್ಟರ್ ಯಾರು ಶೆಟ್ರೆ ಮಾತಾಡ್ಬೇಕಾದ್ರೆ ಇಲ್ಲ ಚರಣ್ ರಾಜ್ ಅವರು ಮಾಡಬೇಕು, ನಾನು ಅವ್ರ ಜೊತೆಗೆ ಅವ್ರ ಕೆಲಸ ಸಖತ್ತಾಗಿದೆ. ನನಗೂ ಇದೆ, ಬಟ್ ಹೆಂಗೆ ನನಗೆ ಆ ಕತೆ ಕೇಳಿದಾಗಲೇ ಫಸ್ಟ್ ಫ್ಲ್ಯಾಶ್ ಆಗಿ ಅಂದರೆ ಮ್ಯೂಸಿಕ್ ತುಂಬ ಇಂಪಾರ್ಟೆನ್ಸ್ ಇದೆ ಇಲ್ಲಿ, ಬೇರೆ ಫ್ಲೇವರ್ ಎತ್ಕೊಂಡು ಹೋಗ್ಬಿಡುತ್ತದು. ನನಗೆ ಕತೆ ಕೇಳಿದ ತಕ್ಷಣ ಚರಣ್ ಸರ್ ಇದಕ್ಕೆ ಬಂದುಬಿಟ್ರೆ ಬಾಂಬ್ ಇದು ಅಂತ ನನಗೆ ಆವಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲರದ್ದು ಡಿಪಾರ್ಟ್ಮೆಂಟ್ ಆಯಿತು. ಇವ್ರು ಹೇಳಿದ ತಕ್ಷಣ ಡೈರೆಕ್ಟ್ ನನಗೂ ಅದೇ ಇದೆ, ಆದರೆ ಹೆಂಗೆ ಅಂತ ಅವರು. ಸೊ ಅದಾದಮೇಲೆ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಎಲ್ಲೆಲ್ಲೋ ಟ್ರೈ ಮಾಡಿದ್ವಿ, ಎಲ್ಲೋ ಕನೆಕ್ಟ್ ಆಗಿ. ಈಗ ಹೇಳಿದ್ರಲ್ಲ ಅಂದರೆ ದೊಡ್ಡ ಪ್ರೊಡ್ಯೂಸರ್ಗಳು ಹಾಡಿಗೆ ವೆಯ್ಟ್ ಮಾಡ್ತಾರೆ, ಸಿಗಲ್ಲ ಫೋನ್ಗೆ ಅಂತ. ಹಾಗೆ ಆಯಿತು, ನಾವು ಕೂಡ ಟ್ರೈ ಮಾಡಿದ್ವಿ, ಏನೇನೋ ಆಯಿತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಇದು ಟೈಮ್ ಮೀರೋಗ್ತಾ ಇದೆ, ಸೊ ನಾವು ಶೂಟ್ ಹೊರಡಲೇಬೇಕು, ಒಂದು ಕನ್ಫರ್ಮ್ ಮಾಡಲೇಬೇಕು, ನೀವು ಇದಕ್ಕಿಂತ ಜಾಸ್ತಿ ಕಾಯೋಕ್ಕಾಗಲ್ಲ ಅಂತ. ಬಟ್ ನಮ್ಮಿಬ್ಬರಿಗೂ ಒಳಗಡೆ ಇಲ್ಲ ಗುರು, ಅವರೇ ಬೇಕು ಅಂತ ನಮಗೆ. ಸರಿ ಅಂದ್ಕೊಂಡು ಬೇರೆ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋದ್ವಿ, ಕತೆ ಹೇಳಿದ್ವಿ, ಇನ್ನೇನು ಅಡ್ವಾನ್ಸ್ ಮಾಡಬೇಕು. ಆ ಟೈಮಲ್ಲಿ ಮತ್ತೆ ಹಿಂಗೆ ಏನೇನೋ ಕ್ಲಾಶಸ್ ಆಯಿತು. ಮತ್ತೆ ನಮ್ಮಿಬ್ಬರು ತಲೆಗೆ ಇನ್ನೊಂದ್ಸಲಿ ಟ್ರೈ ಮಾಡ್ಬಿಡೋಣ ಅಂತ, ಯಾಕಂದ್ರೆ ಹೋಗ್ತಿಲ್ಲ ಅದು ನಮಗದು, ಅವರೇ ಬೇಕು ಅಂತ ಕೇಳ್ತಾ ಇದೆ. ಅವಾಗ ನಮ್ಮ ಶಿವಸೇನಾ ಅವರಿಗೆ ಪರಿಚಯ ಇರೋದ್ರಿಂದ ಶಿವಸೇನಾ ಒಂದ್ಸಲಿ ಹೇಳಿದ್ವಿ, ಸರ್ ಒಂದು ಮೀಟಿಂಗ್ ಅರೇಂಜ್ ಮಾಡಿಸ್ಕೊಡ್ಬೋದಾ, ಯಾಕಂದ್ರೆ ಕನೆಕ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದಾಗ ಪಾಪ ಅವರು ಫೋನಲ್ಲಿ ಮಾತಾಡಿ ಎಲ್ಲ ಹೇಳಿದ್ರು. ಆಮೇಲೆ ನಾನು ಶೆಟ್ರು ಶಿವಸೇನಾ ಎಲ್ಲ ಅವ್ರ ಆಫೀಸ್ಗೆ ಹೋದ್ವಿ, ಅವ್ರು ಚೆನ್ನಾಗಿ ಗ್ರೀಟ್ ಮಾಡಿ ಎಲ್ಲ ಮಾತಾಡ್ಸಿದ್ರು. ಅವ್ರು ಒಂದು ಸ್ಟಾರ್ಟಿಂಗ್ ಹೇಳಿದ್ರು, ಸರ್ ನನಗೆ ಕತೆ ಇಷ್ಟ, ನಾನು ಮಾಡ್ತೀನಿ, ಇಲ್ಲ ಬೇಜಾರು ಮಾಡ್ಕೋಬಾರ್ದು, ಹಿಂಗಿದೆ ವಿಷಯ ಅಂತ. ನನಗೆ ಸಿಕ್ಕಾಬಿಟ್ಟೆ ಕಾನ್ಫಿಡೆನ್ಸ್ ಕತೆ ಮೇಲೆ, ಇವ್ರ ಮೇಲೆ. ಶೆಟ್ರ ಹೇಳಿ ಕತೆ ಅಂತ ನಾನು ಇವ್ರು ಸ್ಟಾರ್ಟ್ ಮಾಡಿದ್ರೆ ನಾನು ಆರಾಮಾಗಿ ಕೂತ್ಕೊಂಡಿದ್ದೆ. ಓಕೆ ಹೇಳ್ತಾರೆ, ನನಗೆ ಫುಲ್ ಕಾನ್ಫಿಡೆನ್ಸು. ನಾನು ಅದೇ ಇದ್ದಿದ್ದು, ಇವ್ರು ಯಾರಿಗೆ ಕತೆ ಹೇಳಿಸಿದ್ರು ಅವ್ರು ಓಕೆ ಅಂತ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಕತೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಆಯಿತು. ಚರಣ್ ಸರ್ ಕತೆ ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಅಷ್ಟೇ, ನಡಿ ಓಕೆ. ಈಸ್ ಎ ವೆರಿ ಗುಡ್ ನರೇಟರ್. ಯಾ ಬಟ್ ಇದನ್ನ ಕೇಳಲೇಬೇಕು ಅಂತಲೇ ಬಂದಿದ್ದು ನಾನು ಕೂಡ. ಸಾರಿ, ಮಾರ್ನವೀಯಕ್ಕೆ ಸಂಬಂಧಪಟ್ಟದಲ್ಲ, ಅದನ್ನು ಕೇಳ್ಬಿಡ್ತೀನಿ. ಟೋಬಿ ಆ್ಯಂಡ್ ಜೆನ್ನಿ ಆರ್ perhaps the most interesting, or one of the most interesting characters that I have seen, ಕನ್ನಡದಲ್ಲಿ ಎಸ್ಪೆಷಲಿ. ಅಂದರೆ ಅದು ಎಂಥ ದುರಂತ ಆ ಕಥೆ ಅಂದರೆ, ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರಾಜಿಡೀಸ್. ಎಸ್ಪೆಷಲಿ ಟೋಬಿನೂ ಅಷ್ಟೇ, ಬಟ್ ಈ ಜೆನ್ನಿಯ ಹುಟ್ಟಿನಿಂದ ಆಗಲಿ ತನ್ನ ಲೈಫಲ್ಲಿ ಏನಾಗುತ್ತೆ ಅನ್ನೋದು. ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಜೆನ್ನಿ? ದ ಓನ್ಲಿ ಡಿಸ್ಕ್ರಿಪ್ಷನ್ ನನಗೆ ರಾಜ್ ಕೊಟ್ಟಿದ್ದು, ಟೋಬಿ ಮಗಳು ಜೆನ್ನಿ, ಆದರೆ ಜೆನ್ನಿಗೆ
ಜೆನ್ನಿ ಟೋಬಿ ಅಮ್ಮ ಹಾ 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 ಇದೇ ಹೇಳಿದವರು. ನಾನು ಇದು ಫಸ್ಟ್ ಆಫ್ ಆಲ್ ನನ್ಗೆ ಇಷ್ಟು ಮೆಚುರಿಟಿ ಇಲ್ಲ, ಇಷ್ಟೆಲ್ಲ ನೀವು ಹೇಳ್ಬಿಟ್ರೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅವನ ಅಪ್ಪ ಅನ್ಸ್ಕೊಂಡಿರ್ಬೋದು, ಬಟ್ ನೀನು ಅವನಿಗೆ ಅಮ್ಮನ ಥರ ಇರಬೇಕು ಇಷ್ಟೇ. ನೀನು ಇದನ್ನು ಮಾಡಬೇಕು, ಅದು ಹೆಂಗೆ ಮಾಡ್ತೀಯೋ ಅದು ಹೆಂಗೆ ಅದು ಆಗುತ್ತೆ. ನಿನ್ನ ಜಾಸ್ತಿ ಇವಾಗ ತಲೆ ಕೆಡಿಸ್ಕೊಬೇಡ. ಸೊ ಸೀನ್ ವೈಸ್ ಹೋದಂಗೆ ನಾನು ಪೂರ್ತಿ ಸ್ಕ್ರಿಪ್ಟ್ ಸೆಕೆಂಡ್ ಹಾಫಿಂದ ಅದು ಹೋದಾಗ ಅವ್ರ ಜರ್ನಿ ಇಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಫೌಂಡೇಶನ್ ನನಗೆ ಚೆನ್ನಾಗಿದ್ದು, ಆ ಚಿಕ್ಕ ಹುಡುಗಿ ಏನು ಮಾಡಿದ್ಲಲ್ಲ ಅವಳ ಮ್ಯಾನರಿಸಮ್ಸು, ಅವಳು ಹೆಂಗೆ ಟ್ರೀಟ್ ಮಾಡಿದ್ಲು ಅವ್ರ ಅಪ್ಪನ ಚಿಕ್ಕ ವಯಸ್ಸಿನಲ್ಲಿರುವಾಗ, ಅದು ನನಗೆ ಜೆನ್ನಿಯಾಗಿ ದೊಡ್ಡೋಳಾದ್ಮೇಲೆ ನನಗೆ ಅದು ಈಸಿ ಆಯಿತು ಟು ಅಟ್ಲೀಸ್ಟ್ ಎಮೋಷ್ನಲಿ ಹೆಂಗೆ ಟ್ರೀಟ್ ಮಾಡ್ಬೇಕು. ಅವನೇನೋ ಮಾಡ್ತಿರ್ಬೇಕಾದ್ರೆ ಇವಾಗ ನನ್ನ ಮಗು ಅದೇನೋ ಅಲ್ಲಿ ಏನೋ ಮಾಡ್ತಾ ಇದ್ರೆ, ಮಣ್ಣಲ್ಲಿ ಆಟ ಆಡ್ತಾ ಇದ್ರೆ ನಾನು ಹೋಗ್ಬಿಟ್ಟು ಹೆಂಗೆ ಗದರಿಸ್ತೀನಿ, ಈ ಹಿಂಗೆ ನೋಡೋಕೆ ಶುರು ಮಾಡಿದೆ ನಾನು. ತಾಯಿಯಾಗೋ ತಾಯಿತನದ ಒಂದು ಐಡಿಯಾ ಇಲ್ಲ ಅಂದ್ರೂ ಆ ಅಫೆಕ್ಷನ್ ಇರುತ್ತಲ್ಲ ಟುವರ್ಡ್ಸ್ ಸಮ್ವನ್, ಆ ಅಫೆಕ್ಷನ್ ಬೆಳೆಸ್ಕೊಂಡೆ. ಆ್ಯಂಡ್ ಐ ಥಿಂಕ್ ಮೈ ಕೆಮಿಸ್ಟ್ರಿ ವಿತ್ ರಾಜ್ ಆಲ್ಸೋ ಹೆಲ್ಪ್ಡ್ ಅ ಲಾಟ್. ಲೈಕ್ ಅದು ಆ ಒಂದು ಬಾಂಡ್ ಇದ್ದಿದ್ದರಿಂದ, ಅವ್ರೇನು ಆ ಒಂದು ಸಲಿಗೆ ಇದ್ದಿದ್ದರಿಂದ ನಾನು ಇರಲಿ ಅಂತ ಹೇಳಿದಾಗ, ಸೊ ಅದು ನನಗೆ ಕನ್ವಿನ್ಸ್ ಆಗೋದು. ನಾನು ಅದನ್ನು ಹೇಳ್ಬೋದು ಅವ್ರಿಗೆ, ಬಿಕಾಸ್ ಐ ನೋ ಹಿಮ್, ಲೈಕ್ ಐ ನೋ ದಿಸ್ ಪರ್ಸನ್, ಲೈಕ್ ಮೇ ಬಿ ಐವ್ ಗ್ರೋನ್ ಅಪ್ ವಿತ್ ಹಿಮ್, ದಟ್ಸ್ ವೈ ಐ ನೋ ಹಿಮ್ ಅನ್ನೋ ಥರ ಫೀಲಿಂಗ್ ಇದ್ದಿದ್ದರಿಂದ ಅವ್ರು ಹೇಳ್ದಂಗೆ ನನಗೆ ಲೈಕ್ ಐ ಸ್ಟಾರ್ಟೆಡ್ ಟು ಸಿ ಜೆನ್ನಿ ಲೈಕ್ ಹೌ ಹಿ ವಾಂಟೆಡ್ ಮೀ ಟು ಸಿ ಇಟ್. ಸೊ ನೀನು ಅದು ಆ ಒಂದು ಬ್ಯಾಂಟರ್ ಇದೆಯಲ್ವ, ಅವಳು ಬೈದ್ಬಿಟ್ಟು ಇವಾಗ ಎಷ್ಟು ಜನ ನೋಡು ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಎಷ್ಟು ಜನ ಹತ್ರ ಹೋಗ್ತೀಯ, ಅದಾದ್ಮೇಲೆ ನಾನು ಒಂದೊಂದು ಹೋಗ್ತಾನೆ ಇರ್ಬೇಕು ನಾನು ಅಂತ ಹೇಳ್ತಾಳಲ್ಲ, ಆಗ ಜೆನ್ಯೂನ್ ಆಗಿ ನಂಗೆ ಅಳು ಬಂತು. ದಟ್ ಈಸ್ ಲಿಟ್ರಲಿ ಮೀ ಕ್ರೈಯಿಂಗ್, ಟೆಲಿಂಗ್. ನಂಗೆ ಬಿಕ್ಲೂಸ್ಕೊಂಡು ಅಳು ಬರ್ತಾ ಇದೆ. ಯಾಕೆಂದರೆ ಏನು ಮಾಡ್ತಾ ಇದ್ದೀನಿ ನಾನು, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ, ಹಿಂದೆ ಹೋಗ್ಬಿಟ್ಟು ನೀನು ಮತ್ತೆ ಇದನ್ನು ಮಾಡ್ತಾ ಇದೆಯಲ್ಲ, ಆ ಜೆನ್ನಿಗೆ ಬೇಜಾರಾಯಿತು ನನಗೆ. ಈ ಸ್ಟುಪಿಡಿಟಿಯಿಂದ ಇದೇನು ಮಾತು ಕೇಳದೆ ಇದೇನೋ ಮಾಡ್ತಾ ಇದೆಯಾ ನೀನು, ದದ್ದು ಹೋಗ್ಲಿ, ನೀನು ಕೆಟ್ಟ ಮನುಷ್ಯ ಆಗಿದ್ರೆ ಒಂದು ಪಕ್ಷ ಬಿಟ್ಬಿಡೋಣ ಕೆಟ್ಟೋನ್ ಅಂತ ಅನ್ಕೊಂಡು ನೀನನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೋಗಿ ಇದನ್ನು ಮಾಡ್ತಾ ಇದ್ದೀನಿ, ನಾನು ಲಿಟ್ರಲಿ ಇಟ್ ಬಿಕೇಮ್ ಮೀ, ನಾನು ಮಾಡ್ತಾ ಇದ್ದೀನಿ, ನನಗೆ ಇಟ್ ಬಿಕೇಮ್ ವೆರಿ ಪರ್ಸನಲ್ ವೈಲ್ ಐ ವಾಸ್ ಪ್ಲೇಯಿಂಗ್ ದಟ್. ಅದನ್ನ ಕೇಳೋನಿದ್ದೆ, ಯಾವ ಒಂದು ಸೀನಲ್ಲಿ ಕ್ಲಿಕ್ ಆಯ್ತು, ಲೈಕ್ ದೇರ್ ವಾಸ್ ನೋ ಡಿಸ್ಟೆನ್ಸ್ ಬಿಟ್ವೀನ್ ಚೈತ್ರ ಅಂಡ್ ದಟ್ ಸೀನ್. ಲೈಕ್ ಆ ಜಗಳ ಮಾಡ್ಬೇಕಾದ್ರೂ ಲೈಕ್ ನಾನು ತುಂಬ ಡೈಲಾಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ನೀನು ನನ್ನ ಮಗಳಲ್ಲ ಅಂತ ಅವ್ನು ಆ್ಯಕ್ಷನ್ ಮಾಡ್ಬಿಟ್ಟು ಹೇಳ್ತಾನೆ. ಆಗ ನೀನು ಯಾಕೆ ನನ್ನ ಮಗಳು, ನಾನು ಫುಲ್ ಡೈಲಾಗ್ಸ್ ಅಲ್ಲಿ ಏನು ಬರ್ದಿದ್ರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಬಟ್ ಅದು ಮಿಸ್ ಆಗ್ತಾ ಇತ್ತು. ಲೈಕ್ ಐ ಥಿಂಕ್ ದ ಮ್ಯಾಕ್ಸಿಮಮ್ ಟೇಕ್ಸ್ ಪ್ರಾಬಬ್ಲಿ ದ 7 takes that we've, ಅದು ಮಿಕ್ಕಿದೆಲ್ಲ ನಾವು ಬೇಗ ಮುಗಿಸ್ತಾ ಇದ್ವಿ. ಬಟ್ ದಟ್ ಈಸ್ ದ ಮ್ಯಾಕ್ಸಿಮಮ್ ದಟ್ ವಿವ್ ಟೇಕನ್, ಬಿಕಾಸ್ ಎಲ್ಲೋ ಒಂದು ಬಂದು ಸ್ಟಕ್ ಆಗೋದು, ನಾನೇನೋ ಒಂದು ಹೇಳ್ಬಿಡ್ತಾ ಇದ್ದೆ, ಏನೋ ಗೊಂದಲ ಆಗೋದು. ದೆನ್ ಈಸ್ ಲೈಕ್ ಏನಾಗ್ತಾ ಇದೆ ನಿಂಗೆ ಹೇಳು ಅಂತ. ನನಗೆ ಅಲ್ಲ ಲೈನ್ಸು ಅಂತ, ಜಗಳ ಮಾಡಬೇಕಾದ್ರೆ ಯಾರು ಲೈನ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ? ಹೂ ಇಸ್ ಥಿಂಕಿಂಗ್ ಅಬೌಟ್ ವಾಟ್ ಐ ಆಮ್ ಸಪೋಸ್ ಟು ಸೇ? ಯು ಹ್ಯಾವ್ ಟು ಸೇ. You don't mean it, you say. You mean it, you say. You just say. Then I was like, okay, ನಾನು ಏನು ಬೇಕಾದ್ರೆ ಹೇಳ್ಬೋದಾ? ಸರಿ, ಓಕೆ. ನನಗೆ ಇನ್ನೊಂದು ಏನಾದ್ರು ಸಿಂಗ್ ಸೌಂಡ್ ಬೇರೆ ಅಲ್ವಾ, ನಾನು ಏನೋ ಒಂದು ಹೇಳಿ ಅಲ್ಲೇನೋ ಒಂದು ಮಾಡ್ಬೋದು. ನೀನು ಅದೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಇವಾಗ ಜಗಳ ಮಾಡ್ತಾ ಇದೆಯಾ, ಇದು ಸಿಚುವೇಶನ್, ನೀನು ಏನು ಮಾಡ್ತೀಯೋ ಮಾಡು ಅಂತ. ನೀನು ಹೊಡಿ, ತಳ್ಳು, ಓದಿ ಅಂತ ಹಿ ಗೇವ್ ಮೀ ದಟ್ ಫ್ರೀಡಮ್. ದೆನ್ ನನ್ಗೇನಾಯ್ತು ಆ್ಯಕ್ಚುಲಿ ಐ ಡೋಂಟ್ ನೋ, ಐ ಗಾಟ್ ಇನ್ ಟು ಅ ಟ್ರಾನ್ಸ್. ಇಸ್ ಲೈಕ್ ನೀನು ಹೆಂಗೋ ಹೇಳ್ತೀಯ, ನೀನು ನನ್ನ ಮಗಳಲ್ಲ ಅಂತ ಹೆಂಗೆ ಹೇಳ್ತೀಯ, ನಾನು ಇದೆಲ್ಲ ಮಾಡಿದ್ಮೇಲೆ ಹೆಂಗೆ ಹೇಳ್ತೀಯ ಅಂತ ನಾನು ಸೆರಗ್ ಬಿದ್ದೋಗ್ತಾ ಇದೆ. ಐ ಡಿಂಟ್ ಕೇರ್. ಹಿಂಗೆ ತಗೊಂಡು ಮತ್ತೆ ಹಾಕೊಂಡು, ಇಟ್ ವಾಸ್ ನಾಟ್ ರಿಹರ್ಸ್ಡ್, ಇಟ್ ಜಸ್ಟ್ ಹ್ಯಾಪೆಂಡ್. ಸೊ ದಟ್ ಸೀನ್, ದಟ್ ಟೇಕ್ ವಾಸ್ ಫೈನಲ್ ಟೇಕ್. Like after he gave me that input and we did something that was final. So that's how it happened. I think the inputs matter, like how they say, what they're saying, adradu background illa the trivia that they give us, it matters. What point they tell you what. Yeah. And I think good directors just trigger that element, like that something in you, a point alli nilsi idu aagta ide, out they start speaking to you in first person. ಈ ಕ್ಯಾರೆಕ್ಟರ್ಗೆ ಹಿಂಗೆ ಆಗ್ತಾ ಇತ್ತು ಅಂತ ಹೇಳೋದು ನಿಲ್ಸ. ಐ ಹ್ಯಾವ್ ಸೀನ್ ದಟ್ ವಿತ್ ಹೇಮಂತ್ ಆಲ್ಸೋ. ಲೈಕ್ ದಟ್ ಸೀನ್ ವೇರ್ ಶಿ ಇಸ್ ಸಿಟ್ಟಿಂಗ್ ಆ್ಯಂಡ್ ಕ್ರೈಯಿಂಗ್, ಅವಳಿಗೆ ಟೇಪ್ ರೆಕಾರ್ಡ್ ಕೇಳಿಸ್ಕೊಂಡು, ಜಸ್ಟ್ ದಟ್ ವಾಸ್ ಒನ್ ಟೇಕ್, ದಟ್ ವಾಸ್ ದ ಲಾಸ್ಟ್ ಟೇಕ್, ಲೈಕ್ ಸಿಂಗಲ್ ಟೇಕ್ ವಿ ಫಿನಿಶ್ಡ್ ಇಟ್. ಸೊ ಅವ್ರು ಬಂದಿದ್ದು ಹೇಳಿದ್ದು, ನೀನು ಹಿಂದೆ ಅವ್ನು ಇದನ್ನು ಮಾಡ್ತಾ ಇದ್ದಾನೆ, ನೀನು ಇಲ್ದಿರ್ಬೇಕಾದ್ರೆ ಅವ್ನು ಇದು ಮಾಡ್ತಾ ಇದ್ದಾನೆ, ಇದು ನೀನು ಅಂತ ಹೇಳಿದಾಗ ನನಗೆ ಹೆಂಗೆ ಮಾಡ್ತಾನೆ ಹಿಂಗೆ ಅಂತ ನಾನು ಓಕೆ ಐ ಆಮ್ ರೆಡಿ, ಓಕೆ ಯುನೋ ಐ ಆಮ್ ರೆಡಿ. ದೆನ್ ಐ ವಾಸ್ ಲೈಕ್ ಹಿ ಕಾಂಟ್ ಡೂ ದಿಸ್ ಟು ಮೀ. Then you live that character, I think. I just lived it. ನಾನು ಸುರಭಿ ಆದೆ ಆವಾಗ ಆ ಪಾಯಿಂಟಲ್ಲಿ. ನನಗೆ ಎಷ್ಟೊಂದು ಜನ, ಐ ಆಮ್ ಸ್ಲೀಪಿಂಗ್ ಅರೌಂಡ್ ವಿತ್ ಅ ಲಾಟ್ ಆಫ್ ಪೀಪಲ್, ದಟ್ ವಾಸ್ ಮೈ ಪ್ರೊಫೆಷನ್, ಬಟ್ ಐ ಗೇವ್ ಮೈ ಸೆಲ್ಫ್ ಟು ಯು. ಹೌ ಕ್ಯಾನ್ ಯು ಡೂ ದಿಸ್? ನೌ ಐ ಬಿಕಮ್ ಪೊಸೆಸಿವ್. That is what you get to, I think. That is how I at least got to that point. ನಾನು ಆಗಲೇ ಹೇಳಿದ ಹಾಗೆ ಈ ಜರ್ನಿಗೆ ಓಮ್ ಅಂತ ಬರ್ತಿದ್ದೆ, ನೀವು ಅಲ್ಲಿಂದ ಎಲ್ಲವನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಏನು ನೋಡ್ತಾ ಇದೆ ನಿಮ್ಮ ತಲೆಯಲ್ಲಿ? ಅಂದರೆ ಇವಾಗ ಹೇಳೋದು ಬೇಡ, ಅದನ್ನು ತುಂಬ ದೊಡ್ಡದಾಗಿ ಏನೇನೋ ಓಡ್ತಾ ಇದೆ ತಲೆಯಲ್ಲಿ. ಸೊ ಅದೆಲ್ಲವೂ ಇವಾಗಲೇ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಬಹುದೇನೋ. ಸೊ ಅದನ್ನು ಆಚೆ ಇಟ್ಟು ಅದು ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಏನೇನು ಓಡಿತ್ತು ನನ್ನ ತಲೆಯಲ್ಲಿ ಅಂತ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಅದನ್ನು ಬಿಟ್ಟು ನನಗೆ ತುಂಬ ಕ್ಲಾರಿಟಿ ಇದೆ, ತುಂಬ ಕಾಮಾಗಿದ್ದೀನಿ. ನನಗೆ ನಿಶಾಂತ್ ಸರ್ ಫಸ್ಟ್ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ನನಗೆ ಏನು
ನಿನ್ನ ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಾಯಿದ್ದೀನಿ ಅಂತ ಏನು ನಂಗೆ ಮಾತು ಕೊಟ್ಟು ನನಗೆ ಏನು ಹೇಳಿದರು ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಆಮೇಲೆ ನಾನು ಶೆಟ್ರ್ ಮೇಲೆ ನಂಬಿಕೆ ಏನು ಇಟ್ಟಿದ್ದೆ, ಶೆಟ್ರೆ ಈಗ ಮಾಡಿಕೊಡ್ತೀರಾ, ಅದು ನಂಗೆ ಏನು ಕತೆ ಹೇಳಿದ್ರು, ನನ್ನ ಡಾಲಿ ಹಿಂಗೆ ತಂದು ಕೊಡ್ತೀನಿ ಅಂತ ಅವ್ರೇನು ಹೇಳಿದ್ರು, ಅದಕ್ಕೆ ಅವರು ಬದ್ಧವಾಗಿದ್ದಾರೆ. ನಾವು ಏನು ಟೀಮ್ ಕಟ್ಟಿದ್ವಿ, ನಾವೆಲ್ಲ ಸೇರಿಕೊಂಡು ಟೀಮ್ ಏನು ಮಾಡ್ಕೊಂಡ್ವಿ, ಔಟ್ಪುಟ್ಟಿಂಗ್ ತರ್ತೀವಿ ಅಂತ ನಾವೆಲ್ಲ ಇನ್ನೇನು ಇಮ್ಯಾಜಿನ್ ಮಾಡಿದ್ವಿ, ಅದಲ್ಲಿದೆ. ಸೊ ಅದೆಲ್ಲ ಒಂದು ಸಾರ್ಥಕತೆ ನನ್ನಲ್ಲಿದೆ. ಖುಷಿಯಾಗಿ ಸಮಾಧಾನವಾಗಿ ಆರಾಮಾಗಿದ್ದೀನಿ ನಾನು. ಈ ಕಾಂಪಿಟೇಷನ್ನು ಆವತ್ತು ದಿನ ಬೇರೆ ಭಾಷೆಗಳು ಯಾವ ಚಿತ್ರ ಬರುತ್ತೆ, ಕನ್ನಡದ ಬೇರೆ ಯಾವ ಚಿತ್ರ ಬರುತ್ತೆ, ಅದೆಲ್ಲ ತಲೆ ಓಡ್ತಾ ಇದೆಯಾ? ಇಲ್ಲ ಸರ್, ಅಷ್ಟೊಂದು ನನಗೆ ಅದು ಇದಾಗ್ತಿಲ್ಲ ನನಗೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಬಂದೇ ಬರ್ತಾರೆ. ಬಹುಶಃ ಹೊಸಬರು ಅನ್ನೋ ಕಾರಣಕ್ಕೆ ಓಪನಿಂಗ್ ದೊಡ್ಡದಾಗಿ ಸಿಗದೇ ಇರಬಹುದು, ನಾನು ಹೇಳ್ತಿರೋದು ಗೊತ್ತಿಲ್ಲ ನಮಗೆ, ಅದು ದೊಡ್ಡದಾಗ್ಬೋದು ಅಥವಾ ಆಗದೇ ಇರಬಹುದು. ಬಟ್ ಎಷ್ಟು ಜನ ಬರ್ತಾರೆ ಫಸ್ಟೇ, ಅದು ನೋಡಿದಾಗ ರಿಯಾಕ್ಷನ್ ಚೇಂಜ್ ಆಗೇ ಆಗುತ್ತೆ. ಮೌತ್ ಪಬ್ಲಿಸಿಟಿ ಏನಿದೆ ನಮ್ಮದು ತುಂಬ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪರಭಾಷೆ ಚಿತ್ರ ಬರ್ತಾ ಇದೆಯೋ ಅಥವಾ ದೊಡ್ಡದಾಗಿ ಬರ್ತಾ ಇದೆಯೋ ಅದಷ್ಟೊಂದು ನಮಗೆ ಮ್ಯಾಟ್ರ್ ಆಗದೇ ಇರ್ಬೋದು ಅಂತ ನನಗೊಂದು ಭಾವನೆ ಸರ್. ಅದು ರನ್ ಟೈಮ್ ಎಷ್ಟಿದೆ ಚಿತ್ರದ್ದು? 2 hours 20 minutes ಅಲ್ಲ, 30, ಓಕೆ 2:30. ಸರ್, ಬೇಕರಿ ಬಂದ್ ಮಾಡಿದ್ರಾ? ಬೇಕ್ರಿ ಸೇಲ್ ಮಾಡಿದ್ವಿ. ಸೇಲ್ ಮಾಡಿದ್ರಾ? ವೆರಿ ಗುಡ್. ಆವಾಗಲೂ ಸೆಲ್ ಆಯಿತು. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಈಗ? ಮೈಂಡ್ ಸೆಟ್ ಅಂದರೆ ನನ್ನ ಪ್ರಕಾರ ನಾನು ಆಲ್ರೆಡಿ ಸಕ್ಸಸ್ಫುಲ್ ಅಂತ. ಅಂದರೆ ಇಷ್ಟರ ತನಕ ನಾನಲ್ಲ, ಅಂದರೆ ಇಲ್ಲಿ ಕುತ್ಕೊಳ್ಳೋದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತ. ಸೊ ಇಲ್ಲಿ ತನಕ ನಾನು ಬಂದಿದ್ದೆ ಅಂದರೆ ದಿಸ್ ಇಸ್ ದ ಸಕ್ಸಸ್. ಸೊ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿ ಅದು ಶೂಟಿಂಗ್ ಮುಗಿಸಿ ಅದನ್ನು ಬಂದು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಈಗ ಸಿನಿಮಾ ರಿಲೀಸ್ ಪಾಯಿಂಟ್. ಸೊ ಇದೇ ನಂಗೆ ಆಲ್ರೆಡಿ ಸಕ್ಸಸ್ ಅಂತ. ಇನ್ನೇನೇ ಸಿಕ್ಕಿದ್ರು ಇಟ್ಸ್ ಬೋನಸ್. ಸೊ ಆ ಕಾನ್ಫಿಡೆನ್ಸ್ ಇದೆ. ಅಂದರೆ ಯಾರು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಅವ್ರು ಕೂತ್ಕೊಂಡು ಸಿನಿಮಾ ನೋಡಿ ಅವ್ರು ಖಂಡಿತ ಆಚೆ ಹೋಗ್ತಾ ಚೇತುನ, ದೀಕ್ಷನ ಅಥವಾ ಮಾರ್ನಮಿಯನ್ನು ಅವ್ರ ತಲೆಯಲ್ಲಿ ತೊಗೊಂಡು ಹೋಗ್ತಾರೆ. ಒಂದಿಷ್ಟು ಜನರಿಗೆ ಹೇಳ್ತಾರೆ, ಇಲ್ಲ ಈ ಥರದೊಂದು ಸಿನಿಮಾ ನೋಡ್ಕೊಂಬಂದೆ, ಇದನ್ನು ಹೋಗಿ ನೋಡಿ ಅಂತ ರೆಫರ್ ಮಾಡ್ತಾರೆ ಅನ್ನುವಷ್ಟು ಕಾನ್ಫಿಡೆನ್ಸ್ ನನಗೆ ಇದೆ ಅಂತ. ಥ್ಯಾಂಕ್ ಯು. ಇವರು ಸ್ಟೇಜ್ ಮೇಲೆ ಹೇಳಿದರು ದಟ್ ನಿಮಗೆ ಥ್ಯಾಂಕ್ ಯು ಮೇಡಮ್ ನಮ್ಮ ಚಿತ್ರವನ್ನು ಒಪ್ಕೊಂಡಿದ್ದಕ್ಕೆ ಅಂತ. ಅಫ್ಕೋರ್ಸ್ ಅವರು ತಮ್ಮದೇ ಆದ ರೈಟಲ್ಲಿ ಒಂದು ದೊಡ್ಡ ಸ್ಟಾರೇ. ಬಟ್ ನಾನು ಅದನ್ನು ಒಪ್ತೀನಿ ದಟ್ ಯು ಕಮಿಂಗ್ ಆನ್ ಬೋರ್ಡ್ ಹ್ಯಾಸ್ ಮೇಡ್ ಅ ಡಿಫ್ರೆನ್ಸ್ ಅಂತ ನಾನು ಅದನ್ನು ನಂಬ್ತೀನಿ. ನಿಮ್ಮ ವಿಷಯ ಏನಾಗಿದೆ ಮಾರ್ನಮಿಗೆ? I've always believed in being part of good scripts. Small, big, short films, I don't care. I'm very greedy that way. I want to be part of good films. And ಅದನ್ನು ಅವ್ರು ಇವಾಗ ನನ್ನ ಹೆಸರು ನೀವು ಅಂದ್ಕೊಂಡು ನನಗೆ ಏನೋ ಅದಕ್ಕಿಂತ ದೊಡ್ಡ ವ್ಯಾಲಿಡೇಷನ್ ನನಗೇನು ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ನನಗೆ ಆಲ್ರೆಡಿ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಸೊ ನನಗೆ the story was nice, the character is amazing, I get to do another something different that I've not done. ಅದೇ ನನಗೆ ಮುಖ್ಯ ಆಗಿತ್ತು. ಆ್ಯಂಡ್ ಎಲ್ಲವೂ ಸಿಗ್ತಿರ್ಬೇಕಾದ್ರೆ ಆ್ಯಂಡ್ ಅ ಗುಡ್ ರೆಮ್ಯುನರೇಷನ್ ದಟ್ ಮೈ ಪ್ರೊಡ್ಯೂಸರ್ ಗೇವ್ ಮಿ. ಸೊ ಇದೆಲ್ಲನೂ ಕೂಡ ಬಂದಾಗ ಅದೇ ವೈ ವಿಲ್ ಐ ನಾಟ್ ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಸೋ ನೈಸ್. ಸೊ ಇದೆಲ್ಲನೂ ಚೆನ್ನಾಗಿ ಬಂದಿದೆ ಅಂದಮೇಲೆ ಆಡಿಯನ್ಸ್ಗೆ ಆ ಕತೆ ಇಷ್ಟ ಆಗಲೇಬೇಕು, ಬಿಕಾಸ್ ನಾವೆಲ್ಲರೂ ಅಷ್ಟೇ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಸೊ ಐ ಥಿಂಕ್ ದ್ಯಾಟ್ ಈಸ್ ವೈ ಐ ಟುಕ್ ದಿಸ್ ಇನ್ ದ ಫಸ್ಟ್ ಪ್ಲೇಸ್ ಆ್ಯಂಡ್ ಇಟ್ಸ್ ಗಿವನ್ ಮೀ 100% ಸ್ಯಾಟಿಸ್ಫ್ಯಾಕ್ಷನ್. ಸೊ ಐವ್ ಥಾರಲಿ ಎಂಜಾಯ್ಡ್ ಬೀಯಿಂಗ್ ಆನ್ ದಿಸ್ ಸೆಟ್. ಕ್ಯಾರೆಕ್ಟರ್ ಪ್ಲೇ ಮಾಡೋದ್ರಿಂದ ಹಿಡಿದು ಈ ಎಲ್ಲರ ಇಂಟ್ರಾಕ್ಷನಿಂದ ಹಿಡಿದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಹ್ಯಾಸಲ್ ಫ್ರೀ. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್, ಆ ಪಾಸಿಟಿವಿಟಿಯಿಂದ ಐ ಆಮ್ ಸಿಟ್ಟಿಂಗ್ ಹಿಯರ್ ಗಿವಿಂಗ್ ಎವ್ರಿ ಇಂಟರ್ವ್ಯೂ ವಿತ್ ದ ಸೇಮ್ ಎಕ್ಸೈಟ್ಮೆಂಟ್. ಅಫ್ಕೋರ್ಸ್ ನಾವೆಲ್ಲರೂ ಒಂದೇ ಹೇಳ್ತಾ ಇದ್ದೀವಿ, ಆದರೆ ಅದೆಲ್ಲೂ ಪ್ರತಿ ಸರ್ತಿ ಅದು ಡಿಫ್ರೆಂಟ್ ಅನಿಸ್ತಿರೋದು. ಯಾಕೆ ಅಂದರೆ ನಾನು ಅನುಭವಿಸಿದ್ದು, ನಾನು ಮಾಡಿದ ಪಾತ್ರ, ನಮಗಿರೋ ಕಥೆ ಚೆನ್ನಾಗಿದೆ, ಅದು ಜನ ಬಂದು ನೋಡಲೇಬೇಕು ಬೈ ಎನಿ ಚಾನ್ಸ್ ಅನ್ನೋದು ಒಂದು. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್. ಐ ಲವ್ಡ್ ಇಟ್ ಬ್ಯಾಕ್ ದೆನ್, ಐ ಸ್ಟಿಲ್ ಬಿಲೀವ್ ಇಟ್. ಬಿಕಾಸ್ ನೀವು ಹೇಳ್ದಂಗೆ ಟ್ರೇಲರ್ ನೋಡಿದಾಗ ನನಗೂ ವಾವ್, ನಾನು ಅವತ್ತು ಕೇಳಿದ್ದು ಇವರು ನೆರವೇರಿಸಿದ್ದಾರೆ, ನನಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಅಂತ. ಅದು ಆ್ಯಕ್ಚುಲಿ ಫಸ್ಟ್ ಡೇನೇ ನಾನು ಮಾನಿಟರಲ್ಲಿ ನಾನು ಟೇಕ್ ಮುಗಿಸಿ ಬಂದು ನೋಡಿದಾಗ ದಿಸ್ ಇಸ್ ನೈಸ್, ದಿಸ್ ಅನಿಸಿದ್ದು ನನಗೆ ಆ ತೃಪ್ತಿಯಿಂದನೇ ಕೆಲಸ ಮಾಡಿದ್ದು. ಸೊ ಅದು ಈಗಲೂ ಐ ಥಿಂಕ್ ಅವರು ನೆರವೇರಿಸಿದ್ದಾರೆ ಆ್ಯಂಡ್ ಅದನ್ನು ಜನ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ನಾನು ನಿಮ್ಮಿಬ್ಬರನ್ನ ಮೊದಲನೇ ಸಲ ಭೇಟಿ ಆಗ್ತಿರೋದು, ಬಟ್ ಟ್ರೈಲರ್ ನನಗೊಂದು ಪಾಸಿಟಿವ್ ಫೀಲಿಂಗನ್ನು ಕೊಡ್ತು. ಇವ್ರನ್ನ ಮುಂಚೆನೇ ಭೇಟಿ ಆಗಿದ್ದೆ, ಆದರೆ ಈ ಮಾತುಕತೆ ಕೂಡ ನನಗೆ ತುಂಬ ಒಂದು ಪಾಸಿಟಿವ್ ಫೀಲಿಂಗನ್ನು ಕೊಟ್ಟಿದೆ. ಟ್ರಾನ್ಸ್ಲೇಟ್ ಆಗಲಿ ಸ್ಕ್ರೀನ್ ಮೇಲೆ ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.